ಯೋऽन्तಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಪಾಂಡವರೆಲ್ಲರೂ ಕೂಡ ವಿರಾಟ ರಾಜನ ಆಸ್ಥಾನಕ್ಕೆ ಹೋಗಬೇಕು. ಯಾರ್ಯಾರು ಯಾವ ಯಾವ ವೇಷವನ್ನು ಹಾಕ್ಕೊಳ್ಳೋದು ಅಂತ ನಿಶ್ಚಯ ಮಾಡಿದ್ರು. ಎಲ್ಲರೂ ಕೂಡ ಎಲ್ಲ ನಿಶ್ಚಯ ಮಾಡಿ ಇನ್ನೇನು ಹೊರಡಬೇಕು. ಹೊರಡುವಾಗ ದೌಮ್ಯರು ಒಂದಷ್ಟು ಉಪದೇಶಗಳನ್ನು ಮಾಡಿದರು. ತುಂಬ ಉಪದೇಶ ಇದೆ. ಅದರಲ್ಲಿ ಒಂದೆರಡು ಉಪದೇಶಗಳು ಹೇಳ್ತಾನೆ. ದೃಷ್ಟದ್ವಾರೋ ಲಭೇದ್ರಷ್ಟುಂ ರಾಜಸ್ವೇಷು ಚ ವಿಶ್ವಸೇತ್ ನ ಚಾನುಶಿಷ್ಯಾತ್ ರಾಜಾನಂ ಅಪೃಚ್ಛಂತಂ ಕದಾಚನ. ರಾಜ ಅವನ ಸ್ವತ್ತುಗಳಿರ್ತದೆ, ಅವನ ಸಂಪತ್ತು, ಅವನ ಸಂಪತ್ತಿನ ಮೇಲೆ ಯಾವುದೇ ರೀತಿಯಾದಂಥ ಭಾವನೆ ಇದು ನನಗೂ ಸೇರಿದ್ದು ಅನ್ನುವ ಭಾವ ನಮಗೆ ಬರಬಾರದಂತೆ ರಾಜನ ಜೊತೆಗೆ ವಾಸ ಮಾಡಬೇಕಾದ್ರೆ. ಅದೇ ರೀತಿಯಲ್ಲಿ ಕೆಲವೊಮ್ಮೆ ರಾಜ ತಾನಾಗಿ ಚರ್ಚೆ ಮಾಡ್ತಾನೆ. ಯಾವುದಾದ್ರೂ ವಿಷಯವನ್ನು ತಾನಾಗಿ ಹೇಳಿ ಚರ್ಚೆ ಮಾಡಿದ ಅಂದರೆ ಆ ವಿಷಯದ ಬಗ್ಗೆ ಮಾತ್ರ ಚರ್ಚೆ ಮಾಡಬೇಕು. ತಾನು ಕೇಳದೇ ಇದ್ದಂತಹ ರಾಜ ಯಾವ ವಿಷಯವನ್ನು ಕೇಳಿರೋದಿಲ್ಲ. ಸುಮ್ಮನೆ ನಾವೇ ಒಂದು ವಿಷಯವನ್ನು ಹೇಳಿ ಅವರಿಗೆ ಏನೇನೋ ಒಂದಷ್ಟು ಉಪದೇಶಗಳನ್ನು ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ಇದು ರಾಜನಿಗೆ ಪ್ರಿಯ ಆಗೋದಿಲ್ಲಂತೆ. ಆದ್ದರಿಂದ ಹಾಗೆ ನಡ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಇದು ರಾಜನ ಬಳಿಯಲ್ಲಿರಬೇಕಾದ್ರೆ ಹಾಗಿರಬೇಕು. ಅಷ್ಟೇ ಅಲ್ಲ, ಅದರ ಜೊತೆಗೆ ನೈಷಾಂ ದಾರೇಶು ಕುರ್ವೀತ ಮೈತ್ರಿಂ ಪ್ರಾಜ್ಞಕ್ ಕದಾಚನ. ರಾಜನ ಜೊತೆಗೆ ಸ್ನೇಹ ಇದೆ ಅಂತ ಅಂದ್ಕೊಂಡು ರಾಜನ ಹೆಂಡತಿ ಇದ್ದರೆ ಅವಳ ಜೊತೆಗೂ ಕೂಡ ಅಷ್ಟೇ ಸ್ನೇಹವನ್ನು ಮಾಡಲಿಕ್ಕೆ ಹೋಗಬಾರ್ದಂತೆ. ಅದು ರಾಜನಿಗೆ ಕೋಪ ತರಿಸುತ್ತೆ. ಯಾವತ್ತೋ ಒಂದು ದಿವಸ ನಮ್ಮನ್ನು ಸುಡುವಂತೆ ಮಾಡುತ್ತದಂತೆ. ಆದ್ದರಿಂದಾಗಿ ಅಂಥ ಕೆಲಸವನ್ನು ಕೂಡ ಮಾಡಬಾರದು ಅಂತ ಹೇಳ್ತಾರೆ. ನಾತಿವರ್ತೇತ ಮರ್ಯಾದಾಂ ಪುರುಷೋ ರಾಜಸಮ್ಮತಃ ವ್ಯವಹಾರಂ ಪುನರ್ಲೋಕೆ ಮರ್ಯಾದಾಂ ಪಂಡಿತಾವಿದುಹು ಅಂತ. ಇನ್ನೊಂದೇನು ಅಂದರೆ ರಾಜನಿಗೆ ಅವನಿಗೆ ಯೋಗ್ಯವಾದ ಮರ್ಯಾದೆಯನ್ನು ಕೊಡಬೇಕು. ನಮಗೊಂದು ಲಿಮಿಟ್ ಅಂತ ಇರ್ತದೆ. ಆ ಲಿಮಿಟೇಷನನ್ನು ಮೀರಿ ಎಲ್ಲೇ ಮೀರಿ ಹೋಗುವುದು ಅಂತಾರಲ್ಲ, ಆ ರೀತಿಯಲ್ಲಿ ರಾಜನ ಜೊತೆಗೆ ವರ್ತನೆ ಮಾಡಬಾರದಂತೆ.
ಇದು ಕೂಡ ರಾಜನ ಜೊತೆಗಿರಬೇಕಾದ್ರೆ ಮಾಡಬೇಕಾಗಿರುವಂಥ ಕೆಲಸದಲ್ಲಿ ಇದು ಒಂದು ಅಂತ ಹೇಳುತ್ತಾರೆ. ಇನ್ನು ಜೊತೆಗೆ ರಾಜನ ಬಳಿಯಲ್ಲಿ ಇರಬೇಕಾದ್ರೆ ಅವನ ಹಿಂಭಾಗದಲ್ಲಿ ಹೋಗಿ ಕೂತ್ಕೊಳ್ಬಾರ್ದಂತೆ, ಹಿಂದೆ ಆ ಕಡೆ ಈ ಕಡೆ ನಿಂತ್ಕೊಳ್ಬಾರ್ದು ರಾಜನ ಹತ್ರ. ಯಾಕೆ ಅಂದರೆ ಅಲ್ಲಿ ನಿಲ್ಲುವಂತಹ ಯೋಗ್ಯತೆ ಇರೋದು ಯಾರಿಗೆ ಅಂತಂದರೆ ಸೈನಿಕರಿಗೆ ಮಾತ್ರ. ಅಲ್ಲಿ ಅವನಿಗೆ ಯಾರು ರಾಜನಿಗೆ ರಕ್ಷಕರಾಗಿರ್ತಾರಲ್ಲ ಅಂಥವರು. ದಕ್ಷಿಣಂ ವಾಥವಾಮಂ ವಾ ಭಾಗಮಾಸೀತ ಪಂಡಿತ. ಪಂಡಿತರಾದವರು ಹೇಗಿರಬೇಕು ಅಂದರೆ ಒಂದೋ ರಾಜನ ಬಲಭಾಗದಲ್ಲಿ ಎದರಲ್ಲಿ ಕೂಡಬೇಕು ಅಥವಾ ಎಡಭಾಗದ ಎದರಲ್ಲಿ ಕೂಡಬೇಕಂತ, ಹೊರತಾಗಿ ಹಿಂದೆ ಹೋಗಿ ನಿಲ್ಲುವಂಥ ಕೆಲಸವನ್ನು ಮಾಡಬಾರದು ಅಂತ. ಈ ರೀತಿ ರಾಜನ ಬಳಿಯಲ್ಲಿ ಇದ್ದಾಗ ಕೆಲವು ನಿಯಮಗಳಿದೆ. ಜೊತೆಗೆ ರಾಜನ ವಿಷಯದಲ್ಲಿ ಪರೀತಃ ಕ್ಷುತ್ಪಿಪಾಸಾಭ್ಯಾಂ ವಿಹಾಯ ಪರಿದೇವನಂ. ಕೆಲವೊಮ್ಮೆ ಹಸಿವಾಗಿಬಿಟ್ಟಿರ್ತದೆ ತುಂಬ, ರಾಜ ಏನೋ ಕೆಲಸ ಹೇಳಿರ್ತಾನೆ, ಹಸಿವಿದ್ದರೂ ಕೂಡ ರಾಜನ ಬಳಿಯಲ್ಲಿ ತೋರಿಸ್ಕೊಳ್ಳಿಕ್ಕೆ ಹೋಗಬಾರ್ದಂತೆ. ತೋರಿಸಿಕೊಳ್ಳದೇನೆ ಅವನೇನು ಹೇಳಿದ್ದಾನೋ ಕೆಲಸವನ್ನು ದುಃಖ ಆಗ್ತಾ ಇದ್ದರೂ ಕೂಡ ಅವನ ಕೆಲಸ ಪೂರ್ಣಗೊಳಿಸಿ ಮನೆಗೆ ಬಂದು ಊಟ ಮಾಡಬೇಕು. ಆ ರೀತಿ ವ್ಯವಸ್ಥೆ ಇಟ್ಟುಕೊಳ್ಬೇಕು. ಉಷ್ಣೇವ ಯದಿವಾ ಶೀತೆ ರಾತ್ರವ್ವ ಯದಿವಾದಿವ. ಅವನು ಅದು ಬಿಸಿಲುಗಾಲ ಆಗಿರಲಿ ಚಳಿಗಾಲ ಆಗಿರಲಿ ಹಗಲು ರಾತ್ರಿ ಯಾವಾಗಲೂ ನಿನ್ನ ಕೆಲಸಕ್ಕೆ ಸಿದ್ಧ ನಾನು ಅನ್ನುವಂತೆ ಅವನ ಜೊತೆಗೆ ವರ್ತನೆ ಮಾಡಬೇಕು. ಜೊತೆಗೆ ಸಲಹೆ ಕೊಡುವಂತಹ ಕೆಲಸದಲ್ಲಿ ಇತಿಹಾಸ ಪುರಾಣಜ್ಞ ಕುಶಲಃ ಸತ್ಕಥಾಸುಚ. ಒಳ್ಳೆ ಇತಿಹಾಸ ಪುರಾಣ ಇವುಗಳನ್ನೆಲ್ಲ ತಿಳಿದಿರಬೇಕಂತ. ಇಂಥದ್ದನ್ನೆಲ್ಲ ತಿಳಿದಂಥ ವ್ಯಕ್ತಿ ಏನಿರ್ತಾನಲ್ಲ ಅವನು ರಾಜನ ಬಳಿಯಲ್ಲಿ ಇರಬೇಕು ಅಂತ. ಹೀಗೆ ಇಂಥ ರಾಜನ ಜೊತೆಗೆ ವಾಸ ಮಾಡ್ತೀರಿ ನೀವು, ಹೀಗೆಲ್ಲ ಇರಬೇಕು ಅನ್ನುವಂಥ ಅಂಶಗಳನ್ನೆಲ್ಲ ಬಹಳ ವಿಶೇಷವಾಗಿ ಇದನ್ನೆಲ್ಲ ನಿರೂಪಣೆ ಮಾಡುತ್ತಾರೆ. ಇಷ್ಟೆಲ್ಲ ಹೇಳಿದಾಗ ಇದನ್ನೆಲ್ಲ ಕೇಳಿಸಿಕೊಂಡಂತಹ ಈ ಧರ್ಮರಾಜನು ಕೂಡ ಹೇಳ್ತಾನೆ, ಸ್ವಾಮಿ ಬಹಳ ಚೆನ್ನಾಗಿ ಹೇಳಿದ್ರಿ. ತಮ್ ತಥೇತ್ಯಬ್ರುವನ್ ಪಾರ್ಥಾಹ ಋಷಿಕಲ್ಪಂ ಯಶಸ್ವಿನಂ. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು ನನಗೆ ಅಂತ ಎಲ್ಲ ಪಾಂಡವರೆಲ್ಲ ಸೇರಿಕೊಂಡು ಒಂದು ಸರ್ತಿ ಅವರಿಗೆ ಹೇಳಿದರಂತೆ. ನಿಜವಾಗಿಯೂ ಕೂಡ ನಮಗೆ ಒಳ್ಳೆಯದನ್ನು ಬಯಸುವವರು, ನಮಗೆ ಹಿತವನ್ನು ಹೇಳುವವರು ಅಂತಂದರೆ ಒಂದು ನಮ್ಮ ತಾಯಿ ಕುಂತಿ, ಇನ್ನೊಂದು ವಿದುರ. ಅವರಿಬ್ಬರನ್ನು ಬಿಟ್ಟರೆ ನೀವೇ ನೋಡ್ರಿ ಅಂತಂದ್ರಂತೆ. ಕುಂತೀಂ ಮೃತೆ ಮಾತರಂಚ ವಿದುರಂಚ ಮಹಾಮತಿಂ ಯದೇವ ಅನಂತರಂ ಕಾರ್ಯಂ ತದ್ಭವಾನ್ ಕರ್ತುಮರ್ಹತಿ. ಅಷ್ಟು ಚೆನ್ನಾಗಿ ನಮಗೆ ಉಪದೇಶ ಮಾಡಿದ್ದೀರಿ, ಆಯಿತು ನಾವು ಹೋಗಿ ಬರ್ತೇವೆ, ನಿಮ್ಮ ಆಶೀರ್ವಾದ ನಮಗಿರಲಿ ಅಂತ ಇಷ್ಟನ್ನು ಹೇಳಿ ಕಳಿಸಿಕೊಟ್ಟನಂತೆ. ಇಷ್ಟು ಹೇಳಿ ಕಳಿಸಿಕೊಟ್ಟ ದೌಮ್ಯರನ್ನು ಕಳಿಸಿಕೊಟ್ಟ ನಂತರ ಈ ಕಡೆಯಿಂದ ಇವರು ಹೋಗ್ತಾ ಇದ್ದಾರೆ. ಉತ್ತರೇಣ ದಶಾರ್ಣಾನಾಂ ಪಾಂಚಾಲಾನ್ ದಕ್ಷಿಣೇನತ್ತು. ಅಲ್ಲಿಂದ ಹೊರಟರು. ಅವರು ಹೋಗಬೇಕಾದ್ರೆ ದಶಾರ್ಣ ದೇಶದ ಉತ್ತರ ಭಾಗದಲ್ಲಿ ಪಾಂಚಾಲ ದೇಶ, ಅದರ ದಕ್ಷಿಣ ಭಾಗದಲ್ಲಿ ಒಂದು ಯಕೃಲ್ಲೋಮ ಅಂತ ಅಲ್ಲೆಲ್ಲ ಕೆಲವು ದೇಶಗಳನ್ನೆಲ್ಲ ಹೇಳುತ್ತಾರೆ. ಅಲ್ಲೇ ಮುಂದೆ ಹೋದಾಗ ಯಮುನಾ ನದಿ ಬರುತ್ತದೆ. ಆ ಯಮುನಾ ನದಿಯನ್ನು ದಾಟಿ ಹೋಗಬೇಕು. ಹೀಗೆ ಯಮುನಾ ನದಿಯನ್ನು ದಾಟಿ ಹೋಗಬೇಕಾದ್ರೆ ದಾರಿಯಲ್ಲಿ ಏನಾಯ್ತಂತೆ, ಹೋಗಬೇಕಾದ್ರೆ ಸ್ವಲ್ಪ ದ್ರೌಪದಿ ದೇವಿಯರಿಗೆ ನಡೆದು ಸುಸ್ತು ಅನ್ನಿಸ್ತಂತೆ. ನನಗೆ ನಡಿಲಿಕ್ಕಾಗಲ್ಲ ಅಂತಂದು, ನಡಿಲಿಕ್ಕಾಗ್ತಾ ಇಲ್ಲ ಅಂತಂದಾಗ ಆಗ ಇಮಾಂ ಕಮಲಪತ್ರಾಕ್ಷಿಂ ದ್ರೌಪದೀಂ ಆದ್ರಿನಂದನ ನಕುಲನಿಗೆ ಹೇಳುತ್ತಾನೆ, ಧರ್ಮರಾಜ ನೋಡು ಸ್ವಲ್ಪ ದ್ರೌಪದಿಗೆ ನಡಿಲಿಕ್ಕಾಗ್ತಾ ಇಲ್ಲಂತೆ, ಅದಕ್ಕೊಂದು ಸ್ವಲ್ಪ ಎತ್ಕೊಂಡು ಬಾ ಅವಳನ್ನು ಅಂತ ಹೇಳ್ತಾನೆ. ಅದಕ್ಕೆ ಈ ನಕುಲ ಹೇಳ್ತಾನೆ, ಅಣ್ಣ ನಾನು ನಡೆದು ಸುಸ್ತಾಗಿಬಿಟ್ಟಿನೋ, ನನಗೂ ಆ ಶಕ್ತಿ ಇಲ್ಲ, ಈಗ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಸರಿ, ಪೂರ್ವಾನ್ಯೇ ಮೃಗಯಾಂ ಗತ್ವ ವನೇ ವಿದ್ದ ಮಹಾಮೃಗ ಅಟವೀಚ ಮಯಾ ದೂರಂ ಸತಾ ಮೃಗವದೇಪ್ಸಯ. ಬೆಳಿಗ್ಗೆ ನಾನು ಸ್ವಲ್ಪ ಬೇಟೆ ಆಡಬೇಕು ಅಂತ ಅಲ್ಲಿ ಇಲ್ಲಿ ಓಡಾಡಿದ್ದೆ, ಅದರಿಂದ ಓಡಾಡಿ ನನಗೂ ಕಾಲು ಹರಿದೋಗಿದೆ, ಎಲ್ಲವೂ ಕೂಡ ಸುಸ್ತಾಗಿದೆ, ಅದರಿಂದ ಆಗೋದಿಲ್ಲ ಅಂದಾಗ ಆಗ ಯುಧಿಷ್ಠಿರ ಏನು ಮಾಡ್ತಾನೆ, ಸಹದೇವನಿಗೆ ಹೇಳುತ್ತಾನೆ, ಸಹದೇವ ನೀನು ಹೊತ್ತುಕೊಂಡು ಬಾ ಅಂತಂದರೆ ಅವನು ಹೇಳ್ತಾನೆ, ಅಣ್ಣ ಬೆಳಿಗ್ಗಿಂದ ಅಡಿಗೆ ಮಾಡಿದ್ದು ನಾನೇನೆ, ನಾಳೆಯಿಂದ ಅಡಿಗೆ ಕೆಲಸವನ್ನು ಭೀಮ ಇಟ್ಟುಕೊಂಡಿದ್ದಾನೆ, ಇವತ್ತು ನಾ ಮಾಡೋದಿಲ್ಲ ಅಂತ ಬೇರೆ ಹೇಳಿಬಿಟ್ಟಿದ್ದಾನೆ, ಆದ್ದರಿಂದಾಗಿ ನಾನೇ ಬೆಳಿಗ್ಗೆಲ್ಲ ಅಡಿಗೆ ಮಾಡಿದ್ದೇನೆ, ನಾನು ಸುಸ್ತಾಗಿದ್ದೇನೆ ಅಂತಂದ. ಕೊನೆಗೆ ಅರ್ಜುನನಿಗೆ ಹೇಳಿದ್ನಂತೆ, ಅರ್ಜುನ ನೀನು ಹೊತ್ತುಕೊಂಡು ಬಾರು ಅಂತಂದರೆ ಆಯಿತು ಅಂತ ಸ್ಕಂದೇ ಕೃತ್ವ ವರಾರೋಹಾಂ ಬಾಲಾಂ ಅಯತಲೋಚನಾಂ. ಆ ದ್ರೌಪದಿ ದೇವಿಯರನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದಂತೆ ಅರ್ಜುನ. ಅಂದರೆ ಅಷ್ಟು ಎಲ್ಲ ಗಂಡಂದಿರು ಕೂಡ ಅಷ್ಟು ವಾತ್ಸಲ್ಯದಿಂದ ನೋಡ್ತಾ ಇದ್ರಂತೆ ದ್ರೌಪದಿ ದೇವಿಯರನ್ನು ಅಂತ.
ಆ ರೀತಿಯಲ್ಲಿ ಕರ್ಕೊಂಡು ಬಂದು ಇನ್ನೇನು ಕೆಲವು ಹೆಜ್ಜೆಗಳನ್ನು ಮುಂದಿಟ್ಟರೆ ವಿರಾಟ ನಗರ ಬರುತ್ತೆ. ಆ ವಿರಾಟ ನಗರಕ್ಕೆ ಹೋಗೋಕ್ಕಿಂತ ಮೊದಲು ಆಗ ಹೇಳ್ತಾನೆ ಅರ್ಜುನ ಹೇಳ್ತಾನೆ, ಅಲ್ಲ ನಾವು ಈ ನಮ್ಮ ಧನಸ್ಸನ್ನು ಹಿಡ್ಕೊಂಡಿದ್ದೇವೆ, ಇದನ್ನೆಲ್ಲ ಹಿಡ್ಕೊಂಡು ನಾವು ಊರಿಗೆ ಹೋದ್ವಿ ಅಂತ ಆದರೆ ನಮ್ಮನ್ನು ಕಂಡುಹಿಡಿಯಲ್ವೇ? ಅದರಲ್ಲೂ ಕೂಡ ನನ್ನ ಗಾಂಡೀವ ಅನ್ನುವಂಥ ಧನಸ್ಸಿದೆಯಲ್ವ, ಇದು ಎಲ್ಲರಿಗೂ ಕೂಡ ಪ್ರಸಿದ್ಧವಾದದ್ದು, 3 ಲೋಕದಲ್ಲೂ ಕೂಡ ಪ್ರಸಿದ್ಧ. ಹಾಗಾಗಿ ನಾನು ಅದನ್ನು ಹಿಡ್ಕೊಂಡು ಓಡಾಡಿದರೆ ನಾನೇ ಅರ್ಜುನ ಅನ್ನುವಂಥದ್ದು ಗೊತ್ತಾಗಿ ಹೋಗುತ್ತೆ, ಅಜ್ಞಾತವಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಗಾಂಡೀವಂ ಹಿ ನರವ್ಯಾಘ್ರ ತ್ರಿಷು ಲೋಕೇಶು ವಿಶ್ರುತಂ, ಇದು ಬಹಳ ಪ್ರಸಿದ್ಧ. ಅದರಿಂದ ಕಥಂ ನಾವಿಷ್ಕೃತ ಸ್ಯಾಮೋ ಧಾರ್ತರಾಷ್ಟ್ರಸ್ಯ ಮಾರೀಷ, ಅದರಿಂದ ಧೃತರಾಷ್ಟ್ರನ ಮಕ್ಕಳಿಗೆ ದುರ್ಯೋಧನಾದಿಗಳಿಗೆ ಸಿಗಾಕೊಂಡ್ಬಿಡ್ತೇವೆ. ಅದರಿಂದ ಹುಷಾರಾಗಿ ಹೋಗಬೇಕು. ನಮ್ಮ ಈ ಆಯುಧಗಳನ್ನು ಏನು ಮಾಡಬೇಕು ಅಂತ ಅದಕ್ಕೆ ವಿಚಾರ ಮಾಡಿದಾಗ, ಏಕಸ್ಮಿನ್ನಪಿ ವಿಜ್ಞಾತೆ ಸಮಯಂ ನ ವ್ಯತೀತ್ಯ ಚ, ಒಬ್ಬನಿಗೆ ಯಾರಾದರೂ ಕೂಡ ನಾವು 5-6 ಜನ ಇದ್ದೀವಿ, ಈ 6 ಜನರಲ್ಲಿ ಒಬ್ಬರು ಸಿಗಾಕ್ಕೊಂಡ್ರೂ ಕೂಡ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಬರಬೇಕಾಗ್ತದೆ. ಆದ್ದರಿಂದ ಭೂಯೋ 12 ವರ್ಷಾಣಿ ಪ್ರವಿಶೇಮ ವನಂ. ಅದರಿಂದ ಬೇಡಪ್ಪ, ಅದಕ್ಕೋಸ್ಕರ ಏನಾದರೂ ಮಾಡಿ ಇದನ್ನೆಲ್ಲ ಈ ಆಯುಧಗಳನ್ನೆಲ್ಲ ಒಂದು ಕಡೆಯಲ್ಲಿ ಎಲ್ಲಿಯಾದರೂ ಯಾರಿಗೂ ಗೊತ್ತಿಲ್ಲದಂತೆ ಒಂದು ಜಾಗದಲ್ಲಿ ಇಡಬೇಕು ಅಂತ. ತಸ್ಮಾತ್ ಸರ್ವಾಣಿ ಶಸ್ತ್ರಾಣಿ ಪ್ರಚ್ಛನ್ನಂ ಯಸ್ಯ ಕುತ್ರಚಿತ್, ಎಲ್ಲಿಡಬೇಕು ಅಂತ ವಿಚಾರ ಮಾಡುವಾಗ ಹತ್ತಿರದಲ್ಲಿ ಹೋದ್ರಂತೆ ಆ ಊರಿನ ಹೊರಭಾಗದಲ್ಲಿ. ಆದ್ದರಿಂದ ಊರಿನ ಹೊರಭಾಗದಲ್ಲಿ ಏನಿತ್ತು ಅಂದರೆ ಒಂದು ಸ್ಮಶಾನ ಇತ್ತಂತೆ, ಒಂದು ಸ್ಮಶಾನ. ಆ ಸ್ಮಶಾನವನ್ನು ನೋಡಿದರು. ಆ ಸ್ಮಶಾನವನ್ನು ನೋಡ್ತಾರೆ. ನೋಡಿದ ಕೂಡಲೇ ಉತ್ಪತ್ತೇನಾಪಿ ಜಾತೇಯಂ, ಅಲ್ಲಿ ಆ ದಾರಿಯಲ್ಲಿ ಒಂದು ಸ್ವಲ್ಪ ಜನಗಳು ಇದ್ದರು ಒಂದಷ್ಟು. ಆ ಜನಗಳು ನೋಡಿದರು, ಸ್ವಲ್ಪ ಜನ ಇಲ್ಲದೆ ಇರುವಂಥ ಜಾಗಕ್ಕೆ ಹೋದಾಗ ಅದೊಂದು ಸ್ಮಶಾನ ಇತ್ತು. ಆ ಸ್ಮಶಾನಕ್ಕೆ ಹೋದರು. ಆ ಸ್ಮಶಾನಕ್ಕೆ ಹೋದಾಗ ಅಲ್ಲಿ ಹೇಳುತ್ತಾರೆ ಅಲ್ಲೊಂದು ಕಲ್ಲಿತ್ತಂತೆ, ಕಲ್ಲು. ಆ ಕಲ್ಲಿನ ಮೇಲೆ ಅಂದರೆ ಅದೊಂದು ಪ್ರಾಯೋಪವೇಶದ ಕಲ್ಲು ಅಂತ ಹೇಳುತ್ತಾರೆ. ಪ್ರಾಯೋಪವೇಶ ಕಲ್ಲು ಅಂತ. ಪ್ರಾಯೋಪವೇಶ ಕಲ್ಲು ಅಂತಂದರೆ ಅದು ಹೇಗೆ ಅಂತಂದರೆ, ಈ ಒಂದು ವೃತ್ತಿ ಇದೆ, ಅಥಾ ಪರಮದೂರಸ್ಥಂ ಉಂಚವೃತ್ತಿ ಕಲೇಬರಂ ಅಂತ. ಉಂಚವೃತ್ತಿ ಅಂತ ಈ 2 ವ್ರತ ಇದೆ. ಶಿಲೋಂಚವೃತ್ತಿ ಅಂತ ಹೇಳ್ತಾರೆ, ಶಿಲವೃತ್ತಿ ಉಂಚವೃತ್ತಿ ಅಂತ. ಶಿಲವೃತ್ತಿ ಉಂಚವೃತ್ತಿ ಅಂದರೆ ಅರ್ಥ ಏನು ಅಂದರೆ, ಉಂಚ ಕಣಿಷ ಆದಾನಂ ಅಂದರೆ ಈ ಕಣಗಳು, ಈ ರೈತರೆಲ್ಲರೂ ಕೂಡ ಏನು ಮಾಡಿರ್ತಾರೆ ಅಂದರೆ, ಈ ಗದ್ದೆಗಳಲ್ಲಿ ಬೆಳೆಯನ್ನು ಬೆಳೆದಾದ ನಂತರ ಅದನ್ನೆಲ್ಲ ಬಿಡಿಸ್ಲಿಕ್ಕೆ ಅಂತ ಒಂದಷ್ಟು ಹೊಡಿತಾರೆ. ಅದನ್ನೆಲ್ಲ ಹೊಡೆದು ತೆಗೆದು ಅದರಲ್ಲಿರುವಂಥ ಕಾಳುಗಳನ್ನೆಲ್ಲ ಆರಿಸ್ಕೊಂಡು ಹೋಗ್ತಾರೆ. ಎಲ್ಲ ಕಾಳುಗಳನ್ನು ಆರಿಸ್ಕೊಂಡು ಹೋದ ನಂತರ ಅವರಿಗೆ ಬೇಡವಾದ ಭಾಗ ಬಿದ್ದಿರ್ತದಲ್ಲ, ಆ ಬಿದ್ದ ಭಾಗದಿಂದಾಗಿ ಏನಿರ್ತದೋ ಅದನ್ನೆಲ್ಲ ಆರಿಸಿಕೊಂಡು ಬಂದು ಅದನ್ನು ಬೇಯಿಸಿ ಮನೆಯಲ್ಲಿ ತಿಂದರೆ ಅದನ್ನು ಉಂಚವೃತ್ತಿ ಅಂತ ಹೇಳ್ತಾರೆ. ಇನ್ನೊಂದು ಶಿಲವೃತ್ತಿ ಅಂತ ಹೇಳಿದರೆ ಇದು ಇನ್ನೂ ವಿಚಿತ್ರ. ಆ ಕಾಳನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಆ ಕಾಳು ಮತ್ತೆ ಬೇರೆ ಪ್ರಾಣಿಗಳು ತಿಂತಾರೆ. ಆ ಪ್ರಾಣಿಗಳಿಗೆ ಆಹಾರ ಇಲ್ಲದಂತೆ ನನ್ನ ಹೊಟ್ಟೆಗೆ ಹಾಕ್ಕೊಡ್ಬಾರ್ದು. ಎಲ್ಲರೂ ಜಗತ್ತಿನಲ್ಲಿ ಎಲ್ಲರೂ ತೃಪ್ತರಾದ ನಂತರ ಏನು ಸಿಗುತ್ತೋ ಅದು ನನಗೆ ಅಂತ ಬದುಕೋದು. ಅದು ಯಾವ ವೃತ್ತಿ ಅಂದರೆ, ಈ ಆಕಳುಗಳೆಲ್ಲ ಇರ್ತದಲ್ಲ, ಆಕಳೆಲ್ಲವೂ ಕೂಡ ಈ ಕಾಳುಗಳನ್ನು ತಿಂದಿರುತ್ತೆ. ಕಾಳನ್ನು ತಿಂದಾದ ಮೇಲೆ ಆ ಕಾಳೇನಾಗುತ್ತೆ ಅಂದರೆ ಒಳಗಡೆ ಎಲ್ಲ ಜೀರ್ಣವಾಗುತ್ತೆ. ಜೀರ್ಣವಾದ ನಂತರ ಗೋಮಯ ರೂಪದಿಂದ ಹೊರಗೆ ಬೀಳುತ್ತೆ. ಆ ಗೋಮಯದಲ್ಲೂ ಕೂಡ ಕೆಲವು ಕಾಳುಗಳು ಜೀರ್ಣ ಆಗಿರೋದಿಲ್ಲ, ಹಾಗೇ ಇರ್ತವೆ ಕೆಲವು ಕಾಳು. ಈ ಗೋಮಯ ಬಿದ್ದಿರ್ತದಲ್ಲ, ಅದರಲ್ಲಿ ಕಾಳುಗಳು ಹಾಗಾಗಿ ಬಿದ್ದಿರ್ತದೆ. ಆ ಕಾಳುಗಳೇನಿದೆಯಲ್ವ ಅದನ್ನು ಹೆಕ್ಕಿ ಆರಿಸಿಕೊಂಡು ಬಂದು ಅದನ್ನು ತೊಳೆದು ಅದನ್ನು ಬೇಯಿಸಿ ತಿಂದರೆ ಅದನ್ನು ಶಿಲವೃತ್ತಿ ಅಂತ ಕರೀತಾರಂತೆ. ಇಂತಹ ವೃತ್ತಿಯಲ್ಲಿ ಬದುಕಿದಂತಹ ಜನ ಇರ್ತಾರಲ್ಲ, ಆ ಕಾಲದಲ್ಲಿ ಇಂತಹ ವ್ರತಗಳನ್ನೆಲ್ಲ ಮಾಡ್ತಿದ್ರಂಥವ್ರು. ಇಂಥ ವ್ರತಗಳನ್ನು ಮಾಡುವವರು ಕೊನೆಗೆ ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಇನ್ನು ನಾನು ಸಾಯೋ ಸ್ಥಿತಿ ಬಂದಿದೆ ಅನ್ನುವಾಗ ಈ ಸ್ಮಶಾನಕ್ಕೆ ಬರೋರಂತೆ. ಆ ಸ್ಮಶಾನಕ್ಕೆ ಬಂದಾಗ ಅಲ್ಲೊಂದು ಕಲ್ಲು, ಆ ಕಲ್ಲಿನ ಮೇಲೆ ಮಲಗೋರಿಯವರು. ಕಲ್ಲಿನ ಮೇಲೆ ಮಲಗಿದಾಗ ಪ್ರಾಯೋಪವೇಶಾದ್ ಉಚ್ಚುಷ್ಕಂ ಸ್ನಾಯು ಚರ್ಮಾಸ್ತಿ ಸಂಯುತಂ ತಚ್ಚಾನೀಯ ಧನುರ್ಮಧ್ಯೆ ನಿಬಬಂದುಶ್ಚ ಪಾಂಡವಾಹ. ಅಲ್ಲಿ ಹೋಗಿ ಮಲಗ್ತಾ ಇದ್ರಂತೆ. ಮಲಗಿದರೆ ತಾನಾಗೆ ಪ್ರಾಣ ಹೋಗಬೇಕಷ್ಟೆ. ಅಲ್ಲಿ ಸಂಸ್ಕಾರ ಆಗ್ತದೋ ಬಿಡ್ತದೋ ಏನೋ ಆಗಲಿ, ಅಷ್ಟೇ, ಪ್ರಾಣ ಹೋದರೆ ಮುಗೀತಷ್ಟೇ ಅಂತ. ಆ ರೀತಿಯಲ್ಲಿ ಇರುವಂಥ ಒಂದು ಜಾಗ ಅದು, ಅಂಥ ಒಂದು ಸ್ಮಶಾನ. ಇಂಥ ಸ್ಮಶಾನದಲ್ಲಿ ಹೋಗ್ತಾರೆ ಅವರು. ಅಲ್ಲಿ ಹೋದಾಗ ಏನಾಗುತ್ತೆ ಅಂದರೆ, ಅಲ್ಲಿ ನೋಡ್ತಾರೆ ಒಂದು ಹತ್ತಿರದಲ್ಲೇನೆ, ಆ ಕಲ್ಲಿನ ಹತ್ತಿರದಲ್ಲೇನೆ ಒಂದು ದೊಡ್ಡ ವೃಕ್ಷ ಇತ್ತಂತೆ. ಯಾವ ವೃಕ್ಷ ಅಂತ ಹೇಳಿದರೆ ಅದು ಶಮಿ ವೃಕ್ಷ, ಅಂದರೆ ಬನ್ನಿ ಮರ, ಶಮಿ ವೃಕ್ಷ ಇತ್ತು.
ಆ ಶಮೀ ವೃಕ್ಷವನ್ನು ನೋಡಿದರು. ಪುನಃ ಸುಸಂವೇಷ್ಟ್ಯ ಕೃತ್ವ ಸುದೃಢಮಾವರಂ ಅಂತ. ಆ ಶಮೀ ವೃಕ್ಷವನ್ನು ನೋಡಿ ಈ ವೃಕ್ಷದ ಮೇಲೆ ನಾವಿಟ್ಟರೆ ಒಳ್ಳೆಯದಾಗ್ತದೆ ಅಂತ ಅಂದ್ಕೊಂಡ್ರು. ಅಲ್ಲಿಗೆ ಹೋಗಿ ಇವರ ಆಯುಧಗಳನ್ನೆಲ್ಲವನ್ನು ಕೂಡ ತೆಗೆದು ಒಂದು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕಲ್ಲ. ಇವರು ಬಟ್ಟೆ ಹಾಕಬೇಕು, ಯಾವ ಬಟ್ಟೆ ಹಾಕಬೇಕು? ಬಟ್ಟೆಯೆಲ್ಲ ಇವರು ಚೀಲ ಗೀಲ ಏನಿಲ್ಲ, ಸರಿಯಾಗಿ ಹಿಡ್ಕೊಂಬಂದಿಲ್ಲ. ಮತ್ತು ಎಲ್ಲಿ ಹಾಕಬೇಕು ಇವರು ಅಂತಂದರೆ, ಅದಕ್ಕೆ ಅಲ್ಲಿ ಒಂದು ಹಸು ಆಕಳು ಅದು ಸತ್ತು ಬಿದ್ದಿತ್ತಂತೆ. ಅದರ ಚರ್ಮವನ್ನು ತೆಗೆದು ಆ ಚರ್ಮವನ್ನೇ ಬಟ್ಟೆ ಮಾಡಿಕೊಂಡು ಅದರಲ್ಲಿ ಇವುಗಳನ್ನು ಹಾಕಿ, ಆಮೇಲೆ ಒಂದಷ್ಟು ಅಲ್ಲಿ ಇಲ್ಲಿ ಬಿದ್ದಂತಹ ದಾರಗಳಂತೆ, ಅದು ಕಟ್ಟಲಿಕ್ಕೆ ಒಂದು ದಾರ ಬೇಕಲ್ಲ, ಕಟ್ಟಲಿಕ್ಕೆ ದಾರ ಸಿಗಲಿಲ್ಲ. ಅದಕ್ಕೆ ಹೇಳಿದ್ರಂತೆ ಆ ಗಾಂಡೀವ ಧನಸ್ಸಿಗೆ ಒಂದು ಹಗ್ಗ ಇತ್ತಲ್ಲ ಕಟ್ಟಿದ್ದು, ಅದನ್ನು ಬಿಚ್ಚು ಅಂದರು. ಬಿಚ್ಚಿದ ಅವನು ಅರ್ಜುನ, ಬಿಚ್ಚಿ ಅದನ್ನೇ ಕಟ್ಟಿದ್ರಂತೆ. ಕಟ್ಟಿ ಆಮೇಲೆ ಮತ್ತೆ ಬಂದು ಹೆದೆ ಏರಿಸಿದ್ರಾಯ್ತು ಅಂತ ಅದನ್ನು ಕಟ್ಟಿ ಗಟ್ಟಿಯಾಗಿ ಕಟ್ಟಿದರು. ಪುನಃ ಸುಸಂವೇಷ್ಟ್ಯ ಕೃತ್ವ ಸುದೃಢಮಾವರಂ. ಪುನಃ ಸಂವೇಷ್ಟ್ಯ ಚೆನ್ನಾಗಿ ಕಟ್ಟಿದ್ರಂತೆ. ಅದನ್ನು ಕಟ್ಟಿ ಆದ ನಂತರ ಅಸ್ಯ ಬದ್ಧಸ್ಯ ದೌರ್ಗಂಧ್ಯಾತ್ ಮನುಷ್ಯ ವನಚಾರಿಣಃ, ಈ ವೃಕ್ಷದಲ್ಲಿ ಮೇಲೆ ಕಟ್ಟಬೇಕು ಅಂತ ಹೇಳಿದರು. ಮೇಲೆ ಹತ್ತಬೇಕಲ್ಲ ಗಿಡದ ಮೇಲೆ, ಯಾರು ಹತ್ತೋದು? ಅದಕ್ಕೇನು ಮಾಡಿದ? ಭೀಮ ನಿಂತು ಕೂಡಲೇ ಭೀಮನಿಗೆ ಹೇಳಿದ್ರಂತೆ, ಅರ್ಜುನ ನನ್ನ ಮೇಲೆ ಹತ್ತು ಅಂತ. ಭೀಮ ಅರ್ಜುನನನ್ನು ತನ್ನ ಮೇಲೆ ಹೊತ್ತುಕೊಂಡ. ಆಮೇಲೆ ಸಹದೇವನಿಗೆ ಹೇಳಿದ, ಸಹದೇವ ನೀನು ಬಾ ಅಂತ. ಆಮೇಲೆ ಸಹದೇವ ಅರ್ಜುನನ ಮೇಲೆ ಹತ್ತಿದ್ದಂತೆ. ಹೀಗೆ ಒಬ್ಬರ ಮೇಲೆ ಒಬ್ಬರು ನಿಂತುಕೊಂಡು ಎಲ್ಲರ ಭಾರವನ್ನು ಹೊತ್ತವನು ಯಾರು ಅಂದರೆ ಭೀಮ. ಹಾಗೆ ಭೀಮ ಕೆಳಗೆ ನಿಂತುಕೊಂಡು ಮೇಲೆ ಅದನ್ನು ಕಟ್ಟುವಂಥ ಕೆಲಸವನ್ನು ಮಾಡಿಸಿದರು. ಈ ರೀತಿ ಕಟ್ಟುವಂಥ ಕೆಲಸವನ್ನು ಮಾಡಿಸಿ ಆಮೇಲೆ ಅಲ್ಲಿಯೇನೇ ಒಬ್ಬ ಬ್ರಾಹ್ಮಣನ ದೇಹ ಸತ್ತು ಬಿದ್ದಿತ್ತು. ಆ ಬ್ರಾಹ್ಮಣನ ದೇಹ ಇದೆಯಲ್ವಾ, ಆ ಹೆಣವನ್ನು ಕೂಡ ಮೇಲೆತ್ತಿ ಕಟ್ಟು ಅಂತ ಹೇಳಿದ್ರಂತೆ. ಅದನ್ನು ಕೂಡ ಕಟ್ಟುವಂತೆ. ಯಾಕೆಂದರೆ ಇವರು ಭಾಳ ಉಪಾಯ ಇವರದ್ದೆಲ್ಲ ಇಲ್ಲ ಅಂದರೆ ಮತ್ತೆ ಯಾರಾದರೂ ಬಂದು ಅದನ್ನು ಓಪನ್ ಮಾಡ್ತಾರೆ. ಇಂಥದ್ದು ಮೇಲ್ಗಡೆ ಎಲ್ಲ ಇಂಥದ್ದೆಲ್ಲ ಇದೆ, ಹೆಣ ಗಿಣ ಇದೆ ಅಂದರೆ ಹೆದರಿ ಓಡಿ ಹೋಗ್ತಾರೆ, ಯಾರು ಹತ್ರಕ್ಕೆ ಬರೋದಿಲ್ಲ ಅಂತ. ಅದಕ್ಕೋಸ್ಕರವಾಗಿ ಈ ಉಪಾಯಗಳನ್ನೆಲ್ಲವನ್ನು ಕೂಡ ಮಾಡಿಕೊಂಡು ಅಸ್ಯ ಬದ್ಧಸ್ಯ ದೌರ್ಗಂಧ್ಯಾತ್ ಮನುಷ್ಯ ವನಚಾರಿಣಃ, ಇಲ್ಲಿ ಈ ದೇಹವನ್ನು ಕಟ್ಟಿದ್ವಿ ಅಂತ ಆದರೆ ಅದನ್ನು ನೋಡಿ ದುರ್ಗಂಧ ಬರ್ತಾ ಇರ್ತದೆ, ಕೆಟ್ಟ ವಾಸನೆ. ಆ ವಾಸನೆ ತಡಿಲಿಕ್ಕಾಗದೆ ದೂರಾತ್ ಪರಿಹರಿಷ್ಯಂತಿ ಸಸತ್ವೇಯಂ ಶಮೀತಿಹ. ಅದರಿಂದ ಈ ಶಮೀ ವೃಕ್ಷದ ಹತ್ತಿರ ಹೋಗೋದು ಬೇಡ, ದುರ್ಗಂಧ ಬರ್ತಾ ಇದೆ, ಏನೋ ಇದೆ ಇಲ್ಲಿ ಅಂತ ಅಂದ್ಕೊಂಡು ಯಾರೂ ಹತ್ತಿರಕ್ಕೂ ಕೂಡ ಬರೋದಿಲ್ಲ. ಅದಕ್ಕೋಸ್ಕರ ಈ ವ್ಯವಸ್ಥೆಯನ್ನು ಮಾಡೋಣ ಅಂತ ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಅವರು ಹೊರಟರು. ಆದರೆ ದಾರಿಯಲ್ಲಿ ಹೋಗುವಾಗ ಮತ್ತೆ ಏನು ಮಾಡಿದರು ಅಂದರೆ, ದಾರಿಯಲ್ಲಿ ಹೋಗಬೇಕಾದ್ರೆ ತಾವೇ ಮಾತಾಡ್ಕೊತ ಹೋಗೋದು. ನಮ್ಮ ತಾಯಿ 80 ವರ್ಷ ಕಳೆದಿತ್ತವಳಿಗೆ, 80 ದಾಟಿತ್ತು, ಅವಳು ಸತ್ತಾದ ನಂತರ ಅವಳಿಗೆ ದೇಹ ಸಂಸ್ಕಾರ ಮಾಡೋದು ನಮ್ಮಲ್ಲಿ ಸಂಪ್ರದಾಯ ಇಲ್ಲ, ಆದ್ದರಿಂದ ಅವಳನ್ನು ಅಲ್ಲೇ ಹೆಣವನ್ನು ಸ್ಮಶಾನದಲ್ಲಿ ಹಾಕಿ ಬಂದಿದ್ದೇವೆ ಅಂತ ಅವರು ಮಾತಾಡ್ಕೊಳ್ಬೇಕಾದ್ರೆ ಹತ್ತಿರದಲ್ಲಿದ್ದವರಿಗೆಲ್ಲ ಕೇಳಿಸ್ಬೇಕದು. ಅಲ್ಲಿದ್ದವರೆಲ್ಲ ಏನು ಅಂದ್ಕೊಳ್ಬೇಕು, ಯಾರೋ ತಾಯಿನ ಸಂಸ್ಕಾರ ಮಾಡಲಿಕ್ಕೆ ಬಂದಿದ್ದರು ಹಾಗೆ ಹೀಗೆ ಅಂತ ಅವರು ಪ್ರಚಾರವನ್ನು ಮಾಡಬೇಕು. ಇವರು ಪಾಂಡವರು ಈ ಕಡೆಗೆ ಹೋದರು ಆ ಕಡೆಗೆ ಹೋದರು ಅಂತ ಗೊತ್ತಾಗಬಾರ್ದು. ಆ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಇದನ್ನೆಲ್ಲವನ್ನು ಮಾಡ್ತಾ ಅಲ್ಲಿಂದ ಹೋದ್ರಂತೆ. ಸರ್ವಾಯುಧಾನೀಹ ಮಹಾಬಲಾನಿ ನ್ಯಾಸಂ ಮಹಾದೇವ ಸಮೀಪತೋ ವೈ ನ್ಯಸ್ಯಾಮ್ಯಹಂ ವಾಯು ಸಮೀಪತಶ್ಚ ವನಸ್ಪತೀನಾಂಚ ಸಪರ್ವತಾನಾಂ. ಅಲ್ಲಿಂದ ಅವರು ಹೊರಡಬೇಕಾದ್ರೆ ಏನು ಮಾಡಿದ್ರಂತೆ, ಇದು ಚೆನ್ನಾಗಿ ರಕ್ಷಣೆ ಆಗಬೇಕಲ್ಲ, ನಾವು ಬರೋ ತನಕಲ್ಲೂ ಕೂಡ ಏನಾಗಬಾರ್ದು. ಅದಕ್ಕೋಸ್ಕರ ಏನು ಮಾಡಿದರು, ಆ ಬನ್ನಿ ವೃಕ್ಷ ಇತ್ತಲ್ಲ ಶಮೀ ವೃಕ್ಷಕ್ಕೆ ಒಂದು ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿದ್ರಂತೆ. ಶಮೀ ವೃಕ್ಷಕ್ಕೆ ನಾವು ಬರುವಲ್ಲಿಯ ತನಕಲ್ಲೂ ಕೂಡ ನಮ್ಮ ಆಯುಧಗಳಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗದೇ ಇರುವಂತೆ ರಕ್ಷಣೆ ಆಗಬೇಕು ಅಂತ ಅಲ್ಲಿ ನಮಸ್ಕಾರವನ್ನು ಮಾಡಿದರು. ನಮಸ್ಕಾರ ಅಂದರೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಅಂತ ಹೇಳ್ತಾರೆ. ಶಮೀಂ ಕೃತ್ವ ಪ್ರದಕ್ಷಿಣಂ ಅಂತ. ಪ್ರದಕ್ಷಿಣೆ ಅಂತಂದ್ರೇ ಅರ್ಥ ಏನು ಗೊತ್ತಾ, 4 ಅಂತ ಅರ್ಥ. ಸಾಮಾನ್ಯವಾಗಿ ಪ್ರದಕ್ಷಿಣೆ ಅಂತ ಹೇಳಿದರೆ 4 ಮಾಡಬೇಕು ಅಂತ ಅರ್ಥ. 4 ಪ್ರದಕ್ಷಿಣೆ ಅಂತ ಎಲ್ಲ ಕಡೆಯಲ್ಲೂ ಹಾಗೆ. ಅದು ಕೆಲವು ದೇವತೆಗಳಿಗೆ ಮಾತ್ರ ಬೇರೆ ಬೇರೆ ಅಂತ ಹೇಳಿದ್ದಾರೆ. ಅಲ್ಲಿ ಚತ್ವಾರಿ ಕೇಶವೇ ಕುರಿಯಾತು. ಭಗವಂತನ ದೇವಸ್ಥಾನಗಳು ಅಂದರೆ ರಾಮ ಆಗಿರಲಿ, ಕೃಷ್ಣ ಆಗಿರಲಿ, ನರಸಿಂಹ ಯಾರಾಗಿದ್ದರೂ ಕೂಡ ಚತ್ವಾರಿ ಕೇಶವೇ ಕುರಿ ಅಂದರೆ ಭಗವಂತನಿಗೆ 4 ಪ್ರದಕ್ಷಿಣೆ ಎನ್ನುವಂಥದ್ದು. ಅದು ಬೇರೆ ದೇವತೆಗಳಿಗೆ ಕೆಲವರಿಗೆಲ್ಲ ದುರ್ಗಾದೇವಿಗೆ 6 ಪ್ರದಕ್ಷಿಣೆ ಅಂತ ಹೇಳ್ತಾರೆ. ಇನ್ನು ಕೆಲವು ದೇವತೆಗೆ, ಅದರಲ್ಲೂ ಈ ಯಾರು ರುದ್ರದೇವರಿಗೆ ರುದ್ರಸ್ಯಾರ್ಧಂ ಪ್ರದಕ್ಷಿಣಂ ಅಂತ. ರುದ್ರದೇವರಿಗೆ ಅರ್ಧ ಪ್ರದಕ್ಷಿಣೆ, ಪೂರ್ಣ ಪ್ರದಕ್ಷಿಣೆ ಎನ್ನುವಂಥದ್ದಿಲ್ಲ. ಹಾಗಾಗಿ ಹಳೇ ದೇವಸ್ಥಾನಗಳಲ್ಲೆಲ್ಲ ಹೋದರೆ ನೀವು ಅರ್ಧ ಪ್ರದಕ್ಷಿಣೆ ಮಾಡಿ ವಾಪಸ್ ಬರುವಂಥ ವ್ಯವಸ್ಥೆ ಇರ್ತದೆ.
ಹಾಗೆ ಆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಇಲ್ಲಿ ಬನ್ನಿ ವೃಕ್ಷ, ಅಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ ಅಂತ ಅನುಸಂಧಾನವನ್ನು ಮಾಡಿ 4 ಪ್ರದಕ್ಷಿಣೆಯನ್ನು ಮಾಡಿದ್ರಂತೆ. ಇಷ್ಟು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹೊರಟು ಬರ್ತಾ ಇದ್ದಾರೆ. ಎಲ್ಲಿಗೆ ಬರ್ತಾ ಇದ್ದಾರೆ? ಮತ್ಸ್ಯರಾಜ್ಞೋ ವಿರಾಟಸ್ಯ ಸಮೀಪಂ ವಸ್ತು ಮಂಜಸ ಅಜ್ಞಾತಚರ್ಯಾಂ ಚರಿತುಂ ವರ್ಷಂ ರಾಷ್ಟ್ರೇ ತ್ರಯೋದಶಂ. ಇಲ್ಲಿಗೆ ಬಂದರು ಆ ವಿರಾಟ ನಗರಕ್ಕೆ. ಅಂದರೆ ವಿರಾಟ ನಗರದ ಹತ್ತಿರದಲ್ಲಿ ಪ್ರವೇಶವನ್ನು ಮಾಡುವಾಗ ಸರಿಯಾಗಿ ಒಂದು ಕಡೆಯಲ್ಲಿ ಒಂದು ಜಾಗದಲ್ಲಿ ಸ್ವಲ್ಪ ಒಂದು 5 ನಿಮಿಷ ವಿಶ್ರಾಂತಿ ಅಂತ ಕೂತ್ಕೊಂಡ್ರಂತೆ. ವಿಶ್ರಾಂತಿ ಅಂತ ಕೂತ್ಕೊಂಡು ಆ ವಿಶ್ರಾಂತಿಗೆ ಕೂತಾಗ, ವಿಶ್ರಾಂತಿ ಅಂದರೆ ಏನು, ಬರೀ ವಿಶ್ರಾಂತಿಯನ್ನು ಮಾಡಲಿಲ್ಲ. ಈ ಏನು ಇವನಿದ್ದಾನೆ ಯುಧಿಷ್ಠಿರ, ಅಂದರೆ ಈ ಧರ್ಮರಾಜ ಏನು ಮಾಡಿದ, ಕುಳಿತಲ್ಲೇನೆ ಸ್ತೋತ್ರವನ್ನು ಮಾಡಿದ್ದಂತೆ. ಕುಳಿತ ಜಾಗದಲ್ಲೇನೆ ಸ್ತೋತ್ರವನ್ನು ಮಾಡಿ. ಏನು ಸ್ತೋತ್ರವನ್ನು ಮಾಡಿದ ಅಂದರೆ ದುರ್ಗಾದೇವಿಯ ಸ್ತೋತ್ರವನ್ನು ಮಾಡಿದ್ದಂತೆ. ಆ ದುರ್ಗಾದೇವಿ ಬಹಳ ಪ್ರಸಿದ್ಧವಾಗಿರುವಂಥದ್ದು. ಮಹಾಭಾರತದ ವಿರಾಟ ಪರ್ವದಲ್ಲಿ 8ನೇ ಅಧ್ಯಾಯದಲ್ಲಿ ಬರುವಂಥ ಸ್ತೋತ್ರ ಇದು. ಅದನ್ನು ದುರ್ಗಾ ಸ್ತೋತ್ರ, ಅದು ಯುಧಿಷ್ಠಿರ ಕೃತ ದುರ್ಗಾ ಸ್ತೋತ್ರ ಅಂತಲೇ ಪ್ರಸಿದ್ಧ. ಅದನ್ನು ಹೇಳಿಕೊಂಡ್ರೆ ಸಾಕು, ಸಕಲಾಭೀಷ್ಟಗಳು ಸಿದ್ಧಿಸುತ್ತೆ ಅಂತ ಅದಕ್ಕೊಂದು ಖ್ಯಾತಿ ಇದೆ. ಅಂಥದ್ದು ವಿರಾಟ ನಗರಂ ರಮ್ಯಂ ಗಚ್ಚಮಾನೋ ಯುಧಿಷ್ಠಿರ ಅಸ್ತುವನ್ ಮನಸಾ ದೇವೀಂ ದುರ್ಗಾಂ ತ್ರಿಭುವನೇಶ್ವರೀಂ ಯಶೋದಾ ಗರ್ಭಸಂಭೂತಾಂ ನಾರಾಯಣವರ ಪ್ರಿಯಾಂ ನಂದಗೋಪಕುಲೇ ಜಾತಾಂ ಮಾಂಗಲ್ಯಾಂ ಕುಲವರ್ಧನೀಂ. ಈ ರೀತಿ ಆರಂಭ ಆಗುತ್ತೆ ಈ ಸ್ತೋತ್ರ. ಆ ಸ್ತೋತ್ರದಲ್ಲಿ ದುರ್ಗಾದೇವಿಯನ್ನು ಒಂದೊಂದು ಶಬ್ದಗಳಿಂದ, ಎಲ್ಲ ದುರ್ಗಾದೇವಿಯ ಪರ್ಯಾಯ ಪದಗಳು ಒಂದೊಂದು ಶಬ್ದಗಳಿಂದಲೂ ಕೂಡ ಬಹಳ ಅದ್ಭುತವಾಗಿ ಅವಳಿಗೆ ಇರುವಂಥ ಹೆಸರು ಕಾಳರಾತ್ರಿ, ಮಹಾರಾತ್ರಿ, ಯಶಸ್ಕರಿ, ಶುಭಾನನೆ, ಕೌಮಾರ, ವ್ರತ, ಇದೆಲ್ಲವೂ ಕೂಡ ಅವಳಿಗಿರುವಂಥ ಹೆಸರು ಅಂತ ಅವಳನ್ನು ಸ್ತೋತ್ರ ಮಾಡ್ತಾನೆ. ಬಹಳ ದಿವ್ಯವಾಗಿರುವಂಥ ಸ್ತೋತ್ರ ಇದು. ಈ ಸ್ತೋತ್ರವನ್ನು ಎಲ್ಲವನ್ನ ಹೇಳಿ ಆದ ನಂತರ ಕೊನೆಗೆ ತಾನೇ ಹೇಳ್ತಾನೆ, ತ್ವಂ ಕೀರ್ತಿ ಶ್ರೀಹಿ ಧೃತಿ ಸಿದ್ಧಿ ಹ್ರೀಹಿ ವಿದ್ಯಾ ಸಂತತಿರ್ಮತಿ. ಎಲ್ಲವನ್ನೂ ಕೂಡ ಈ ಸ್ತೋತ್ರ ಪಾರಾಯಣ ಮಾಡಿದ್ರಿ ಅಂತ ಆದರೆ ಒಳ್ಳೆ ಕೀರ್ತಿ, ಸಂಪತ್ತು, ಧೈರ್ಯ, ಸಿದ್ಧಿ, ವಿದ್ಯಾ, ಸಂತತಿ, ಒಳ್ಳೆ ಬುದ್ಧಿ ಎಲ್ಲವೂ ಕೂಡ ಬರುತ್ತಂತೆ. ಅದರಲ್ಲೂ ಕೂಡ ವಿಶೇಷವಾಗಿ ಸಂಧ್ಯಾಕಾಲದಲ್ಲಿ, ರಾತ್ರಿ ಕಾಲದಲ್ಲಿ ಮತ್ತು ರಾತ್ರಿ ಮಲಗುವ ಕಾಲದಲ್ಲಿ, ಬೆಳದಿಂಗಳಿನಲ್ಲಿ ಇವನ್ನೆಲ್ಲ ಹೇಳಿದ್ವಿ ಅಂತ ಆದರೆ ಬಹಳ ಫಲವನ್ನು ಕೊಡುತ್ತದಂತಿದು. ಅಂಥ ಒಂದು ದಿವ್ಯವಾದಂಥ ಸ್ತೋತ್ರ ಇದು ಅಂತ. ಇಷ್ಟು ಸ್ತೋತ್ರವನ್ನು ಹೇಳೋದ್ರೊಳಗೆ ದುರ್ಗಾದೇವಿ ತಾನೇ ಪ್ರತ್ಯಕ್ಷಳಾದ್ರಂತೆ. ಪ್ರತ್ಯಕ್ಷಳಾಗಿ ದುರ್ಗೆ ಏವಂ ಸ್ತುತಾ ಹಿ ಸಾದೇವಿ ದರ್ಶಯಾಮಾಸ ಪಾಂಡವಂ. ಅವನಿಗೆ ದರ್ಶನವನ್ನು ಕೊಟ್ಟು ಅವನಿಗೆ ಹೇಳ್ತಾಳೆ, ಶೃಣುರಾಜನ್ ಮಹಾಬಾಹೋ ಮದೀಯಂ ವಚನಂ ಪ್ರಭು. ನನ್ನ ಮಾತನ್ನು ಕೇಳು. ಏನು ಅಂದರೆ, ರಾಜ್ಯಂ ನಿಷ್ಕಂಟಕಂ ಕೃತ್ವ ಭೋಕ್ಷಸೆ ಪೃಥಿವೀಂ ಪುನಃ. ಇಡೀ ಭೂಮಂಡಲವನ್ನು ಮತ್ತೆ ಆಳುವ ಸಾಮರ್ಥ್ಯ ನಿನಗೆ ಬರುತ್ತೆ ನನ್ನ ಸ್ತೋತ್ರ ಮಾಡಿದ್ರಿಂದ ನಿನಗೆ ಅಂತ. ಭ್ರಾತೃಭಿ ಸಹಿತೋ ವೀರ ವೃದ್ಧಿಂ ಪ್ರಾಪ್ಸ್ಯಸಿ ಪುಷ್ಕಲಾಂ. ನಿನ್ನ ಎಲ್ಲ ಸಹೋದರರ ಜೊತೆಗೆ ಒಳ್ಳೆ ವೃದ್ಧಿಯನ್ನು ಹೊಂದುತ್ತೀನಿ, ನೀನು ಚೆನ್ನಾಗಿರ್ತೀಯ, ಅಂಥ ಒಂದು ಕೀರ್ತಿ ನಿನಗೆ ಬರುತ್ತೆ ಅಂತ. ಇದನ್ನು ಇಷ್ಟೆಲ್ಲ ಹೇಳಿ ದುರ್ಗೆ ತಾನೇ ಹೇಳಿರುವಂಥ ಮಾತು ಕೊನೆಯಲ್ಲಿ, ಪ್ರವಾಸೇ ನಗರೇ ವಾಪಿ ಸಂಗ್ರಾಮೇ ಶತ್ರು ಸಂಗರೆ. ಒಂದು ನಾವು ಪ್ರವಾಸಕ್ಕೆ ಹೋಗ್ತಿರ್ತೀವಿ ಅಂತಹ ಕಾಲದಲ್ಲಿ, ಇನ್ನೊಂದು ಸಂಗ್ರಾಮಿ, ಇನ್ನು ನಗರದಲ್ಲೇ ವಾಸ ಮಾಡುವಾಗ, ಇನ್ನು ಕೆಲವೊಮ್ಮೆ ಈ ಯುದ್ಧ ನಡೆಯುತ್ತಲ್ಲ, ಯುದ್ಧಕ್ಕೆ ಅಂತ ಹೊರಟಾಗ ಶತ್ರು ಸಂಗರೆ, ಶತ್ರುಗಳ ಜೊತೆಗೆ ನಮಗೆ ಏನಾದರೂ ಕೂಡ ಕಾಡಿನಲ್ಲಿ ಸಮಸ್ಯೆಗಳಿದ್ದರೆ, ಶತ್ರುಗಳ ಮಧ್ಯದಲ್ಲಿ ಏನಾದರೂ ಹೋರಾಟ ಇದ್ದರೆ, ಅಂಥ ಸಂದರ್ಭದಲ್ಲಿ ಕಾಡನ್ನು ದಾಟಿ ಮುಂದಕ್ಕೆ ಹೋಗಬೇಕು, ಅಂಥ ಸಂದರ್ಭದಲ್ಲಿ ಏನಾದರೂ ಪ್ರಾಣಿಗಳು ಬಂದು ನಮಗೆ ಹಿಂಸೆ ಕೊಡಬಹುದು. ಅಂಥ ಕಾಲದಲ್ಲಿ ಇದನ್ನು ಅಟವ್ಯಾಂ ದುರ್ಗಕಾಂತಾರೆ ಸಾಗರೇ ಗಿರಿಗಕ್ವರೆ. ಸಾಗರದಲ್ಲಿ, ಪರ್ವತಗಳಲ್ಲಿ ಯೇ ಸ್ಮರಿಷ್ಯಂತಿ ಮಾಮ್ರಾಜನ್ ಯಥಾಹಂ ಭವತಾ ಸ್ಮೃತ. ನೀನು ಹೇಳಿದ ಈ ಸ್ತೋತ್ರದಿಂದ ನನ್ನನ್ನು ಯಾರು ಸ್ತೋತ್ರ ಮಾಡ್ತಾರೋ ನತೇಶಾಂ ದುರ್ಲಭಂ ಕಿಂಚಿತ್. ಅವರಿಗೆ ಜಗತ್ತಿನಲ್ಲಿ ದುರ್ಲಭ ಅನ್ನುವಂಥದ್ದಿಲ್ಲ. ಬೇಕಾದ್ದನ್ನು ಕೊಡ್ತೇನೆ ನಾನು ಅವರಿಗೆ, ಪರಿಪೂರ್ಣವಾಗಿ ಅನುಗ್ರಹವನ್ನು ಮಾಡುತ್ತೇನೆ ಅಂತ. ಇದಂ ಸ್ತೋತ್ರವರಂ ಭಕ್ತ್ಯಾ ಶೃಣುಯಾದ್ವಾ ಪಠೇತವ ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧಿಂ ಯಾಸ್ಯಂತಿ ಪಾಂಡವ ಅಂತ ಇಷ್ಟನ್ನು ಆ ದುರ್ಗಾದೇವಿಯೇ ಹೇಳಿ ಮುಂದೆ ಅವಳು ಅಂತರ್ಧಾನಳಾಗ್ತಾಳೆ. ಅಲ್ಲಿಂದ ಇವರು ಈ ಯತಿವೇಷದಿಂದ ಮೊದಲು ಈ ವಿರಾಟರಾಜನ ಆಸ್ಥಾನವನ್ನು ಪ್ರವೇಶ ಮಾಡಬೇಕಲ್ಲ, ಆ ಆಸ್ಥಾನವನ್ನು ಪ್ರವೇಶ ಮಾಡಬೇಕು ಅಂತ ಮೊದಲು ಹೊರಟದ್ದು ಯಾರು ಅಂತಂದರೆ ಈ ಯುಧಿಷ್ಠಿರ ಹೊರಟ, ಧರ್ಮರಾಜ. ಈ ಯುಧಿಷ್ಠಿರ ಹೊರಟಾಗ
ತನ್ನ ತಂದೆ ಅಂದರೆ ಯಮದೇವರು ಏನೆಲ್ಲ ಕೊಟ್ಟಿದ್ರು ವರಗಳನ್ನು ಅದನ್ನೆಲ್ಲ ಸ್ಮರಣೆ ಮಾಡಿಕೊಂಡು ನಾನು ಏನೇನು ಕೇಳಿದ್ದೆ ಅನ್ನೋದನ್ನು ಕೂಡ ಸವೈ ಮಯೋಕ್ತೋ ವರದಪ್ಪಿತಾ ಪ್ರಭು ಸದೈವ ಮೇ ಧರ್ಮರಥ ಮತಿರ್ಭವೇತ್ ಇಮೇ ಚ ಜೀವಂತು ಮಮಾನುಜ ಪ್ರಭೋ ವಯಶ್ಚ ರೂಪಂ ಚ ಬಲಂ ತಥಾಪ್ನುಯುಃ. ನನ್ನ ತಂದೆ ನನಗೆ ವರ ಕೊಟ್ಟಿದ್ದಾನೆ, ನಾನು ನಮ್ಮಪ್ಪನ ಹತ್ರ ಕೇಳಿದ್ದೇನೆ. ತಂದೆ ಅಂದರೆ ಯಮದೇವರು ಅಂತ ಅರ್ಥ. ಯಮದೇವರ ಬಳಿಯಲ್ಲಿ ವರ ಕೇಳಿದ್ದೇನೆ. ಏನಂತ? ಸದಾ ಧರ್ಮದಲ್ಲಿ ಬದುಕಬೇಕು. ಸದೈವ ಮೇ ಧರ್ಮರಥ ಮತಿರ್ಭವೇತ್. ಸದಾ ಕಾಲದಲ್ಲಿ ಧಾರ್ಮಿಕನಾಗಿರಬೇಕು. ಎಲ್ಲಿ ಹೋದರೂ ಕೂಡ ನನಗೆ ಅಧರ್ಮದ ಬುದ್ಧಿ ಅನ್ನೋದು ಬರಬಾರದು. ನನ್ನ ತಮ್ಮಂದಿರು ಕೂಡ ಒಳ್ಳೆಯ ಜೀವನವನ್ನು ಪಡಿಬೇಕು, ಒಳ್ಳೆಯ ವಯಸ್ಸು ಬರಬೇಕು, ಅವರಿಗೆ ಒಳ್ಳೆಯ ರೂಪ ಬರಬೇಕು, ಈ ರೀತಿ ಬದುಕಬೇಕು ಅಂತ ಈ ರೀತಿ ಇಷ್ಟೆಲ್ಲ ನೆನಪು ಮಾಡಿಕೊಳ್ತಾನೆ. ಹೀಗೆಲ್ಲ ಇರಬೇಕು ಅಂತ ಕೇಳಿದ್ದೆ ಅಂತ ಸ್ಮರಣೆ ಮಾಡಿಕೊಂಡು ಮುಂದಕ್ಕೆ ಹೋದ. ಆಗ ಮುಂದಕ್ಕೆ ಹೋದಾಗ ಮೊದಲಿಗೇನೆ ಆ ಆಸ್ಥಾನಕ್ಕೆ ಒಳಗೆ ಹೋದ. ಒಂದು ಸಭೆ ನಡೀತಾ ಇತ್ತು, ವಿರಾಟ್ ರಾಜನ ಸಭೆ. ಆ ಸಭೆಯ ಒಳಗೇನೆ ಇವನು ಪ್ರವೇಶವನ್ನು ಮಾಡಿದ. ಇವನು ಪ್ರವೇಶ ಮಾಡ್ತಾ ಇದ್ದಂತೇನೆ ಯಾರೂ ಏನೂ ಹೇಳಲಿಲ್ಲ. ಎಲ್ಲರೂ ಕೂಡ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ, ಇವನು ಯುಧಿಷ್ಠಿರ, ಇವನು ರಾಜ, ಹಾಗೆ ಹೀಗೆ ಏನೂ ಹೇಳಲಿಲ್ಲ. ಎದ್ನಿಲ್ಲಿ ಅಂತ ಯಾರೂ ಹೇಳಲಿಲ್ಲ. ತಮ್ಮಷ್ಟಕ್ಕೆ ತಾವೇ ಎಲ್ಲರೂ ಕೂಡ ತಮ್ಮ ತಮ್ಮ ಸಿಂಹಾಸನದಿಂದ ಎದ್ದು ನಿಂತುಕೊಂಡು ಇವನಿಗೆ ಗೌರವವನ್ನು ಕೊಟ್ಟರಂತೆ. ತಮ್ಮಷ್ಟಕ್ಕೆ ತಾವೇ ಎದ್ರು. ತಮಾವ್ರಜಂತಂ ಪ್ರಸಮೀಕ್ಷ ಪಾಂಡವಂ ವಿರಾಟ ರಾಜೋ ಮುದಿತೇನ ಚಕ್ಷುಷಾ ಪಪ್ರಚ್ಚ ಚೈನಂ ಸನರಾದಿಪೋ ಮುಹುಹು ದ್ವಿಜಾಶ್ಚಯೇ ಚಾಸ್ಯ ಸಭಾಸದಸ್ತದಾ. ಎಲ್ಲರೂ ಕೂಡ ಎದ್ದು ನಿಂತುಕೊಂಡು ಅವನಿಗೆ ಗೌರವವನ್ನು ಸೂಚನೆ ಮಾಡಿದ್ರಂತೆ. ಆ ಗೌರವವನ್ನು ಸೂಚನೆ ಮಾಡ್ತಾ ಅವನನ್ನು ತಮಬ್ರವೀತ್ ಪ್ರಾಂಜಲಿರೇವ ಪಾರ್ಥಿವೋ ವಿರಾಟ ರಾಜೋ ಮಧುರಾಕ್ಷರಂ ವಚಃ. ಆ ವಿರಾಟ ರಾಜನು ಕೂಡ ತನ್ನ ಸಿಂಹಾಸನದಿಂದ ಎದ್ದು ಒಳ್ಳೆ ಸಿಂಹಾಸನದಲ್ಲಿ ಇವನನ್ನು ಕೂಡಿಸಿ ಆಮೇಲೆ ಮಾತನಾಡಿದ್ನಂತೆ. ಯಾರು ನೀವು? ಎಂಥ ಅದ್ಭುತವಾದಂಥ ತೇಜಸ್ಸು, ಎಂಥ ಸನ್ಯಾಸಿಗಳಿದ್ದೀರಿ ನೀವು. ನಿಮ್ಮನ್ನು ನೋಡಿದರೆ ನಿಮಗೆ ನಮಸ್ಕಾರ ಮಾಡಿದರೆ ಸಾಕು, ನೀವೊಂದು ಆಶೀರ್ವಾದ ಮಾಡಿದರೆ ಸಾಕು, ನಮಗೆಲ್ಲ ರೀತಿ ಅನುಗ್ರಹ ಆಗುತ್ತೆ ಅಂತ ಅನಿಸುತ್ತೆ. ಅಂಥ ತೇಜಸ್ಸು ಕಾಣಿಸ್ತಾ ಇದೆಯಲ್ಲ ನಿಮ್ಮಲ್ಲಿ. ಯಾರು ನೀವು ಅಂತ ಕೇಳ್ತಾನೆ. ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ ನೀವು? ನಿಮ್ಮ ಹೆಸರೇನು? ತವಾನುರೂಪಂ ಪ್ರಚರಾಮಿ ತೇಕ್ಯಹಂ ನ ಚಾಮವಂತ ನ ಶುಭಾಭಿಭಾಷಿತ ಅಪೂಜಿತ ಯಜ್ಞಿ ಸಮಾದ್ವಿಜಾತಯಃ ಕುಲಂ ದಹೇಯು ಸವಿಷಾಯಿ ಓರಗಾಹ. ಯಾರಾದರೂ ಮನೆಗೆ ಬ್ರಾಹ್ಮಣರು ಬಂದಾಗ ಅಲ್ಲಲ್ಲೇ ನಿಂತು ಕಳಿಸ್ಬಿಡ್ತಿರ್ತಾರೆ ಕೆಲವರು. ಅಲ್ಲಲ್ಲಿ ಬಂದಿರಲ್ಲ, ಆಯಿತು ಅಂತ ಹೇಳ್ಬಿಟ್ಟು ಅಲ್ಲೇ ಹಾಯ್ ಅನ್ನೋದು ಬಾಯ್ ಅಂದ್ಬಿಡೋದು, ಹಾಗಿರ್ತದೆ. ಹಾಗನ್ನಬಾರ್ದಂತೆ. ಎಲ್ಲಿಯಾದರೂ ಬ್ರಾಹ್ಮಣರು ಬಂದರು ಅಂತಾದರೆ ಅಪೂಜಿತ ಯಜ್ಞ ಸಮಾದ್ವಿಜಾತಯ, ಅವರು ಅಗ್ನಿ ಸದೃಶ ಅಂತ. ಅಗ್ನಿ ಸದೃಶ ಬ್ರಾಹ್ಮಣರು ಅಂತಂದರೆ ಬೆಂಕಿ ಇದ್ದ ಹಾಗೆ. ಬಂದವರಿಗೆ ಒಳ್ಳೆಯ ರೀತಿಯಲ್ಲಿ ಅವರನ್ನು ಕರೆದು ಮಾತನಾಡಿಸಿ ಗೌರವವನ್ನು ಕೊಡಬೇಕು. ಅಕಸ್ಮಾತ್ ಅವಮಾನ ಆಗುವಂತೆ ಮಾಡಿದರೆ ಕುಲಂ ದಹೇಯುಹು, ಹಾಗೆ ಬೆಂಕಿ ಸುಡ್ತದಲ್ಲ ಹಾಗೆ ಬ್ರಾಹ್ಮಣರು ಕೂಡ ನಮ್ಮ ಕುಲವನ್ನೇ ಸುಟ್ಟು ಬಿಡ್ತಾರೆ ಅಂತ ಹೇಳ್ತಾನೆ. ಕುಲ ಸುಟ್ಟು ಬಿಡ್ತಾರೆ. ಆದ್ದರಿಂದ ಹಾಗೆ ಮಾಡಬಾರದು. ನಿಮ್ಮಂಥ ಮಹಾತ್ಮರು ಬಂದಿದ್ದೀರಿ, ನಿಮ್ಮನ್ನು ನಾವು ಸರಿಯಾಗಿ ನೋಡಿಕೊಳ್ಬೇಕು ಅಂತ ಇಷ್ಟೆಲ್ಲ ಹೇಳಿದ್ರು. ಯಾರು ನೀವು ಅಂತೆಲ್ಲ ಕೇಳಬೇಕಾದ್ರೆ ಆಗ ಅವನು ಹೇಳ್ತಾನೆ, ನನ್ನ ಹೆಸರು, ಅವನೇ ಹೇಳಿದ, ನನ್ನ ಹೆಸರು ಕಂಕ ಅಂತಂದ. ಅಲ್ಲಿ ಇದ್ದವರೆಲ್ಲ ಗಾಬರಿ ಆದರು ಒಂದು ಸರ್ತಿ. ಸಂಸ್ಕೃತ ಸಾಹಿತ್ಯದಲ್ಲೇ ಇಂಥ ಹೆಸರು ಕೇಳಿರಲಿಲ್ಲ ನಾನು ಅಂದ್ರೆಲ್ಲ. ಕಂಕ ಅಂತ ಎಲ್ಲರೂ ಕೂಡ ಬಿಡಿಸಿ ನೋಡುತ್ತಾರೆ. ಕಂಕ ಅಂದರೆ ಏನು ಹೇಳಬೇಕು? ಕಹ ಅಂತಷ್ಟೇ. ಕಂಕ, ಈ ಕಂಕ ಏನಪ್ಪ, ಯಾರು ಈ ಶಬ್ದ ಹೇಳಿದ್ದಾನಲ್ಲ ಅಂತೂ ಬಿಡು, ಹೊಸ ಒಬ್ಬರು ಆಚಾರ್ಯರು ಬಂದರು ಇಲ್ಲಿ ಅಂತ ಕಂಕಾಚಾರ್ಯರು ಅಂತ ಕರೆದ್ರಂತೆ. ಇವ್ರನ್ನ ಒಳ್ಳೆ ಸನ್ಯಾಸಿಗಳು ಕಂಕ ಸ್ವಾಮಿಗಳು ಅಂತಂದರು. ಕೊನೆಗೆ ಕಂಕ ಸ್ವಾಮಿಗಳು ಬಂದಿದ್ದಾರೆ ಅಂತ. ಆಮೇಲೆ ಅವನೇ ಹೇಳ್ತಾನೆ, ಸತ್ಯಂ ವಚಕ್ಕೋನ್ವಿಹ ವಕ್ತು ಮುತ್ಸಹೇತ್ ಯಥಾ ಪ್ರತಿಜ್ಞಂತು ಶೃಣುಷ್ವ ಪಾರ್ಥಿವ. ಅವನು ಹೇಳ್ತಾನೆ, ನಾನು ಯಾರು ಅಂತ ಹೇಳ್ತೇನೆ ಕೇಳಿ. ಏನಾಯಿತು ಅಂದರೆ, ನಾನು ರಾಜ ಇದ್ದಾನಲ್ಲ ಯುಧಿಷ್ಠಿರ, ಆ ಯುಧಿಷ್ಠಿರನ ಬಳಿಯಲ್ಲಿ ನಾನು ಸತ್ಯವಚನವನ್ನು ಪರಿಪಾಲನೆ ಮಾಡಿಕೊಂಡು ಇದ್ದಂತಹ ಸೇವಕ ನಾನು ಅಂತ ಹೇಳ್ತಾರೆ. ಧರ್ಮರಾಜನ ಸೇವಕ ನಾನು. ತಾನೇ ಧರ್ಮರಾಜ, ತಾನು ಹೇಳಿದ ಧರ್ಮರಾಜನಿಗೆ ಸೇವಕ ನಾನು ಅಂತ. ಆಮೇಲೆ ಅಷ್ಟೇ ಅಲ್ಲದೇನೆ ಇನ್ನೊಂದನ್ನು ಹೇಳ್ತಾನೆ, ರಾಜ ನಮ್ಮ ಪ್ರತಿಜ್ಞೆಗೆ ಅನುಗುಣವಾಗಿ ಹೇಳ್ತೇನೆ ಕೇಳು. ಏನು ಅಂದರೆ, ನನ್ನ ವಿದ್ಯೆ, ನನ್ನ ಶೀಲ, ನನ್ನ ಕುಲ, ನನ್ನ ಕರ್ಮ ಎಲ್ಲವನ್ನೂ ಕೂಡ ನಾನು ವಿವರವಾಗಿ ಹೇಳ್ತೇನೆ, ಸರಿಯಾಗಿ ತಿಳ್ಕೊ. ಏನು ಅಂದರೆ, ನಾನು ಸತ್ಯವನ್ನೇ ಹೇಳ್ತೇನೆ.
ಇವನು ಸತ್ಯ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಅಂದರೆ ಅಜ್ಞಾತವಾಸ ಮಾಡಬೇಕು, ಸತ್ಯ ಹೇಳ್ತೀನಿ ಅಂತ ಬೇರೆ ಹೇಳ್ತಾರೆ. ಹೆಂಗೆ ಸತ್ಯ ಹೇಳಲಿಕ್ಕೆ ಸಾಧ್ಯ ಇವನು ಅಂತಂದರೆ ಅದಕ್ಕೆ ಹೇಳ್ತಾರೆ, ನಾನು ಯಾರು ಅಂತಂದರೆ ನಾನು ನನ್ನ ತಮ್ಮಂದರನ್ನೆಲ್ಲರನ್ನೂ ಕೂಡ 12 ವರ್ಷಗಳ ಕಾಲ ತಮ್ಮಂದರನ್ನೆಲ್ಲ ಕಾಡಲ್ಲಿ ಕರ್ಕೊಂಡು ಹೋಗಿ ಬಂದಿದ್ದೇನೆ. ಇನ್ನೊಂದೇನು ಅಂದರೆ ಗುರುಗಳ ಉಪದೇಶದಿಂದ ಇಲ್ಲಿ ಬಂದಿದ್ದೇನೆ. ಗುರುಗಳ ಉಪದೇಶ, ಇಲ್ಲಿ ಸುಳ್ಳೇನಿದೆ, ಮತ್ತು ಸುಳ್ಳೇನಿದೆ ಅಂದರೆ ಗುರುಗಳು ಅಂದರೆ ದೌಮ್ಯರು ಅಂತ ಅರ್ಥ. ದೌಮ್ಯರ ಉಪದೇಶದಿಂದ ಇಲ್ಲಿ ಬಂದಿದ್ದೇನೆ ಅಂತ ಅವನು ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ನನ್ನ ತಂದೆಯೂ ಕೂಡ ನನಗೆ ವರವನ್ನು ಕೊಟ್ಟಿದ್ದಾನೆ ಅಂತ. ತಂದೆ ವರ ಕೊಡಲಿಕ್ಕೆ ಎಲ್ಲಿದ್ದಾನೆ? ಪಾಂಡುರಾಜ ಇಲ್ಲಲ್ವಾ? ಅಂದರೆ ತಂದೆ ಅಂತ ಹೇಳಿದರೆ ಇವನ ಅರ್ಥದಲ್ಲಿ ಏನು ಅಂದರೆ ಯಮದೇವರು ಅಂತ ಅರ್ಥ. ಯಾಕೆ ಅಂದರೆ ಯಮನ ಅವತಾರ ಆದ್ದರಿಂದಾಗಿ ಇವನನ್ನು ಯಮಪುತ್ರ ಅಂತ ಕರೀತಾರೆ. ಹಾಗಾಗಿ ಯಮನ ಅವತಾರ ಅನ್ನೋ ದೃಷ್ಟಿಯಿಂದ ನನ್ನ ತಂದೆಯ ಆದೇಶಕ್ಕೆ ಅನುಗುಣವಾಗಿ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ. ನಾನು ನಿಜವಾಗಿಯೂ ಕೂಡ ಬ್ರಾಹ್ಮಣನಲ್ಲ ಅಂತ ಹೇಳಿದವನು. ನಾನು ಬ್ರಾಹ್ಮಣನಲ್ಲ, ಸನ್ಯಾಸಿ ಅಲ್ಲ. ಆದರೂ 1 ವರ್ಷದ ಮಟ್ಟಿಗೆ ಮಾತ್ರ ನಾನು ಸನ್ಯಾಸ ವ್ರತವನ್ನು ಹಿಡಿದಿದ್ದೇನೆ ಅಂತ ಹೇಳ್ತಾನೆ. ಸನ್ಯಾಸ ವ್ರತವನ್ನು ಹಿಡಿದಿದ್ದೇನೆ. ಅದು ನನ್ನ ಕುಲದವರಿಗೆ ಹೇಳಿರುವಂಥದ್ದು. ಯಾಕೆ ಅಂದರೆ ನಾನು ಹಿಂದೆ ಏನು ಮಾಡಿದ್ದೆ ಅಂದರೆ ಒಂದು ದ್ಯೂತವನ್ನು ಆಡಿದ್ದೆ. ದ್ಯೂತ, ಆ ದ್ಯೂತ ಅಂದರೆ ಈ ಪಗಡೆ ಆಟವನ್ನು ಆಡಿದ್ದೆ. ಆ ದ್ಯೂತವನ್ನು ಆಡಿದಾಗ ಆಗ ನನಗೇನಾಯಿತು ಅಂದರೆ ಒಬ್ಬ ಶಕುನಿ ಅಂತಿದ್ದಾನೆ. ಆ ಶಕುನಿ ಎನ್ನುವಂಥವನು ನನ್ನನ್ನು ಸೋಲಿಸಿಬಿಟ್ಟ. ನನ್ನನ್ನು ಸೋಲಿಸಿದ್ರಿಂದಾಗಿ ಎಲ್ಲವನ್ನು ಕಳೆದುಕೊಂಡು ಸನ್ಯಾಸಿಯಾಗಿ ಬಂದಿದ್ದೇನೆ ನಾನು ಅಂತ. ಹಾಗಾಗಿ ಸೋಲಿಸಿಬಿಟ್ಟ ಅಂದರೆ ನಾನೇ ಧರ್ಮರಾಜ ಅಂತ ಹೇಳಲಿಲ್ಲ, ಆದರೆ ಅವನ ಬಳಿಯಲ್ಲಿ ಸೋತಿದ್ದೇನೆ ಅಂತ. ಆದರೆ ಶಕುನಿ ಅನ್ನುವಂಥ ಹೆಸರು ಹೇಳಲಿಲ್ಲ. ಒಬ್ಬ ದ್ಯೂತವನ್ನು ಆಡ್ಲಿಕ್ಕೆ ಹೋಗಿ ಒಬ್ಬನ ಕೈಯಲ್ಲಿ ಸೋತು ವನವಾಸಕ್ಕೆ ಬಂದಿದ್ದೇನೆ ಅಂತ ಇಷ್ಟೇ ಹೇಳಿದ. ಆದರೆ ಶಕುನಿ ಹತ್ರ ಸೋತಿದ್ದೇನೆ, ದುರ್ಯೋಧನ ಹತ್ರ ಸೋತಿದ್ದೇನೆ, ಇದು ಯಾವುದು ಹೇಳಲಿಕ್ಕೆ ಹೋಗಲಿಲ್ಲ. ಸತ್ಯವೇ ಹೇಳಿದ್ನಲ್ಲ ಮತ್ತೆ. ಹಾಗಾಗಿ ಸತ್ಯವನ್ನೇ ಹೇಳಿದ್ದಾನೆ. ಎಲ್ಲ ಸತ್ಯಗಳನ್ನು ಕೂಡ ಹೇಳ್ತಾ ಕೊನೆಗೆ ಈಗ ನಾನು ದ್ಯೂತದಲ್ಲಿ ಅಂದರೆ ಪಗಡೆ ಆಟ ಇದೆಯಲ್ಲೋ, ಜೂಜಾಟ, ಈ ಜೂಜಾಟದಲ್ಲಿ ನನಗೆ ಸಾಟಿ ಆದವನು ಇನ್ನೊಬ್ಬ ಇಲ್ಲ ಅಂತ ಹೇಳ್ತಾರೆ. ನನಗೆ ಸಾಟಿ ಆದವನು ಇನ್ನೊಬ್ಬ ಇಲ್ಲ, ಅದರಲ್ಲೂ ಬೇಕಾದ್ರೆ ನೋಡು ನೀನು ಅಂತ ಹೇಳಿಬಿಟ್ಟು ಆ ಪಗಡೆ ಆಟ ಆಡಲಿಕ್ಕೆ ಬೇಕಾದಂಥ ಏನು ಇರ್ತದಲ್ಲ ಆ ಪಗಡೆಗಳು, ಆ ಪಗಡೆಗಳನ್ನು ಬೇರೆ ತೋರಿಸಿ ಹೇಳಿದ್ನಂತೆ, ನೋಡು ಇದು ನನ್ನ ಹತ್ರ ಇದೆ ಅಂತ. ಅದನ್ನು ನೋಡಿದ ಕೂಡಲೇ ಒಮ್ಮೆ ಖುಷಿ ಆಯಿತು ಈ ವಿರಾಟ್ ರಾಜನಿಗೆ. ಯಾಕೆ ಅಂದರೆ ವಿರಾಟನಿಗೂ ಕೂಡ ಪಗಡೆ ಆಟ ಅಂದರೆ ಬಹಳ ಇಷ್ಟ. ಅವನು ಮಹಾ ಚತುರ ಅದರಲ್ಲಿ. ಅದರಿಂದ ಪ್ರತಿನಿತ್ಯ ನಿನ್ನ ಜೊತೆಗೆ ಆಡಿ ನಿನಗೆ ಹೇಳಿಕೊಡ್ತೇನೆ ಅಂತಂದ. ಒಂದು ದಿವಸವೂ ಕೂಡ ನೀನು ನನ್ನನ್ನು ಗೆಲ್ಲಿಕ್ಕಾಗಲ್ಲ, ಹಾಗೆ ಮಾಡ್ತೇನೆ ಅಂತಂದ ಇವನು. ಅಂದರೆ ಅಂತಹ ಒಂದು ವಿದ್ಯೆಯನ್ನು ಕಲ್ತಿದ್ದಂತೆ ಅವನು. ಅಷ್ಟು ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದ ಪಗಡೆ ಆಟವನ್ನು. ಯಾಕೆ ಹೀಗೆ ಮಾಡಿದ್ದ ಅಂದರೆ ಮುಂದೊಂದು ದಿವಸ ಗೊತ್ತಾಗಬೇಕು. ಅಂದರೆ ಧರ್ಮರಾಜನಿಗೆ ಪಗಡೆ ಆಟ ಅಂದರೆ ಇವನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಜಗತ್ತಿಗೆ ಪ್ರಸಿದ್ಧಿ ಆಗಬೇಕು. ಆದರೂ ಶಕುನಿ ಕೈಯಲ್ಲಿ ಸೋತಿದ್ದಾನೆ ಅಂತ ಹೇಳಿದರೆ ಅದರ ಅರ್ಥ ಏನು ಅಂದರೆ ಮೋಸದಿಂದ ಅವನು ಸೋತಿದ್ದಾನೆ ಅಂತ. ಶಕುನಿ ಮೋಸ ಮಾಡಿ ಅವನನ್ನು ಗೆದ್ದಿದ್ದಾನೆ. ಹಾಗಾಗಿ ಅವನು ಮೋಸದಿಂದ ಗೆದ್ದಿದ್ದಾನೆ ಹೊರತು ನಿಜವಾದ ಅರ್ಥದಲ್ಲಿ ಗೆದ್ದದ್ದಲ್ಲ ಅನ್ನುವುದು ಲೋಕಕ್ಕೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರವಾಗಿ ಇವನು ಪಗಡೆ ಆಟವನ್ನು ಇಟ್ಟುಕೊಂಡಿದ್ದ. ಅದಕ್ಕೆ ಅಲ್ಲ ನೀನು ಸನ್ಯಾಸಿ ಅಲ್ವಾ, ಸನ್ಯಾಸಿ ಆದ್ದರಿಂದಾಗಿ ಮತ್ತೆ ಪಗಡೆ ಆಡಬಹುದಾ ನೀನು ಅಂತ ಕೇಳಿದ ಅವನು. ನೀನು ಸನ್ಯಾಸಿ ಆದ್ದರಿಂದ ಈ ಜೂಜಾಟ ಹೆಂಗೆ ಆಡಿತೀಯೋ ನೀನು ಅಂತ ಕೇಳಿದರೆ ಅದಕ್ಕೆ ಹೇಳಿದೆ ಅದು ನಿಜವಾದ ಸನ್ಯಾಸಿ ಅಲ್ಲ ನಾನು ಅಂತ. ನಾವು 1 ವರ್ಷಕ್ಕೆ ವ್ರತ ಇಟ್ಕೊಂಡಿದ್ದೀನಿ ಅಷ್ಟೇ, ನಿಜವಾದ ಸನ್ಯಾಸಿ ಅಲ್ಲ ನಾನು ಅಂದವ್ರು. ಪಾಪ ಇರೋ ವಿಷಯವನ್ನೇ ಹೇಳಿದೆ. ಇಷ್ಟೆಲ್ಲ ಹೇಳಿ ಮತ್ತು ಎಷ್ಟು ದಿವಸ ಅಂದರೆ ನನ್ನದ್ದು ಒಂದು ವ್ರತ ಹಿಡ್ಕೊಂಡಿದ್ದೀನಿ. ಎಲ್ಲಿಯಾದರೂ ಅನೇಕ ಕಡೆಯಲ್ಲಿ ಹೋಗಿದ್ದೇನೆ. ಕೆಲವೊಂದು ಕಡೆಯಲ್ಲಿ 1 ವರ್ಷ ವ್ರತ ಅಂತ ಹಿಡ್ಕೊಳ್ತೀನಿ ನಾನು. ಆ 1 ವರ್ಷ ವ್ರತ ಒಂದೊಂದು ಕಡೆಯಲ್ಲಿ ಕೃಷ್ಣನ ಹತ್ರ ಹೋಗಿ ವಾಸ ಮಾಡಿದ್ದೆ. 1 ವರ್ಷ ನನಗೆ ಅವಕಾಶ ಕೊಟ್ಟಿದ್ದರು. ಧರ್ಮರಾಜನ ಬಳಿಯಲ್ಲೂ ಕೂಡ ವಾಸ ಮಾಡಿದ್ದೆ. ಅವನೊಂದು ವರ್ಷ ನನ್ನನ್ನು ಇಟ್ಕೊಂಡಿದ್ದ. ಯಾರ್ಯಾರು ಜಗತ್ತಿನಲ್ಲಿ ಸಜ್ಜನರು ಅಂತಿದ್ದಾರೋ ಅವರ ಬಳಿಯಲ್ಲಿ 1 ವರ್ಷ ನಾನು ವ್ರತವನ್ನು ಆಚರಣೆ ಮಾಡಿಕೊಂಡು ಇರಬೇಕು ಅಂತ ನನ್ನ ಅಪೇಕ್ಷೆ. ಹಾಗೆ ನನ್ನಲ್ಲಿ ಒಳ್ಳೆ ಜ್ಯೋತಿಷ್ಯ ವಿದ್ಯೆ ಇದೆ ಮತ್ತು ನಾನು ಶಕುನಶಾಸ್ತ್ರಗಳನ್ನು ಬಲ್ಲವನು. ನಿನಗೆ ಯಾವ ಕಾಲದಲ್ಲಿ ಯಾವ ಶಾಸ್ತ್ರದಲ್ಲಿ ಏನೇ ಪ್ರಶ್ನೆ ಬಂದರೂ ನನ್ನನ್ನು ಕೇಳಬಹುದು, ನಾನು ನಿನಗೆ ಉತ್ತರಿಸಬಲ್ಲೆ ಅಂತ ಇದನ್ನೆಲ್ಲ ಹೇಳಿದೆ. ಇಷ್ಟನ್ನೆಲ್ಲ ಹೇಳ್ತಾ ಇದ್ದಂತೆ ಸಂತೋಷ ಆಯಿತು ಅವನಿಗೆ. ನಾನು ಇವನ ಜೊತೆಗೆ ಇರಬಹುದು ಅಂತ ಅನ್ನಿಸ್ತು. 1 ವರ್ಷ ನೀವೆಲ್ಲೂ ಹೋಗಬೇಡ್ರಿ, ನಮ್ಮಲ್ಲೇ ಇರ್ರಿ ಅಂತ. ನೀನು ಸಜ್ಜನ ಅಂತ ಕೇಳಿದ್ದೇನೆ, ನಿನ್ನಲ್ಲಿ ಇರಲಿಕ್ಕೆ ಬಂದಿದ್ದೇನೆ ಅಂದರು ಈ ಯುಧಿಷ್ಠಿರನೂ ಕೂಡ. ಅಂತೂ ಈ ಮಾತನ್ನು ಹೇಳ್ತಾ ಇದ್ದಂತೇನೆ ಕಂಕ ಸರಿ ಅಂತ ಒಪ್ಪಿಕೊಂಡು ಕೇಳಿದ ಕೂಡಲೇ ಆಗ ಹೇಳ್ತಾನೆ, ಈ ವಿರಾಟ್ ರಾಜ ಹೇಳಿದ, ಅಲ್ಲ ಕಂಕಸ್ವಾಮಿಗಳೇ, ನೀವೇನೋ 1 ವರ್ಷ ಇರ್ತೀರಿ, ಆದರೆ 1 ವರ್ಷ ಇದ್ದರೆ ನಮ್ಮ ಮನೆಯಲ್ಲಿ ಏನು ಅಡಿಗೆ ಮಾಡಿ ಹಾಕ್ತಾರೆ, ನಮ್ಮ ಹೆಣ್ಮಕ್ಳಿದ್ದಾರೆ ಪಾಪ,
ಅವ್ರು ಏನು ಅಡುಗೆ ಮಾಡಿ ಹಾಕ್ತಾರೋ ಅದನ್ನೆಲ್ಲ ಊಟ ಮಾಡ್ಕೊಂಡಿರ್ಬೇಕು, ಮತ್ತೆ ನಿಮ್ಗೆ ಕಷ್ಟ ಆಗಲ್ವ, ನಾವು ಮಾಡಿದ್ದೆಲ್ಲ ನಡೀತದಲ್ಲ ನಿಮಗೆ ಅಂತ ಕೇಳಿದ್ರಂತೆ. ಕೇಳಿದ್ದಕ್ಕೆ ಯಾಕೆಂದ್ರೆ ನಾವೆಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ ಮಡಿ ಅನ್ನುವಂಥದ್ದು, ಎಷ್ಟು ಬೇಕೋ ಅಷ್ಟೇ ಇರ್ತದೆ, ನಿಮಗೆ ನಡೀತದೋ ಇಲ್ಲೋ ಅಂತ ಕೇಳಿದ್ರು. ಅದಕ್ಕೆ ಕೇಳಿದ್ದಕ್ಕೆ ಅವನು ಹೇಳಿದ್ದೇನು ಅಂದರೆ, ಮೊದಲು ಹೇಳ್ತಾನೆ ಅವನು, ನೀವು ಮಾಡಿದ ಅಡಿಗೆ ನಮಗೆ ಆಗೋದೇ ಇಲ್ಲ ಅಂದ್ಬಿಟ್ಟು. ಯಾವಾಗಲೂ ಮೊದಲಿಗೆ ಹೇಳಿಬಿಡ್ಬೇಕು ಏನು ಅನ್ನುವಂಥದ್ದು, ಸ್ವಚ್ಛವಾಗಿರಬೇಕು. ಆ ರೀತಿಯಲ್ಲಿ ನೀವು ಮಾಡಿದ ಅಡಿಗೆ ಆಗೋದೇ ಇಲ್ಲ, ಅದರಲ್ಲೂ ಹೆಣ್ಣು ಮಕ್ಕಳು ಮಾಡಿದ್ದನ್ನು ಊಟವೇ ಮಾಡಲ್ಲ ನಾನು ಅಂತಂದು. ಮತ್ತೇನು ಮಾಡಬೇಕು, ನಿಮಗೇನು ಮಾಡಬೇಕು ವ್ಯವಸ್ಥೆ? ನನಗೆ ಅಪ್ಪಟ ಸೂದನಾದಂಥ ವ್ಯಕ್ತಿ, ಆ ಸೂದನಾದ ವ್ಯಕ್ತಿ ಮಾಡಿದಂಥ ಅಡಿಗೆಯನ್ನು ಮಾತ್ರ ಊಟ ಮಾಡ್ತೇನೆ ನಾನು ಅಂತ. ಅದನ್ನು ಮಾತ್ರ ಊಟ ಮಾಡೋದು, ಅದನ್ನು ಮಾತ್ರ ಊಟ ಮಾಡ್ತೇನೆ ಅಂತಂದರೆ ಅದಕ್ಕೆಲ್ಲ ನಿಮಗೆ ಮತ್ತೆ ಹಾಗಾದ್ರೆ ಅಡಿಗೆ ಮಾಡೋರ್ನೊಬ್ಬರನ್ನ ಕರೆಸ್ಬೇಕಾಯ್ತಲ್ಲ, ಈಗ ಹೆಂಗೆ ಮಾಡೋದು ಅಂತ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡ್ರಿ ಅಂತಂದ ಈ ಕಂಕಸ್ವಾಮಿ. ಅದು ಕಂಕಸ್ವಾಮಿ ನೀವೇನು ಯೋಚನೆ ಮಾಡಬೇಡ್ರಿ ಅಂದು ಕೂಡಲೇ, ಯಾಕೆ ಅಂದರೆ ಇವನಿಗೆ ಗೊತ್ತು ಹಿಂದೆ ಸೌಟ್ ಇಟ್ಕೊಂಡು ಬರ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂತ ಗೊತ್ತು. ಅದರಿಂದಾಗಿ ಇಲ್ಲ ಯಾರೋ ಒಬ್ಬರು ಬರ್ತಾರೆ ಬಿಡ್ರಿ ಅಂತ ಹೇಳ್ಬಿಟ್ಟು ಇವನು ಹೇಳ್ದ. ಹೌದಾ, ನೀವು ಒಬ್ಬ ಸ್ವಾಮಿಗಳು ಬೇರೆ, ನಿಮ್ಮ ಬಾಯಲ್ಲಿ ಬಂದಿದೆ ಅಂದರೆ ಅದು ನಡೀತದೆ ಅಂತಂದರು. ಆಯಿತು ಅಂತ ಅಂದ್ಕೊಂಡು ಇವನನ್ನು ಮಾತಾಡಿಸಿ ಮುಗಿಸಿದ್ರು. ಅಷ್ಟರಲ್ಲೇ ನೋಡುತ್ತಾರೆ, ಇದ್ದಕ್ಕಿದ್ದಾಗೇನೆ ಒಬ್ಬ ಒಳ್ಳೆ ಗಾತ್ರದ ವ್ಯಕ್ತಿ, ಒಳ್ಳೆ ಗಾತ್ರ, ಆನೆ ಗಾತ್ರದ ವ್ಯಕ್ತಿ ಅಂತೆ. ಆ ಆನೆ ಗಾತ್ರದ ವ್ಯಕ್ತಿ ಒಳಗೆ ಬರ್ತಾ ಇದ್ದಾನಂತೆ. ಅದು ಹೇಗೆ, ಒಂದು ಸೌಟನ್ನು ಹೆಗಲ ಮೇಲೆ ಇಟ್ಟುಕೊಂಡಿದ್ದಾನಂತೆ, ಸೌಟು ಹೆಗಲ ಮೇಲಿದೆ, ಇನ್ನೊಂದು ಕೈಯಲ್ಲಿ ಜರಡಿ ಹಿಡ್ಕೊಂಡಿದ್ದಾನಂತೆ. ಹೀಗೆ ಜರಡಿ ಮತ್ತು ಅಂದರೆ ಕಸಗಳನ್ನೆಲ್ಲವನ್ನು ಕೂಡ ಹೊರಗೆ ಹಾಕಿ ಎರಡು ವ್ಯತ್ಯಾಸ ಇದೆ ನೋಡಿ. ಯಾವಾಗಲೂ ಕೂಡ ಹೇಗೆ ಅಂತಂದರೆ, ಈ ಸಜ್ಜನರಿಗೆ ರಕ್ಷಣೆ ಕೊಡೋದು ಅಂದರೆ ಆ ಕಸ ಏನಿರ್ತದಲ್ಲ ಕಸವನ್ನು ಹೊರಗೆ ಹಾಕೋದು ಅಂತ ಎರಡಿದೆ. ಒಂದು ನಮ್ಮ ಜೀವನ ಹೇಗಿರಬೇಕು ಅಂತನ್ನೋದಕ್ಕೆ ಎರಡನ್ನು ನೋಡಿ ತಿಳ್ಕೊಳ್ಬೇಕಂತೆ. ಕಸವನ್ನು ಹೊರಗೆ ಹಾಕಲಿಕ್ಕೆ ಅಂತ ನಾವು ಬಳಸುವಂಥದ್ದು ಎರಡು, ಒಂದು ಮೊರ, ಇನ್ನೊಂದು ಜರಡಿ ಅಂತ. ನಮ್ಮ ಬದುಕು ಹೇಗಿರಬೇಕು ಅಂತಂದರೆ ಮೊರದಂತೆ ಇರಬೇಕು, ಆದರೆ ಭೀಮ ಮಾತ್ರ ಜರಡಿ ಅಂತ ಇರ್ತಿದ್ದಂತೆ. ನಮ್ಮ ಬದುಕು ಹೇಗಿರಬೇಕು ಅಂದರೆ, ನಮ್ಮ ಬದುಕು ಮೊರ ಏನು ಮಾಡುತ್ತೆ ಅಂದರೆ, ಮೊರದಲ್ಲಿ ಕೇರಿದಾಗ ಕಸ ಹೊರಗೆ ಹೋಗ್ತದೆ, ಧಾನ್ಯ ಒಳಗಿರ್ತದಂತೆ. ಆದರೆ ಜರಡಿ ಹಾಗಲ್ಲ, ಧಾನ್ಯವನ್ನು ಹೊರಗೆ ಹಾಕ್ತದೆ, ಕಸವನ್ನು ಹಿಡ್ಕೊಡ್ತದೆ. ನೀವು ಹಿಟ್ಟನ್ನೆಲ್ಲ ಜರಡಿ ಆಡಿದರೆ ಗೊತ್ತಾಗ್ತದೆ, ಜರಡಿ ಆಡೋರಿಗಿದ್ದರೆ ಅದೆಲ್ಲ ಜರಡಿ ಆಡಿದಾಗ ಅದರಲ್ಲಿರೋ ಕಸ ಮಾತ್ರ ಒಳಗಿಟ್ಕೊಳ್ತದೆ, ಆದರೆ ರಸವನ್ನೆಲ್ಲ ಹೊರಗೆ ಹಾಕ್ತದೆ. ಆದರೆ ನಮ್ಮ ಬದುಕು ಹೇಗಿರಬೇಕು ಅಂತಂದರೆ ಮೊರದಂತೆ ಇರಬೇಕು. ಅಂದರೆ ನಮ್ಮ ಮೊರದಂತೆ ಅಂದರೆ ಒಳ್ಳೆ ಸತ್ವಭಾಗವನ್ನು, ಧಾನ್ಯವನ್ನು ಒಳಗಿಟ್ಕೊಳ್ಬೇಕು, ಕಸವನ್ನು ಹೊರಗೆ ಹಾಕಬೇಕು. ಅಂದರೆ ನಮ್ಮ ಮನಸ್ಸು ಶುದ್ಧವಾಗಿಟ್ಕೊಳ್ಬೇಕು, ಕಸವನ್ನು ಕಶ್ಮಲವನ್ನು ಹೊರಗೆ ಹಾಕಬೇಕಂತೆ. ಆದರೆ ಭೀಮಸೇನ ದೇವರು ಏನು ಮಾಡ್ತಿದ್ರಂತೆ, ಜಗತ್ತನ್ನು ರಕ್ಷಣೆ ಮಾಡುವವರಾದ್ರಿಂದಾಗಿ ಎಲ್ಲರನ್ನೂ ಸುಖವಾಗಿರುವಂತೆ ವ್ಯವಸ್ಥೆಯನ್ನು ಮಾಡಿ ಒಳಗಿದ್ದ ಕಸ ಏನಿದೆಯೋ ಅದನ್ನೆಲ್ಲ ತೆಗೆದು ಹೊರಗೆ ಹಾಕ್ತಿದ್ರಂತ. ಆದ್ದರಿಂದ ಜರಡಿ ಹಿಡ್ಕೊಂಡ್ಬಂದಿದ್ರಂತ. ಹಾಗೆ ಜರಡಿ, ಈ ಎರಡು ಸೌಟನ್ನು ಬೇರೆ ಸೌಟನ್ನು ಹಿಡ್ಕೊಂಡು ಬಂದಿದ್ದರು, ಅದನ್ನು ಕೂಡ ಗದೆಯಂತೆ ಹಿಡ್ಕೊಂಡ್ಬಂದಿದ್ರಂತೆ. ಅಂದರೆ ಭೀಮಸೇನ ಗದೆಯನ್ನು ಹಿಡ್ಕೊಳ್ಳುವಾಗಲೂ ಕೂಡ ಅವನ ಅನುಸಂಧಾನ ಏನು ಅಂದರೆ, ಯಾವಾಗಲೂ ಕೂಡ ಭಗವಂತನನ್ನು ನನ್ನ ಭುಜದ ಮೇಲೆ ಹೊತ್ತಿದ್ದೇನೆ ಅಂತ, ಆ ಗದೆಯಲ್ಲಿ ಪರಮಾತ್ಮ ಇರ್ತಾನೆ ಅಂತ ಅನುಸಂಧಾನ. ಭೀಮನ ಗದೆಗೂ ಮತ್ತು ದುರ್ಯೋಧನನ ಗದೆಗೂ ಕೂಡ ಇರುವ ವ್ಯತ್ಯಾಸ ಏನು ಅಂದರೆ, ಈ ದುರ್ಯೋಧನ ಗದೆಯನ್ನು ಬಳಸಬೇಕಾದ್ರೆ ಭುಜದ ಮೇಲೆ ಹೊತ್ಕೊಳ್ತಿದ್ದ. ಆಗಾಗ ಹೊತ್ಕೊಂಡು ಸಾಕಾಗಿ ಕೆಲವೊಂದು ಸರ್ತಿ ಏನು ಮಾಡಿಬಿಡ್ತಿದ್ದಂತೆ, ಈ ಕೈಲಾಗದೇ ಇರೋರು ಇರ್ತಾರಲ್ಲ, ಮುದುಕರು ಇರ್ತಾರಲ್ಲ, ಹಾಗೆ ವಾಕಿಂಗ್ ಸ್ಟಿಕ್ ಅಂತ ಹಿಡ್ಕೊಂಡಿರ್ತಾರೆ, ಹಾಗೆ ಹಿಡ್ಕೊಂಡು ಬಳಸಿಬಿಡ್ತಿದ್ದಂತ ಗದೆಯನ್ನು. ಆದರೆ ಭೀಮ ಒಂದು ದಿವಸವೂ ಕೂಡ ಆ ರೀತಿ ಇಲ್ಲ, ಗದೆಯನ್ನು ಹೆಗಲ ಮೇಲೆ ಇಟ್ಟುಕೊಳ್ತಿದ್ದಂತೆ ಯಾವಾಗಲೂ ಕೂಡ. ಅಂಥ ವ್ಯಕ್ತಿತ್ವ. ಈಗ ಅವನ ಆಯುಧ ಸೌಟಾದ್ರಿಂದಾಗಿ ಸೌಟನ್ನು ಕೂಡ ಹೆಗಲ ಮೇಲೆ ಇಟ್ಟುಕೊಂಡು ಬಂದಿದ್ದಾನಂತೆ. ಅವನು ಬರೋದನ್ನು ನೋಡಿ ಆ ಎಂಟ್ರೆನ್ಸ್ ಇದೆಯಲ್ಲ, ಅಂದರೆ ಭೀಮ ಬರುವಂಥ ಪಾತ್ರವನ್ನು ಚಿತ್ರಣ ಮಾಡುವಾಗ ವೇದವ್ಯಾಸ ದೇವರು ಬಹಳ ಸುಂದರವಾಗಿ ಹೇಳುತ್ತಾರೆ. ತಮಾವ್ರಜಂತಂ ಗಜಯೂಥಪೋಪಮಂ ಗಜಯೂಥಪೋಪಮಂ ನಿರೀಕ್ಷಮಾಣೋ ನವಸೂರ್ಯವರ್ಚಸಂ. ಬರ್ತಾ ಇದ್ದರೆ ಹೇಗಿತ್ತು ಅಂತಂದರೆ ಗಜಯೂಥಪೋಪಮಂ ಅಂತ ಹೇಳ್ತಾರೆ. ಗಜಯೂಥ ಒಳ್ಳೆ ಏನು ಆನೆನೇ ನಡೆದು ಬರ್ತಾ ಇದೆಯೋ ಏನೋ ಅನ್ನುವಂತೆ ಕಾಣಿಸ್ತಾ ಇತ್ತಂತೆ. ಇದನ್ನು ನೋಡಿ ವೇದವ್ಯಾಸ ದೇವರ ಈ ಶ್ಲೋಕವನ್ನು ನೋಡಿಯೇನೆ ದಾಸರೆಲ್ಲರೂ ಕೂಡ ಆನೆ ಬಂತಾನೆ ಅಂತ ಹಾಡನ್ನು ಹೇಳಿದ್ದು, ಈ ಅರ್ಥದಲ್ಲೇ ಹೇಳಿದ್ದು. ಹಾಗೆ ಆ ರೀತಿಯಲ್ಲಿ ಬರ್ತಾ ಇದ್ರಂತೆ. ಬರುವಾಗ ನೋಡಿದರು, ತಮೇಕ ವಸ್ತ್ರಂ ಪರಸೈನ್ಯವಾರಣಂ ಸಭಾವಿದೂರ ನೃಪತಿರ್ನೃಪಾತ್ಮಜಂ. ಬಂದು ಕೂಡಲೇ ಅವನು ಹೇಳ್ತಾನೆ, ನಾನು ಒಬ್ಬ ಅಡಿಗೆ ಮಾಡುವಂಥ ಸೂದ, ನಾನು ನಿಮಗೆ ಇಲ್ಲಿ ಅಡಿಗೆಯನ್ನು ಮಾಡಿಕೊಡಬೇಕು ಅಂತ ಬಂದಿದ್ದೇನೆ, ಅದಕ್ಕೋಸ್ಕರ ನನಗಿಲ್ಲೊಂದು ಕೆಲಸ ಬೇಕಾಗಿದೆ ಅಂತ ಹೇಳಿದೆ, ನನಗೊಂದು ಕೆಲಸವನ್ನು ಕೊಡಿ ಅಂತ.
ಅವನನ್ನು ನೋಡಿ ಯೋಚನೆ ಮಾಡ್ತಾ ಇದ್ದಾನೆ, ಇವನೇನು ಅಡಿಗೆ ಮಾಡ್ತಿದ್ದಾನಪ್ಪ ಅಂತ ವಿಚಾರ ಮಾಡ್ತಿದ್ದ. ವಿಚಾರ ಮಾಡಬೇಕಾದ್ರೆ ಸರಿಯಾಗಿ ಆ ವಲಲ ಅಂದರೆ ಭೀಮಸೇನ ದೇವರು ವಲಲ ಹೇಳ್ತಾನೆ, ನಾನು ಅಡಿಗೆಯನ್ನು ಮಾಡುತ್ತೇನಲ್ವ, ಎಷ್ಟು ಅದ್ಭುತವಾಗಿ ಮಾಡುತ್ತೇನೆ ಅಂದರೆ ನನ್ನಂತೆ ಅಡಿಗೆ ಮಾಡುವವರು ಜಗತ್ತಿನಲ್ಲಿಲ್ಲ ಅಂತಂದ. ಎಷ್ಟು ಪದಾರ್ಥಗಳನ್ನು ಮಾಡುತ್ತೇನೆ ಅಂದರೆ ಇಂದು ತಿಂದ ಪದಾರ್ಥ ನಾಳೆ ಇರಬಾರ್ದು ಅಂಥ ಅಡಿಗೆಗಳನ್ನು ಮಾಡುತ್ತೇನೆ, ರುಚಿಯಾದ ಅಡಿಗೆಯನ್ನು ಮಾಡುತ್ತೇನೆ, ನನ್ನ ಅಡಿಗೆನೇ ಒಂದು ಅದ್ಭುತವಾಗಿರ್ತದೆ ಅಂತಂದ. ಎಷ್ಟು ವಿಚಿತ್ರವಾದ ಅಡಿಗೆ ಮಾಡುತ್ತೇನೆ ನಾನು ಅಂತ ಹೇಳಿದರೆ ಅವನು ಹೇಳ್ತಾನೆ, ನಾನು ವಿಚಿತ್ರ ಅನ್ನ ಅಂತ ಹೇಳ್ತೀವಲ್ಲ, ಅನ್ನ ಮಾಡ್ತಾನೆ ಮುಸರೆ ಆಗೋದಿಲ್ಲಂತೆ. ಅನ್ನ ಅಂದ್ರೇ ಮುಸರೆ ಅಂತ ಅರ್ಥ ಅಲ್ವಾ, ಅನ್ನ ಅಂದ್ರೇ ಮುಸರೆ ಅಂತ. ಮತ್ತಿನ್ನು ಅನ್ನ ಮಾಡ್ತಾನಂತೆ ಮುಸರೆ ಆಗೋದಿಲ್ಲ ಅಂತದ್ದು, ಅದು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆ ರೀತಿ ಅಡುಗೆ ಮಾಡ್ತೇನೆ ಅಂತ ಹೇಳ್ತಾರೆ. ಎಲ್ಲ ಪದಾರ್ಥಗಳನ್ನು ಸಾರು ಮಾಡ್ತೇನೆ ಮುಸರೆ ಆಗೋದಿಲ್ಲ, ಅದು ಆ ರೀತಿ ಮಾಡ್ತೇನೆ ಅಂತ ಹೇಳ್ತಾನೆ. ಚಪಾತಿ ಮಾಡ್ತೇನೆ ಮುಸರೆ ಆಗೋದಿಲ್ಲ ಅಂತ ಹೇಳ್ತಾನೆ. ಆ ರೀತಿ ಅಂದರೆ ಅಲ್ಲ, ಅನ್ನ ಅಂತ ಹೇಳಿದರೆ ಮುಸರೆ ಅಂತ ಅರ್ಥ. ಹಾಗಿದ್ದ ಮೇಲೆ ಆ ಅನ್ನ ಅಂದ್ರೆ ಅನ್ನ ಶಬ್ದಕ್ಕೆ ಮುಸರೆ ಅಂತ. ಆದರೆ ಅನ್ನ ಶಬ್ದಕ್ಕೆ ಮುಸರೆ ಅನ್ನೋ ಅರ್ಥ ಇದ್ದಾಗ ಅನ್ನ ಮಾಡ್ತೇನೆ ಮುಸರೆ ಆಗಲ್ಲ ಅಂದರೆ ಅನ್ನ ಅಲ್ಲದಂತೆ ಮಾಡ್ತೇನೆ ಅಂತ ಅರ್ಥ. ಅದು ಹೆಂಗಾಗ್ತದೆ? ಅದು ಹೆಂಗಾಗತ್ತೆ ಅಂದರೆ ಅದಕ್ಕೆ ಹೇಳ್ತಾರೆ, ಇದರ ಹಿನ್ನೆಲೆ ಏನು ಅಂದರೆ, ನಾವು ಮುಸರೆ ಅಂತ ಹೇಳ್ತೀವಲ್ವ, ಮುಸರೆ ಅಂತಂದರೆ ಮುಸರೆಗೂ ಮತ್ತು ಬೇರೆದಕ್ಕೂ ವ್ಯತ್ಯಾಸಗಳಿದೆ. ಮುಸರೆ ಅಂತ ಹೇಳಿದರೆ ಎಲ್ಲಿಯಾದರೂ ಸ್ಪರ್ಶ ಆದರೆ ಅಷ್ಟು ಜಾಗವನ್ನು ತೊಳೆದ್ರೆ ಸಾಕು ಹೊರಟೋಗ್ತದಂತೆ. ಮೈಲಿಗೆಗಳು ಹಾಗಲ್ಲ. ಮುಸುರೆ ಇದೆಯಲ್ವ, ಮುಸುರೆಯನ್ನು ನೀವು ಅನ್ನವನ್ನು ಬಡಿಸ್ತಿರ್ತೀರಿ. ಅನ್ನ ಬಡಿಸುವಾಗ ಕೈಯಲ್ಲಿ ಅನ್ನವನ್ನು ಮುಟ್ಟಿದ್ರಿ ಅಂತ ಹೇಳಿ ಇಷ್ಟು ಕೈಯನ್ನು ತೊಳೆದುಕೊಂಡ್ರೆ ಸಾಕು, ಇಡೀ ಕೈಯನ್ನು ತೊಳಿಬೇಕು, ಮೈಯೆಲ್ಲ ತೊಳಿಬೇಕು ಅಂತ ನಿಯಮ ಇಲ್ಲ. ಇದು ಮುಸುರೆಯ ಆಚರಣೆಯಲ್ಲಿರುವಂಥ. ಮೈಲಿಗೆ ಅಂತಂದರೆ ಹಾಗಲ್ಲ. ಮೈಲಿಗೆ ಅಂತಂದರೆ ಒಬ್ಬರನ್ನು ಮುಟ್ಟಿದ್ವಿ ಅಂತ ಆದರೆ, ಮೈಲಿಗೆ ವ್ಯಕ್ತಿಯನ್ನು ಮುಟ್ಟಿದ್ದು ಬರೀ ಕೈಯನ್ನು ಮಾತ್ರ ತೊಳಿಲಿಕ್ಕಿಲ್ಲ, ಇಡೀ ಸ್ನಾನ ಆಗಬೇಕು, ಅದು ಬೇರೆ. ಹಾಗಾಗಿ ಮುಸುರೆಗೂ ಮತ್ತು ಮೈಲಿಗೆಗೂ ಭಾಳ ವ್ಯತ್ಯಾಸ ಇದೆ. ನಾವು ತೊಳೆಯೋದು ಅಂತಂದರೆ ಈ ರೀತಿ ವ್ಯತ್ಯಾಸ. ಆದರೆ ಮುಸುರೆ ಅಂತ ಕರಿತೀವಲ್ವ, ಮುಸುರೆ ಅಂತ ಯಾವಾಗ ಕರಿಯೋದು? ಮುಸುರೆ ಅಂತ ಮುಸರೆನಾ? ಅಕ್ಕಿಯನ್ನು ಮುಟ್ಟಿದರೆ ಕೈ ತೊಳಿತೀವಿ ನಾವು? ಇಲ್ಲ, ಅಕ್ಕಿ ಮುಸರೆ ಅಲ್ಲ. ಮತ್ತು ನೀರು ಮುಸರೆನಾ? ಅಲ್ಲ, ಅದನ್ನು ಮುಟ್ಟಿದರೆ ಕೈ ತೊಳೆಯಲ್ಲ. ಅಥವಾ ಅಗ್ನಿ ಇರ್ತದೆ, ಬೆಂಕಿ ಉರಿತಾ ಇರ್ತದೆ, ಬೆಂಕಿಯನ್ನೇನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮುಟ್ಟಿದ್ವಿ, ಸ್ವಲ್ಪ ಮುಟ್ಟಿದ್ವಿ ಅಂದರೆ ಅದು ಮುಸರೆನಾ ನಮಗೆ? ಇಲ್ಲ, ಅದು ಮುಸರೆ ಅಲ್ಲ. ಹಾಗಾದರೆ ಮುಸರೆ ಯಾವುದು? ಹಾಗಾದರೆ ಮುಸರೆ ಯಾವುದಂತ, ಯಾವುದನ್ನು ಮುಸರೆ ಅಂತ ಕರಿಬೇಕು ಅಂತಂದರೆ ಅದಕ್ಕೆ ಹೇಳ್ತಾರೆ, ತಂಡುಲೋ ಅಗ್ನಂಬು ಸಂಯೋಗಾತ್. ತಂಡುಲಃ ಅಗ್ನಂಬು ಸಂಯೋಗಾತ್. ಅನ್ನ ಅಂತ ಕರೆಯೋದು ಅಂದರೆ ಮುಸರೆ ಅಂತ ಕರೆಯೋದು ಯಾವುದನ್ನು ಅಂತ ಹೇಳಿದರೆ ತಂಡುಲ ಅಂತಂದರೆ ಅಕ್ಕಿ ಅಂತ ಅರ್ಥ. ಆ ಅಕ್ಕಿ ಇದೆಯಲ್ವ, ಅಕ್ಕಿಯನ್ನು ನೀವು ಒಲೆ ಮೇಲೆ ಇಟ್ಟು ಅಕ್ಕಿಯನ್ನು ಹುರಿದ್ರಿ ಅಂತ ಇಟ್ಟುಕೊಳ್ಳಿ, ಅದು ಮುಸರೆ ಅಲ್ಲ. ಅಕ್ಕಿ ಹುರಿದ್ರೂ ಮುಸರೆ ಅಲ್ಲ. ಇಲ್ಲ, ನಾವು ಅಕ್ಕಿಯನ್ನು ತೆಗೆದುಕೊಂಡು ನೀರಿಗೆ ಹಾಕಿದ್ವಿ, ಅದು ಮುಸರೆ ಅಲ್ಲ. ಅಕ್ಕಿಯನ್ನು ತೆಗೆದುಕೊಂಡು ಬೆಂಕಿಗೆ ಹಾಕಿದ್ವಿ, ಅದು ಮುಸರೆ ಅಲ್ಲ. ಮತ್ತು ಏನು, ಯಾವುದು ಮುಸರೆ ಅಂದರೆ ಆ ಅಕ್ಕಿಯನ್ನು ನೀರಲ್ಲಿ ಹಾಕಿ ತೊಳೆದು ಆಮೇಲೆ ಅಗ್ನಿಯ ಮೇಲೆ ಇಟ್ಟೆವು ಅಂದರೆ, ಅಗ್ನಿಯ ಸಂಪರ್ಕ ಆಯಿತು ಅಂದರೆ, ಒಟ್ಟಿಗೆ ಸಂಪರ್ಕ ಆಯಿತು ಅಂತಾದರೆ ತಂಡುಲಃ ಅಗ್ನಂಬು ಸಂಯೋಗಾತು. ತಂಡುಲ ಎನ್ನುವುದು, ಅಕ್ಕಿ ಎನ್ನುವುದು ಅಗ್ನಿ ಮತ್ತು ಈ ನೀರು, ಈ ಎರಡನ್ನೂ ಕೂಡ ಒಟ್ಟಿಗೆ ಸಂಯೋಗ ಮಾಡಿಕೊಡುತ್ತು ಅಂತಾದರೆ, ಒಟ್ಟು ಸೇರಿತು ಅಂತಾದರೆ ಆಗ ಅದು ಮುಸರೆ ಅಂತ ಕರೀತಾರೆ. ನೀವು ಒಲೆ ಮೇಲೆ ಅನ್ನಕ್ಕೆ ಇಡಬೇಕಾದ್ರೆ ಅಕ್ಕಿ ತೊಳೆದ್ರಿ, ಮಾಡಿದ್ರಿ, ಎಲ್ಲ ಆಯಿತು, ಹಾಗೇ ಇಟ್ಟಿದ್ದೀರಿ ಪಾತ್ರೆ ಅಂದರೆ ಮುಸರೆ ಅಲ್ಲ. ಅದನ್ನು ತೊಳೆದಾದ ನಂತರ ನೀರು ತುಂಬಿಸಿ ಅದನ್ನು ಹೆಸರಿಟ್ಟು ಅದನ್ನು ಒಲೆ ಮೇಲೆ ಇಟ್ರಿ ಅಂದರೆ ಕೈ ತೆಗೆದ ನಂತರ ಮುಸರೆ ಆಯಿತು ಅಂತ ಅರ್ಥ. ತೊಳಿಬೇಕು ಕೈಯನ್ನು. ಹಾಗೆ ಆ ರೀತಿಯಲ್ಲಿ ತಂಡುಲಃ ಅಗ್ನಂಬು ಸಂಯೋಗಾತ್ ಅಂತ ಹೇಳ್ತಾರೆ. ಇದು ಮುಸರೆ ಅಂತ ಹೇಳ್ತಾರೆ. ಈ ರೀತಿ ಮುಸರೆ ಆಗ್ತದಂತೆ. ಇನ್ನು ಹಿಟ್ಟು ಮುಸರೆ ಹೌದೋ ಇಲ್ಲೋ ಅಂತಂದರೆ ಅದಕ್ಕೆ ಹೇಳ್ತಾರೆ ಪಿಷ್ಟಂ ಲವಣಯೋಗತಃ ಅಂತ. ಪಿಷ್ಟ ಅಂದರೆ ಹಿಟ್ಟು ಇದೆಯಲ್ವ, ಹಿಟ್ಟು ಮುಸರೆ ಅಲ್ಲ. ಹಿಟ್ಟಿಗೆ ಬರೀ ನೀರು ಹಾಕಿಕೊಂಡು ಕಲಸಿ ನೀವು ಚಪಾತಿ ಮಾಡಿದರೆ ಮುಸರೆ ಆಗೋದಿಲ್ಲ ಅದು. ಮತ್ತು ಯಾವಾಗ ಮುಸರೆ ಆಗುತ್ತೆ ಅಂದರೆ ಲವಣ ಸಂಯೋಗಾತು, ಅಂದರೆ ಅದಕ್ಕೆ ಉಪ್ಪನ್ನು ಸೇರಿಸಿ ನೀರನ್ನು ಸೇರಿಸಿ ಮಾಡಿದ್ರಿ ಅಂತಾದರೆ ಆಗ ಅದು ಮುಸರೆ ಆಗೋಗುತ್ತೆ. ಹಾಗಾಗಿ ಇದನ್ನು ಮುಸರೆ ಪಿಷ್ಟಂ ಲವಣಯೋಗತಃ ಅಂದರೆ ನೀರು, ಉಪ್ಪು, ಹಿಟ್ಟು ಮೂರೂ ಸೇರಿಕೊಳ್ಳುತ್ತು ಅಂದರೆ ಅದು ಮುಸರೆ ಆಯಿತು ಅಂತ ಅರ್ಥ. ಆ ರೀತಿಯಲ್ಲಿ ಹೀಗೆ ಫಲಂ ತ್ರಿತಯ ಸಂಯೋಗಾತು. ಇನ್ನು ತರಕಾರಿಗಳಿದೆ ಅಲ್ವಾ, ತರಕಾರಿಗಳೆಲ್ಲವೂ ಕೂಡ ಹೇಗೆ ಆಗುತ್ತೆ ಅಂತಂದರೆ, ತರಕಾರಿ ಇವೆಲ್ಲ ಯಾವ ರೀತಿ ಆಗೋದು ಅಂದರೆ ಫಲಂ ತ್ರಿತಯ ಸಂಯೋಗಾತು ಅಂತ. ಮೂರರ ಸಂಯೋಗ ಆಗಬೇಕಂತದಕ್ಕೆ. ಅಂದರೆ
ಈ ನೀವು ತರಕಾರಿಯನ್ನು ಬೇಯಿಸಬೇಕು ಅಂತ ಅಂದುಕೊಂಡು ಒಲೆ ಮೇಲೆ ನೀರನ್ನು ಇಟ್ಟು ಆ ನೀರಿನೊಳಗೆ ತರಕಾರಿಗಳನ್ನೆಲ್ಲ ಹಾಕಿ ಬೇಯಿಸಿದ್ರಿ, ಮುಸುರೆ ಹೌದೋ ಇಲ್ವೋ? ಅಲ್ಲ ಅನ್ನಂತೆ ಶಾಸ್ತ್ರ, ಮುಸುರೆ ಅಲ್ಲ. ಮತ್ತು ಯಾವಾಗ ಮುಸುರೆ? ಇಲ್ಲ, ತರಕಾರಿಯನ್ನು ನಾವು ಬರೀ ಬಾಣಲೆಯಲ್ಲಿ ಹಾಕಿದ್ವಿ, ನೀರು ಹಾಕಲಿಲ್ಲ, ಏನಿಲ್ಲ, ಬರೀ ಹುರಿದ್ವಿ, ಮುಸುರೆ ಹೌದೋ ಇಲ್ವೋ? ಇಲ್ಲ, ಮುಸುರೆ ಇಲ್ಲ. ಯಾವಾಗ ಮುಸುರೆ ಅಂತ ಹೇಳಿದರೆ ಅದಕ್ಕೆ ತರಕಾರಿಗೆ ಬೆಂಕಿಯ ಮೇಲೆ ಇಟ್ಟು ಬಾಣಲೆಯನ್ನಿಟ್ಟು ಒಗ್ಗರಣೆ ಹಾಕಿ ಆಮೇಲೆ ತರಕಾರಿಯನ್ನು ಹಾಕಿ ನೀರನ್ನು ಹಾಕಿ ಆಮೇಲೆ ಅದರ ಒಳಗೆ ಉಪ್ಪನ್ನು ಹಾಕಿದ್ರಲ್ಲ ಆವಾಗ ಮುಸುರೆ. ಈ ರೀತಿ ಮುಸುರೆ ಆಗುತ್ತಂತೆ. ಹೀಗೆ ಮುಸುರೆ ಆಗೋದು ಅಂತ. ಇದನ್ನೆಲ್ಲವನ್ನು ಕೂಡ ಅನ್ನಂ ಭವತಿ ತಕ್ಷಣಾತ್, ಇದು ಮುಸುರೆ ಅಂತ ಕರೆಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಮುಸುರೆ ಅಂತಂದರೆ ಈ ರೀತಿ ಇರುವಂಥದ್ದು, ಹೀಗಿರುತ್ತೆ. ಆದರೆ ಇವನು ಹೇಳ್ತಾನೆ, ಭೀಮಸೇನ ಹೇಳ್ತಾನೆ, ಅಂದರೆ ವಲಲ ಹೇಳ್ತಾ ಇದ್ದಾನೆ, ಅನ್ನವನ್ನು ಮಾಡ್ತೇನೆ ಮುಸುರೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅದು ಹೆಂಗಪ್ಪ ಸಾಧ್ಯ ಅಂತ. ಅದಕ್ಕೆ ಹೇಗೆ ಅಂತಂದರೆ ಇವರು ಬಂದು ಕೂಡಲೇ ಮಾಡಿದ ವ್ಯವಸ್ಥೆ ಏನು ಅಂದರೆ, ಭೀಮಸೇನ ವಲಲ ಬಂದು ಕೂಡಲೇ ಮಾಡಿದ್ದೇನು ಅಂದರೆ ಅಡಿಗೆ ಮನೆಯಲ್ಲಿ ಇದ್ದಂತಹ ಎಲ್ಲ ರೀತಿಯಾದಂತಹ ಪಾತ್ರೆಗಳನ್ನು ಹೊರಗೆ ಹಾಕಿಸಿದ್ನಂತೆ. ಮೊದಲು ನನ್ನ ಪಾತ್ರೆಗಳು ಬೇರೆಯೇ ಇರಬೇಕು ಅಂತ ಎಲ್ಲ ಪಾತ್ರೆಗಳು ಕೂಡ ಕಂಚಿನ ಪಾತ್ರೆಗಳನ್ನು ಇಟ್ಕೊಂಡಿದ್ದಂತೆ. ಅದರಲ್ಲೂ ಕೂಡ ಯಾವ್ಯಾವ ಪಾತ್ರೆಯಲ್ಲಿ ಏನು ಮಾಡಬೇಕು ಅದೆಲ್ಲ ತಿಳುವಳಿಕೆ ಇರಬೇಕು. ಈ ಎಲ್ಲದರಲ್ಲೂ ಕೂಡ ತಾಮ್ರ ಪಾತ್ರೆಯಲ್ಲಿ ಯಾವ ರೀತಿಯ ಅಕ್ಕಿಯನ್ನು ಹಾಕಿ ಅನ್ನ ಮಾಡಬೇಕು, ಕಂಚಿನ ಪಾತ್ರೆಯಲ್ಲಿ ಯಾವ ಅಕ್ಕಿಯನ್ನು ಹಾಕಬೇಕು, ಮತ್ತು ಯಾವ ಪಾತ್ರೆಯಲ್ಲಿ ಹುಳಿ ಹಿಂಡಬಾರದು, ಅಂದರೆ ಸಾರು ಮಾಡಬೇಕಾದ್ರೆ ಹುಳಿ ಹಿಂಡ್ಲಿಕ್ಕೆ ಇರ್ತದೆ, ಅಂಥದ್ದನ್ನು ಎಲ್ಲಿ ಹಿಂಡಬಾರದು, ಇದೆಲ್ಲ ಪಾಕಶಾಸ್ತ್ರಜ್ಞನಿಗೆ ಗೊತ್ತಿರಬೇಕಾದಂಥ ವಿಚಾರಗಳು. ಹಾಗೆ ಇವನಿಗೆಲ್ಲ ಗೊತ್ತಿತ್ತು. ಅದರಿಂದ ಭೀಮ ಏನು ಮಾಡಿದಂತೆ, ವಲಲ ಎಲ್ಲವನ್ನು ಹೊರಗೆ ಹಾಕಿಸಿದ, ತನಗೆ ಬೇಕಾದ ಪಾತ್ರೆಗಳನ್ನೆಲ್ಲವನ್ನು ಕೂಡ ತರಿಸಿದ. ತನಗೆ ಬೇಕಾದ ಪಾತ್ರೆಗಳನ್ನು ತರಿಸಿ ಆ ಪಾತ್ರೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಅಡಿಗೆ, ಅದರಲ್ಲಿ ಹೇಗೆ ಮತ್ತೆ ಅನ್ನ ಮಾಡ್ತಿದ್ದಂತೆ, ಮುಸುರೆ ಆಗ್ತಿರ್ಲಿಲ್ಲ. ಅದು ಹೆಂಗಪ್ಪ ಅಂತ ಕೇಳಿದರೆ ಅದಕ್ಕೇನು ಮಾಡ್ತಿದ್ದಂತೆ, ಅದು ಮತ್ತು ನೀವು ಮಾಡಲಿಕ್ಕೆ ಹೋಗಬೇಡ್ರಿ ಹಾಗೆಲ್ಲ. ಅಂದರೆ ಅದು ಅವನು ಮಾತ್ರ ಮಾಡ್ಬೋದು. ಅದು ಯಾವ ರೀತಿ ಅಂದರೆ, ಈ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಬಿಸಿ ಮಾಡೋದು ಚೆನ್ನಾಗಿ, ಅದು ಮುಸುರೆನಾ? ಮುಸುರೆ ಅಲ್ಲ. ಆದರೆ ಏನು ಮಾಡ್ತಾ ಇದ್ದಂತೆ, ಆ ಪಾತ್ರೆಯಲ್ಲಿರುವ ನೀರು ಕೊತ 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 ಕುದಿತಾ ಇರ್ತದೆ. ಅದು ಕುದಿಯುವಾಗಲೇ ಏನು ಮಾಡ್ತಾ ಇದ್ದ ಅಂದರೆ ಆ ಪಾತ್ರೆಯನ್ನು ತಾನೇ ಹಿಡಿದು ಅದನ್ನು ಕೆಳಗಿಳಿಸ್ತಾ ಇದ್ದಂತೆ, ಒಲೆಯಿಂದ ಕೆಳಗಿಳಿಸ್ತಿದ್ದಂತೆ. ಅದು ಅವನಿಗೆ ಮಾತ್ರ ಎತ್ತಲಿಕ್ಕಾಗಬೇಕು ಅಂತಹ ಪಾತ್ರೆಗಳು. ಆ ಪಾತ್ರೆಯನ್ನು ಕೆಳಗಿಳಿಸೋದು, ಅದು ಕೆಳಗಿಟ್ಟಾಗಲೂ ಕೂಡ ಇನ್ನೂ ಒಂದಷ್ಟು ಕುದೀತಾ ಇರ್ತದೆ. ಆ ಕುದೀತಾ ಇರುವಾಗಲೇ ಅದಕ್ಕೆ ಅಕ್ಕಿ ಹಾಕಿಬಿಡೋದಂತೆ. ಈಗ ಬೆಂಕಿ ಸಂಯೋಗ ಇದೆಯಾ ಅಲ್ಲಿ? ಬೆಂಕಿ ಇಲ್ಲ. ಹಾಗಾಗಿ ಬೆಂಕಿ ಇಲ್ಲ. ಆದರೆ ಆ ಬಿಸಿಗೇನೆ ಏನಾಗ್ತಿತ್ತಂತೆ, ಅನ್ನ ಆಗ್ತಿತ್ತಂತೆ. ಆ ಬಿಸಿಗೆ ಅನ್ನ ಆದದ್ರಿಂದಾಗಿ ಮುಸುರೆ ಇಲ್ಲ ಅಂತ ಹೇಳ್ತಿತ್ತಂತೆ. ಮುಸುರೆ ಇಲ್ಲ. ಹಾಗೆ ಅಂದರೆ ಈ ಅನ್ನವನ್ನು ಯಾವಾಗ ಮುಸುರೆ ಆಗೋದು ಅಂತ ಹೇಳಿದರೆ, ತಂಡುಲಹ ಅಗ್ನ್ಯಂಬು ಸಂಯೋಗಾತ್ ಅಂತ. ಅಗ್ನಿ ಮತ್ತು ಅಂಬು ಅಂದರೆ ಬೆಂಕಿ ನೀರು ಎಲ್ಲದರ ಮಿಶ್ರಣವಾದಾಗ ಮಾತ್ರ ಅದು ಮುಸುರೆ ಆಗ್ತಿತ್ತು. ಆದರೆ ಇದು ಬೆಂಕಿ ಇಲ್ಲಲ್ಲ, ಬೆಂಕಿಯಿಂದ ಕೆಳಗಿಳಿಸಿಬಿಟ್ಟ. ಬೆಂಕಿಯಿಂದ ಕೆಳಗಿಳಿಸಿದಾದ್ರಿಂದಾಗಿ ಅದು ಅನ್ನ ಆಯಿತು. ಹೀಗೊಂದು ಅಂದರೆ ಮುಸುರೆ ಅಲ್ಲದ ಅನ್ನವನ್ನು ಮಾಡ್ತೇನೆ ಅಂತಿದ್ದಂತೆ. ಭೀಮನ್ ತಾಕತ್ತಿದೆ ಎಲ್ಲವೂ ಕೂಡ. ಇವತ್ತಿಗೂ ಕೂಡ ಏನು ಅಂದರೆ, ನೀವು ಉಡುಪಿ ಕಡೆಗೆಲ್ಲ ಹೋದರೆ ಸಾರು ಹುಳಿ ಇದೆಲ್ಲವೂ ಕೂಡ ಮುಸುರೆ ಅಲ್ಲ ಅವರಿಗೆ. ಅದು ಯಾಕೆ ಅಂದರೆ ಅಲ್ಲಿ ಏನು ಮಾಡ್ತಾನೆ, ನೀವು ಬೇಳೆ ಹಾಕಿ ಮಾಡಿ ಎಲ್ಲ ಮಾಡಿ ಹುಳಿ ಹಾಕಿ ಎಲ್ಲ ಮಾಡಿ ತರಕಾರಿ ಗಿರಕಾರಿ ಎಲ್ಲ ಹಾಕಿದ್ವಿ, ಎಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಆದ ನಂತರ ಅದು ಎಲ್ಲ ಚೆನ್ನಾಗಾಗಿದೆ, ಕುದ್ದು ಚೆನ್ನಾಗಿ ಆದ ನಂತರ ಆಮೇಲೆ ಅದಕ್ಕೆ ಯಾವಾಗ ಮುಸುರೆ ಆಗೋದು ಅಂದರೆ, ಆ ಬೆಂಕಿ ಮೇಲೆ ಇದ್ದಾಗಲೇ ಅದಕ್ಕೆ ಉಪ್ಪು ಹಾಕಿದ್ವಿ ಅಂತ ಆದರೆ ಅದು ಮುಸುರೆ. ಅದಕ್ಕೇನು ಮಾಡೋದು, ಎಲ್ಲ ಕುದ್ದಾದ ನಂತರ ಚೆನ್ನಾಗಿ ತರಕಾರಿ ಬೆಂದಿದೆ, ಎಲ್ಲ ಬೆಂದಿದೆ, ಎಲ್ಲ ಆದ ನಂತರ ಮಸಾಲೆ ಗಿಸಾಲೆ ಹಾಕಿ ಕುದ್ದಾದ ನಂತರ ಕೆಳಗಿಳಿಸಿ ಬಿಟ್ಟು ಆಮೇಲೆ ಉಪ್ಪು ಹಾಕಿಬಿಡೋದು, ಮುಸುರೆ ಅಲ್ಲ. ಹೀಗೆ ಅಂದರೆ ಈ ರೀತಿಯಲ್ಲಿ ಒಂದು ವಿಚಿತ್ರವಾದಂಥ ಅಡಿಗೆಗಳನ್ನು ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದೆ, ನಾನು ಮಾಡ್ತೇನೆ ಅನ್ನೋದನ್ನು ಅವನು ಹೇಳ್ತಾನೆ. ಹೀಗೆ ಪಿಷ್ಟಂ ಲವಣಯೋಗತಃ, ಈ ಪಿಷ್ಟ ಇದೆಯಲ್ವ ಹಿಟ್ಟನ್ನಾಗಬೇಕಾದ್ರೆ ಅದಕ್ಕೆ ಲವಣವನ್ನು ಹಾಕಿದ್ವಿ ಅಂದರೆ, ಲವಣ ನೀರನ್ನು ಹಾಕಿಬಿಟ್ವಿ ಅಂದರೆ ಅದು ಮುಸುರೆ ಆಗುತ್ತೆ ಅಂತ. ಹೀಗೆ ಅದಕ್ಕೋಸ್ಕರ ಕೆಲವರೆಲ್ಲ ಹಾಲಲ್ಲಿ ಮಾಡಿದರೆ ಚಪಾತಿ ಮುಸುರೆ ಆಗೋದಿಲ್ಲ ಅಂತ, ಅದನ್ನು ಮತ್ತೆ ಏಕಾದಶಿಯು ತಿನ್ಬೋದು ಅಂತ ಬೇರೆ ಇಟ್ಟುಕೊಳ್ತಾರೆ ಕೆಲವರು. ಅಂದರೆ ಏಕಾದಶಿ ತಿನ್ನಲೇಬಾರದು ಅಂತೂ ಇದೆಲ್ಲ ವ್ಯವಸ್ಥೆ. ಆದರೆ ಮತ್ತೆ ಭೀಮ ಮಾಡಿದ ವಲಲ ಮಾಡಿದ ಅಂತ ನಾವು ಮಾಡಲಿಕ್ಕೆ ಹೋಗಬಾರದು, ನಮಗದು ಮುಸುರೆನೇ ಆಯಿತಾ. ಸಂಪ್ರದಾಯದಲ್ಲಿ ಅವನು ಮಾತ್ರ ಮಾಡಬಹುದು. ಮತ್ತೆ ಹಾಗಾಗಿ ಅನ್ನವನ್ನು ಮಾಡಿದ್ವಿ, ಕೆಳಗಿಟ್ಟು ನಾವು ಅಕ್ಕಿ ಹಾಕಿದ್ವಿ, ಅದು ಬೆಂದಿದೆ, ಅದರಿಂದ ನಾವು ಮುಟ್ಟಿದ್ರೆ ಮುಸುರೆ ಅಲ್ಲ ಅಂತೆಲ್ಲ ಮತ್ತೆ ನಾಳೆಯಿಂದ ಅದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಅದು ಮತ್ತೆ ಅನ್ನವೂ ಆಗೋದಿಲ್ಲ ಅಷ್ಟು ಬೇಗ, ಯಾಕಂದ್ರೆ ಅದ್ರ ಮೇಲಿಟ್ಟರೆ ಆಗೋದು ಅನ್ನ. ಹಾಗೆ ನಮಗೆ ಆ ಸಾಮರ್ಥ್ಯ ಇರೋದೇ ಇಲ್ಲ. ಅಂಥ ಪಾತ್ರೆಗಳನ್ನು ತಯಾರು ಮಾಡಬೇಕಲ್ಲ, ಅದು ಭೀಮನಿಗೆ ಮಾತ್ರ ತಾಕತ್ತದು. ಹೀಗೆ ಇಂಥ ವಿಚಿತ್ರವಾದಂತಹ ಅಡುಗೆಗಳನ್ನೆಲ್ಲವನ್ನು ಕೂಡ ಮಾಡ್ತೇನೆ ನಾನು ಅಂತ ಭೀಮಸೇನ ದೇವರು ತೋರಿಸ್ತಾರೆ. ಇದನ್ನೆಲ್ಲ ಹೇಳಿದಾಗ
ಬಹಳ ಆನಂದ ಆಯ್ತು ಅವನಿಗೆ. ಜೊತೆಗೆ ಅವನು ಹೇಳ್ತಾನೆ, ನಾನು ಬರೀ ಅಡಿಗೆಗಳನ್ನು ಮಾತ್ರ ಮಾಡೋದಲ್ಲ, ಮತ್ತೇನು ಅಂತಂದರೆ ಇನ್ನೂ ಕೆಲವು ವಿಶೇಷತೆ ಇದೆ ನನಗೆ ಅಂತಂದ. ಏನದು ವಿಶೇಷತೆ ಅಂದರೆ, ನಿನ್ನ ರಾಜ್ಯದಲ್ಲಿ ಆನೆ, ಗಜಗಳು, ಸಿಂಹಗಳು, ಏನೇನು ಪ್ರಾಣಿಗಳಿರ್ತಾವೆ ಅವುಗಳನ್ನೆಲ್ಲ ತರಿಸಿದ್ರೆ ಬೇಕಾದ್ರೆ ಅವುಗಳ ಜೊತೆಗೆ ಆಟ ಆಡಿ ನಾನು ಅವುಗಳನ್ನು ಗೆದ್ದು ತೋರಿಸ್ತೀನಿ ಅಂತಂತಾನೆ. ಅದು ಕೂಡ ನನ್ನಲ್ಲಿದೆ, ಆ ಸಾಮರ್ಥ್ಯವೂ ಕೂಡ ಇದೆ ನನಗೆ ಅಂತ. ಗಜಾಂಶ್ಚ ಸಿಂಹಾಂಶ್ಚ ಸಮೇಯಿ ವಾನಹಂ ಸದಾ ಕರಿಷ್ಯಾಮಿ ತವಾನಗ ಪ್ರಿಯಂ ನನೀಚ ಕರ್ಮ ತವ ಮಾದೃಶ ಪ್ರಭೋ ಬಲಸ್ಯ ಮತ್ತ ಪ್ರಬಲೋ ಭವೇದಿತಿ. ಈ ರೀತಿಯಲ್ಲಿ ಆ ಭೀಮಸೇನ ದೇವರು ಈ ಕೆಲಸಕ್ಕೆ ಅಂತ ಬಂದರಂತೆ. ಆಯಿತು ಅಂತ ಇಡೀ ಅಡಿಗೆ ಮನೆಯನ್ನು ಅವನಿಗೆ ಬಿಟ್ಟುಕೊಟ್ಟ. ಅಡಿಗೆ ಮನೆಯೆಲ್ಲ ನಿನ್ನದ್ದೇ ಅಂತ. ಭೀಮ ಮುಖ್ಯವಾಗಿ ಇದನ್ನು ಯಾಕೆ ಆರಿಸಿಕೊಂಡ ಅಂದರೆ, ಒಂದು, ಯಾರಿಗೂ ನಮಸ್ಕಾರ ಮಾಡಬಾರ್ದು. ಇನ್ನೊಂದೇನು ಅಂದರೆ, ಈ ಕ್ಷತ್ರಿಯ ಗೃಹಸ್ಥ ಇರ್ತಾನಲ್ಲ, ಗೃಹಸ್ಥನಾದಂಥ ಕ್ಷತ್ರಿಯನಿಗೆ ಒಂದು ನಿಯಮ ಇದೆ. ಏನು ಅಂದರೆ, ಪರಾನ್ನವನ್ನು ತಿನ್ನಬಾರದು ಅಂತ ಒಂದು ನಿಯಮ ಅವನಿಗೆ. ಅಂದರೆ ಪರರ ಮನೆಯ ಅನ್ನವನ್ನು ತಿನ್ನಬಾರದು ಅಂತ. ಹಾಗಾಗಿ ಇವನು ಇಲ್ಲಿ ಬಂದ ಅಂದರೆ ಪರರ ಮನೆಯ ಅನ್ನ ಆಗುತ್ತೆ. ಅದರಿಂದ ಅವರ ಮನೆಯ ಅನ್ನವನ್ನು ಅವನು ಅಡಿಗೆ ಮಾಡಿ ಹಾಕಿದ್ದನ್ನು ತಿಂದರೆ ದೋಷ ಇವನಿಗೆ. ಅದಕ್ಕೆ ಇವನೇನು ಮಾಡಿದ, ತಾನೇ ತಯಾರನ್ನು ಮಾಡಿಬಿಟ್ಟು ತನ್ನದ್ದೇ ಅನ್ನ, ತಾನೇ ಮಾಡಿದ್ದ ಅನ್ನ ಆದ್ದರಿಂದ ತಾನು ಉಣಬಹುದು, ಅದರಿಂದ ದೋಷ ಇಲ್ಲ ಅಂತ ಈ ಅರ್ಥದಲ್ಲಿ ಅವನು ಮಾಡಿರುವಂಥದ್ದು. ಅದರಿಂದಾಗಿ ಭೀಮಸೇನ ದೇವರು ವಲರನಾಗಿ ಅಡಿಗೆ ಭಟ್ಟನಾಗಿ ಅಲ್ಲಿಗೆ ಬಂದು ಸೇರಿಕೊಂಡಂತೆ. ಹೀಗೆ ಅಡಿಗೆಯವರಾಗಿ ಸೇರಿಕೊಂಡ ಕೂಡಲೇ ಆಮೇಲೆ ಮುಂದೆ ಹೇಳ್ತಾರೆ. ಮುಂದೆ ಯಾರು ಅಂದರೆ, ಷಂಡವೇಷದಿಂದಾಗಿ ಅರ್ಜುನ ಪ್ರವೇಶವನ್ನು ಮಾಡ್ತಾರೆ. ಇನ್ನೇನು ಸಭಾ ವಿಸರ್ಜನೆ ಮಾಡಬೇಕು ಅನ್ನೋದ್ರೊಳಗೆ ಅರ್ಜುನ ಬಂದಂತೆ. ಅರ್ಜುನ ಬಂದು ಕೂಡಲೇ ಕೃಷ್ಣೇ ಚ ರಕ್ತೇ ಚ ನಿಬಂಧ ವಾಸಸಿ ಶರೀರವಾನ್ ಶಕ್ರ ಬೃಹಸ್ಪತಿ ಪ್ರಭಃ ಬಹುಂಶ್ಚ ದೀರ್ಘಾಂಶ್ಚ ವಿಕೀರ್ಯ ಮೂರ್ಧಜಾನ್ ಮಹಾಭುಜೋ ಮತ್ತ ಗಜೇಂದ್ರ ವಿಕ್ರಮಃ. ಒಳ್ಳೆ ರೀತಿಯಾದಂಥ ಕಪ್ಪು ಮತ್ತು ಕೆಂಪು ಎರಡು ಬಣ್ಣದಿಂದ ಕೂಡಿರುವಂತಹ ವಸ್ತ್ರವನ್ನು ಹುಟ್ಟಿದ್ದನಂತೆ. ಆ ವಸ್ತ್ರವನ್ನು ಉಟ್ಟುಕೊಂಡು ಒಳ್ಳೆ ಶುದ್ಧವಾದಂಥ ರೂಪದಿಂದಾಗಿ ಬರ್ತಾ ಇದ್ದಾರೆ. ಅದು ಬರ್ತಾ ಇದ್ದಾನೆ ಅನ್ನಬಾರ್ದು, ಬರ್ತಾ ಇದ್ದಾಳೆ. ಯಾಕೆ, ಬೃಹನ್ನಳೆ ಹೆಣ್ಣಿನ ವೇಷ, ಹಾಗಾಗಿ ಬರ್ತಾ ಇದ್ದಾಳೆ ಬೃಹನ್ನಳೆ. ಆ ಬೃಹನ್ನಳೆ ಬರುವಾಗ ಆ ಜಡೆ ಹೇಳಿದ್ನಲ್ಲ, ಉದ್ದದ ಜಡೆ, ಅದು ಆ ಉದ್ದದ ಜಡೆಯನ್ನು ಏನು ಮಾಡಿದ್ಲು, ಹಿಂದೆ ಹಾಕಲಿಲ್ಲ, ಅದನ್ನು ಮುಂದೆ ಹಾಕ್ಕೊಂಡಿದ್ಲಂತೆ. ಮುಂದೆ ಹಾಕ್ಕೊಂಡು ಬಲಗೈಯಲ್ಲಿ ಅದನ್ನು ತಿರುಗಿಸ್ತಾ ಇದ್ಲಂತೆ. ಹೀಗೆ ತಿರುಗಿಸಿಕೊಂಡು, ಜಡೆಯನ್ನು ತಿರುಗಿಸಿಕೊಂಡು ಬರ್ತಾ ಇದ್ದಂತೆ. ಹಾಗೆ ಜಡೆಯನ್ನು ತಿರುಗಿಸಿಕೊಂಡು ಬರುವಾಗ ಆ ನಡಿಗೆಯನ್ನು ನೋಡಿಯೇ ಒಂದು ರೀತಿ ಏನಪ್ಪ ಇದು ಅಂತ ಅನ್ನಿಸ್ತಂತೆ. ನಡಿಗೆ ನೋಡುವಾಗಲೇ ಇವನಿಗೆ ಅನ್ನಿಸ್ತು, ಇದು ಯಾಕೋ ಹೆಣ್ಣಲ್ಲ, ಇದು ಯಾರೋ ಕ್ಷತ್ರಿಯ ಇರಬೇಕು ಅಂತ ಅನ್ನಿಸ್ತಂತೆ. ಆ ನಡಿಗೆಯನ್ನು ನೋಡುವಾಗಲೇ ಅದನ್ನು ನೋಡಿ, ಯಾರು ನೀನು ಅಂತ, ನಾನೊಬ್ಬ ಹೆಣ್ಣು, ನರ್ತನೆ ಹೇಳಿಕೊಡುವಂಥ ಬೃಹನ್ನಳೆ ನಾನು ಅಂತ ಹೇಳಿ ಪರಿಚಯವನ್ನು ಮಾಡಿಕೊಂಡ್ರೆ, ನನಗೂ ನಿಮ್ಮಲ್ಲಿ ಒಂದು ಕೆಲಸ ಬೇಕು ಅಂತ. ನಿಮ್ಮಲ್ಲಿ ಇರುವಂಥ ಹೆಣ್ಣು ಮಕ್ಕಳಿಗೆ, ಯಾಕೆ ಅಂದರೆ ನನ್ನ ಗುರುಗಳು ನನಗೆ ನರ್ತನೆಯನ್ನು ಹೇಳಿಕೊಟ್ಟಿದ್ದಾರೆ. ನನ್ನ ಗುರುಗಳು ಹೇಳಿಕೊಟ್ಟ ನರ್ತನೆಯನ್ನು ನಾನು ಮತ್ತೊಬ್ಬರಿಗೆ ಉಪದೇಶವನ್ನು ಮಾಡಬೇಕು. ಅದರಿಂದ ನನ್ನ ಗುರುಗಳಿಗೆ ನಾನೊಂದು ಋಣವನ್ನು ತೀರಿಸಿದಂತೆ ಆಗುತ್ತೆ. ನನ್ನ ಗುರು ಋಣವನ್ನು ತೀರಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾನೆ. ನಿಮ್ಮಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ನರ್ತನೆ ಹೇಳಿಕೊಡ್ತೇನೆ ಅಂತ. ಈ ನರ್ತನೆ ಹೇಳಿಕೊಡ್ತೇನೆ ಅಂದ ಕೂಡಲೇ ಬೃಹನ್ನಳೆಗೆ, ಅಲ್ಲ ನೀನು ನೋಡಿದರೆ ಯಾಕೋ ನೀನು ಕ್ಷತ್ರಿಯ ಅಂತ ಅನಿಸುತ್ತಲ್ವಾ ಅಂತಂದ. ಅದಕ್ಕೆ ಇಲ್ಲ ನಾನು ಕ್ಷತ್ರಿಯ ಅಲ್ಲ ಅಂತ ಹೇಳಿದೆ. ಅವನು ಕ್ಷತ್ರಿಯ ಅಲ್ಲ ಅಂತ. ಮತ್ತು ಕ್ಷತ್ರಿಯ ಅಲ್ಲ ಅಂದರೆ ಕಾಣಿಸ್ತಾ ಇದೆಯಲ್ಲ ಅಂದರೆ, ಬೇಕಾದ್ರೆ ಇನ್ನೊಂದು ಸರ್ತಿ ನಡ್ಕೊಂಡು ಬರ್ತೀನಿ ನೋಡು ಅಂತ ಹೇಳಿದ್ನಂತೆ. ಇನ್ನೊಂದು ಸರ್ತಿ ನಡ್ಕೊಂಡು ಬರ್ತೀನಿ ಅಂತ ಮತ್ತೊಮ್ಮೆ ನಡೆದರೆ ಆಗ ಬಂದ ಭಂಗಿನೇ ಬೇರೆ ಅಂತ, ಬೇರೆಯೇ ಭಂಗಿ. ಆಗ ಅವನೇ ಒಂದು ಸರ್ತಿ ಮೈ ಮರುತ್ತಂತ, ಒಂದು ಸರ್ತಿ ಅಯ್ಯೋ ಏನಪ್ಪ ಇದು ವಿಚಿತ್ರವಾಗಿದೆಯಲ್ಲ ಅಂತ ಅನ್ನಿಸ್ತು. ಹೌದು, ಸರಿ ಆಯಿತು, ಹಾಗಾದರೆ ನಿನಗೂ ಕೆಲಸವನ್ನು ಕೊಡ್ತೇನೆ ಅಂತ. ಆದರೆ ಹೆಣ್ಣು ಮಕ್ಕಳ ಜೊತೆಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಿ, ನನಗ್ಯಾಕೋ ನಿನ್ನ ಮೇಲೆ ಡೌಟ್ ಇದೆ. ಆದ್ದರಿಂದ ಹೆಣ್ಣು ಮಕ್ಕಳಿಗೆ ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು ಅಂತ. ಅದಕ್ಕೆ ನಾನು ಷಂಡ ಅಂತ ಹೇಳಿದ ಅವನು. ನಾನು ಷಂಡ, ಏನು ಮಾಡಲಿಕ್ಕೆ ಸಾಧ್ಯ, ಅದನ್ನು ನಾನು ಷಂಡ ಹೇಗೆ ಅಂತಂದರೆ, ಅದಕ್ಕೆ ಪರೀಕ್ಷೆ ಮಾಡಿರಿ ಅಂತ ಒಂದು 8-10 ಜನರನ್ನು 8 ರೀತಿಯಾದ ಪರೀಕ್ಷೆಯನ್ನು ಮಾಡ್ತಾರೆ ಇವನಿಗೆ. ಆ ಎಲ್ಲ ಪರೀಕ್ಷೆಯನ್ನು ಮಾಡಿದಾಗಲೂ ಕೂಡ ಇವನು ಷಂಡ ಅಂತ ತೀರ್ಮಾನ ಆಗುತ್ತೆ. ಯಾಕೆ, ಊರ್ವಶಿ ಶಾಪ ಇತ್ತಲ್ಲ, ಅದರಿಂದಾಗಿ ಅದು ತೀರ್ಮಾನ ಆಗುತ್ತೆ. ತೀರ್ಮಾನ ಆದ ಕೂಡಲೇ ಆಯಿತು ನೀನು ಇಲ್ಲಿ ಇರಬಹುದು ಅಂತ ಹೇಳಿ ವಿರಾಟರಾಜನ ಮಗಳು ಉತ್ತರಾದೇವಿ, ಅಂದರೆ ಮುಂದೆ ಅಭಿಮನ್ಯುವಿನ ಹೆಂಡತಿ ಆಗ್ತಾಳವಳು ಅಂತ, ಆ ಉತ್ತರಾದೇವಿ ಇದ್ದಾಳಲ್ಲ, ಆ ಉತ್ತರಾದೇವಿಗೆ ನರ್ತನೆಯನ್ನು ಹೇಳಿಕೊಡುವಂಥ ಕೆಲಸವನ್ನು ಬೃಹನ್ನಳೆಯಾಗಿ ಈ ಅರ್ಜುನ ಅಂದರೆ ಬೃಹನ್ನಳೆ ವಹಿಸಿಕೊಡ್ತಾಳೆ. ವಹಿಸಿಕೊಂಡು ಆ ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾಳಂತೆ. ತಥೋ ವಿರಾಟ ಸ್ವಯಮಾಕ್ವಯತ್ಸುತಾಂ ನರಾಧಿಪಸ್ತಾಂ ಚ ಸುಮಧ್ಯ ಸುಂದರೀಂ ಉವಾಚ ಚೈನಾಂ ಮುದಿತೇನ ಚೇತಸ
ಬೃಹನ್ನಳ ನಾಮ ಸಖೀ ಭವತ್ವಿಯಂ. ಇವಳಿಗೆ, ನನ್ನ ಮಗಳಿಗೆ ಸ್ನೇಹಿತಳಾಗಿ ಒಳ್ಳೆ ರೀತಿಯ ನರ್ತನೆಯನ್ನು ಹೇಳಿಕೊಡು ಅಂತ ಹೇಳಿದಾಗ, ನರ್ತನೆ ಹೇಳಿಕೊಟ್ರೆ ಇವನು ಏನು ಅದ್ಭುತ ಅಂತೀರಿ, ಭಾಳ ಅದ್ಭುತವಾದಂಥ ನರ್ತನೆಯನ್ನು ಹೇಳಿಕೊಡ್ತಿದ್ದಂತೆ. ಭಾಳ ಸುಂದರವಾದಂಥ ನರ್ತನೆ. ಯಾರೂ ಇಂತಹ ಸ್ಟೆಪ್ಸನ್ನು ಹಾಕಿದ್ದನ್ನು ನೋಡೇ ಇರಬಾರ್ದು ಜಗತ್ತಿನಲ್ಲಿ, ಅಂಥ ನರ್ತನೆ ಹೇಳಿಕೊಟ್ಟಿದ್ದಂತೆ. ಭಾರಿ ಚೆನ್ನಾಗಿ ಹೇಳಿದ್ದಂತೆ. ಇಷ್ಟೆಲ್ಲ ಹೇಳಿಕೊಟ್ಟಿದ್ದ. ಇಷ್ಟರ ಮಧ್ಯದಲ್ಲಿ ಏನಾಯಿತು ಅಂದರೆ, ಈ ಕಡೆಯಿಂದ ಸಹದೇವ ಬರ್ತಾ ಇದ್ದಾನಂತೆ. ಸಹದೇವ ಮತ್ತು ನಕುಲನೂ ಕೂಡ ಅವನು ದಾಶಗ್ರಂಥಿ ಎನ್ನುವ ಹೆಸರಿನಿಂದಾಗಿ ನಾನು ಅಶ್ವವನ್ನು ನೋಡಿಕೊಳ್ತೇನೆ ಅಂತ ಬಂದ, ಕುದುರೆಗಳನ್ನು ಪಳಗಿಸ್ತೇನೆ ಅಂತ. ಈ ಕಡೆಯಿಂದ ಮತ್ತೊಬ್ಬ ಗೋಪಾಲಕನ ವೇಷದಲ್ಲಿ ಸಹದೇವ ಬರ್ತಾನೆ. ಒಂದು ನಕುಲ ಬಂದದ್ದು ದಾಶಗ್ರಂಥಿಯಾಗಿ, ಇವನು ತಂತ್ರಿಪಾಲ ಅನ್ನುವ ಹೆಸರಿನಿಂದಾಗಿ ಈ ಸಹದೇವ ಬರ್ತಾನೆ. ಅವನು ಹಸುಗಳನ್ನು ನೋಡಿಕೊಳ್ಳುವಂಥ ಗೋಪಾಲಕನ ಕೆಲಸವನ್ನು ನಾನು ಮಾಡುತ್ತೇನೆ ಅಂತ ಅವನು ಬಂದ. ಹೀಗೆ ಅವರೆಲ್ಲರೂ ಕೂಡ ಒಬ್ಬೊಬ್ಬರು ಕೂಡ ಒಂದೊಂದು ಕೆಲಸ ಅಂತ ಹುಡುಕಿಕೊಂಡು ಆ ವಿರಾಟರಾಜನ ಆಸ್ಥಾನದಲ್ಲಿ ಬಂದು ಎಲ್ಲರೂ ಸೇರಿಕೊಂಡ್ರಂತೆ. ಇವರೆಲ್ಲರೂ ಕೂಡ ಇಷ್ಟು ಸೇರಿಕೊಂಡ ನಂತರ ಮುಂದೆ ಬಂದದ್ದು ಯಾರು? ಇನ್ನು ಕೊನೆಯದಾಗಿ ಸೈರಂಧ್ರಿ ಅಂದರೆ ದ್ರೌಪದಿ ದೇವಿಯರು, ಅವರು ಬರಬೇಕಲ್ವ. ಅವ್ರು ಹೇಗೆ ಬಂದರು ಅಂತಂದರೆ, ಅವರು ಡೈರೆಕ್ಟ್ ರಾಜನ ಹತ್ರಕ್ಕೆ ಬರಲಿಲ್ಲ. ಮತ್ತು ಹೇಗೆ ಬಂದದ್ದು ಅಂದರೆ, ದ್ರೌಪದಿ ದೇವಿಯರು ಇಷ್ಟು ಅದ್ಭುತ ಅಂದರೆ, ದ್ರೌಪದಿ ದೇವಿಯರು ಬಂದಾಗ ವಿರಾಟರಾಜನ ಆಸ್ಥಾನದ ಒಳಗೆ ಬರಲಿಲ್ಲ, ಹೊರಗಡೆ ಇದ್ದಂತೆ. ಹೊರಗಡೆಯಲ್ಲಿ ಇದ್ದಾಗ ಆ ದ್ರೌಪದಿಯ ಸೌಂದರ್ಯವನ್ನು ನೋಡಿ ಬೆರಗಾಗಿ ಇಡೀ ವಿರಾಟರಾಜನ ಊರಿನ ಗಂಡಸರೆಲ್ಲರೂ ಕೂಡ ಓಡಿ ಬಂದು ನಿಂತಿದ್ರಂತೆ. ಎಲ್ಲರೂ ಬಂದು ನಿಂತಿದ್ರಂತೆ. ಎಲ್ಲರೂ ನಿಂತಾಗ ಎಲ್ಲರೂ ಕೇಳಿ, ಯಾರು ನೀನು ಯಾಕೆ ಬಂದಿದ್ದಿ ಅಂತ ಕೇಳಿದರೆ, ನಾನು ಯಾರದ್ದಾದರೂ ಸೇವೆ ಮಾಡಿಕೊಂಡು 1 ವರ್ಷ ಇರಬೇಕು ಅಂತ ಬಂದಿದ್ದೀನಿ ಅಂದರೆ, ನಮ್ಮ ಮನೆಗೆ ಬಾ ನನ್ನ ಸೇವೆ ಮಾಡು ಅಂತಿದ್ರಂತೆ. ಇವರೆಲ್ಲ ಕರೆಯೋದನ್ನು ನೋಡಿ ಊರಿನ ಎಲ್ಲ ಹೆಣ್ಣು ಮಕ್ಕಳು ಬಂದ್ರಂತೆ. ಹೆಣ್ಣು ಮಕ್ಕಳು ಬಂದು ಹೇಳಿದ್ರಂತೆ, ನಾವಿದ್ದೀವಲ್ಲ ನಿಮಗೆ ಸೇವೆ ಮಾಡಲಿಕ್ಕೆ, ಅವಳನ್ನ ಯಾಕೆ ಕರಿತಿದ್ದೀರಿ, ಬಿಟ್ಟು ಹೋಗ್ರಿ ಅಂತ ಹೇಳಿದ್ರಂತೆ. ಎಲ್ಲ ಎಳ್ಕೊಂಡು ಹೋದ್ರಂತೆ. ಈ ಗಂಡಂದ್ರಿಗೆ ಖುಷಿ ಅಂದರೆ ಖುಷಿ ಒಂದು ರೀತಿಯಲ್ಲಿ. ದ್ರೌಪದಿ ಬಂದದ್ದು ಯಾಕೆಂದರೆ ಹೆಂಡಂದ್ರು ಮಾತೇ ಕೇಳ್ತಿರ್ಲಿಲ್ಲ. ಎಷ್ಟೋ ಸರ್ತಿ ಏನಾದರೂ ಒಂದು ಅಡಿಗೆ ಮಾಡಿ ಹಾಕು ಅಂತಂದರೆ ಮಾಡಿ ಹಾಕ್ತಿರ್ಲಿಲ್ಲ, ಏನೋ ಗಲಾಟೆ ಆಗ್ತಿತ್ತು. ಅದಕ್ಕೆ ಇವಳು ಬಂದ ಮೇಲೆ ಎಲ್ಲರೂ ಕೂಡ ನೀನು ಸೇವೆ ಮಾಡ್ತೀನಿ ಅಂತೇಳಿ ನಮ್ಮ ಮನೆಗೆ ಬಾ ಅನ್ನುವಾಗ, ನಾನಿದ್ದೀನಲ್ಲ ಅವಳನ್ನ ಯಾಕೆ ಕರಿತೀರಿ ಅಂತ ಎಲ್ಲ ಹೆಂಡಂದ್ರು ಗಲಾಟೆಗೆ ನಿಂತು ಕೂಡಲೇ ಕಡೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗಿ, ಇಲ್ಲ ಅಂದರೆ ಇವ್ರು ಎಲ್ಲಿಯಾದರೂ ಹೋಗಿ ಮತ್ತೆ ಆ ಸೈರಂಧ್ರಿನ ಕರ್ಕೊಂಬಂದ್ರೆ ಕಷ್ಟ ಅಂತ ಮನೆಯಲ್ಲಿ ಗಂಡಂದ್ರಿಗೆಲ್ಲ ಹೊಟ್ಟೆ ತುಂಬ ಅಡಿಗೆ ಮಾಡಿ ಹಾಕಿದ್ರಂತೆ. ಗಂಡಂದ್ರಿಗೆ ಖುಷಿ, ದ್ರೌಪದಿ ಇದ್ದಲ್ಲಿ ಅನ್ನ ಅಂತ ಅರ್ಥ. ಹಾಗೆ ಆ ರೀತಿಯಲ್ಲಿ ವ್ಯವಸ್ಥೆ. ಇಷ್ಟೆಲ್ಲ ಆಯಿತು. ವಾಸಶ್ಚ ಪರಿದಾಯೈಕಂ ಕೃಷ್ಣಂ ಸುಮಲಿನಂ ಮಹತ್ ಕೃತ್ವ ವೇಷಂಚ ಸೈರಂಧ್ರ್ಯಾ ಕೃಷ್ಣ ವ್ಯಚರದಾರ್ಥವತ್. ಅಲ್ಲಿಗೆ ಬರ್ತಾ ಇದ್ದಾಳೆ. ಬಂದಾಗ ಅದು ಅವಳ ಸೌಂದರ್ಯ ಗೊತ್ತಾಗಬಾರದು ಅಂತ ಕೊಳೆಯಾದಂತಹ ಒಂದು ಕಪ್ಪು ಬಣ್ಣದ ಬಟ್ಟೆಯನ್ನು ಉಟ್ಕೊಂಡ್ಬಂದಿದ್ದಾಳಂತೆ. ಅಂತಹ ಬಟ್ಟೆಯನ್ನು ಉಟ್ಕೊಂಡು ಬಂದರೂ ಕೂಡ ಅವಳ ಸೌಂದರ್ಯ ಎಂಥದ್ದು ಅಂದರೆ, ಆ ಬಟ್ಟೆಯನ್ನು ಮೀರಿ ಸೌಂದರ್ಯ ಹೊರಗೆ ಚಿಮ್ಮುತ್ತಾ ಇತ್ತಂತೆ. ಅಂಥ ಸೌಂದರ್ಯ ದ್ರೌಪದಿ ದೇವಿಯ ಸೌಂದರ್ಯ ಅಂತ ಹೇಳ್ತಾರೆ. ಆ ಸೌಂದರ್ಯದಿಂದ ಬಂದಾಗ ಅಲ್ಲಿ ಎಲ್ಲ ಅಂತೂ ಈ ಗಲಾಟೆ ಎಲ್ಲ ನಡೀತಿತ್ತಲ್ಲ. ಇಷ್ಟು ಗಲಾಟೆ ನಡೆಯುವಾಗ ಉಪ್ಪರಿಗೆಯ ಮೇಲೆ ಅಂದರೆ ಮೇಲೆ ಬಾಲ್ಕನಿಯಲ್ಲಿ ಇವಳು ಸುದೇಶ್ನೆ ಅಂದರೆ ವಿರಾಟರಾಜನ ಹೆಂಡತಿ ಸುದೇಶ್ನೆ ಅಂತ ಅವಳಿಗೆ, ಆ ಸುದೇಶ್ನೆ ನಿಂತಿದ್ಲಂತೆ. ಅವಳು ನೋಡಿದ್ಲು, ಏನಿದು ಗಲಾಟೆ ನಡೀತಾ ಇದೆ ಅಂತ. ಅಲ್ಲಿ ಇದ್ದವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದ್ಲು. ಕರ್ಕೊಂಡು ಬಾ ಅಂದಾಗ ಆ ಕೆಲವರೆಲ್ಲ ಏನು ಮಾಡಿದ್ರಂತೆ, ಪರಿಚಾರಿಕೆಯರು, ಇಲ್ಲ ಸುದೇಶ್ನೆ ರಾಜನ ಹೆಂಡತಿ ಕರಿತಾ ಇದ್ದಾಳೆ, ಬಾ ನೀನು ಅಂತ ಆ ಸೈರಂಧ್ರಿಯನ್ನು, ಅವಳಿಗೆ ಮಾಲಿನಿ ಅಂತ ಹೆಸರು, ಸೈರಂಧ್ರಿ ಅನ್ನೋದು ಜಾತಿ. ಹಾಗಾಗಿ ಆ ಸೈರಂಧ್ರಿ ಅಂದರೆ ಮಾಲಿನಿಯನ್ನು ಕರ್ಕೊಂಡು ಹೋದಾಗ ತಸ್ಯಾ ವೇಷೇಣ ರೂಪೇಣ ಶ್ಲಕ್ಷ್ಣಯಾಚ ಗಿರಾತಥ. ಒಂದು ಸರ್ತಿ ಮಾತು ಬರಲಿಲ್ಲಂತ ಅವಳಿಗೆ, ಸುದೇಶ್ನೆಗೆ ಮಾತು ಬರಲಿಲ್ಲಂತೆ. ಎಷ್ಟರ ಮಟ್ಟಿಗೆ ಅಂದರೆ ಅವಳ ಮನಸ್ಸಲ್ಲೇ ಒಂದು ಸರ್ತಿ ಅನ್ನಿಸ್ತಂತೆ, ಎಂಥ ಸೌಂದರ್ಯ ಇವಳದು, ನಾನು ಯಾಕೆ ಗಂಡ ಆಗಲಿಲ್ಲ ಅಂತ ಅಂದ್ಕೊಂಡಂತ ಒಂದು ಸರ್ತಿ. ಅಂಥ ಸೌಂದರ್ಯ, ಅದ್ಭುತವಾದಂಥ ಸೌಂದರ್ಯ ಅಂತೆ. ವಿರಾಟಸ್ಯತು ಕೈಕೇಯಿ ಭಾರ್ಯ ಪರಮಸಮ್ಮತ ಆಲೋಕಯಂತಿ ದದೃಶೆ ಪ್ರಾಸಾದ ದೃಪದಾತ್ಮಜಾಂ. ಇವಳನ್ನು ನೋಡಿ ಬೆರಗಾಗಿ ಹೋದ್ಲಂತೆ ಒಂದು ಸರ್ತಿ. ಸಾ ಸಮೀಕ್ಷೆ ತಥಾರೂಪಾಂ ಅನಾಥಮೇಕ ವಾಸಸೀಂ ಸ್ತ್ರೀಭಿಶ್ಚ ಪುರುಷೈಶ್ಚಾಪಿ ಸರ್ವತಃ ಪರಿವಾರಿತ ವಿರಾಟ ಭಾರ್ಯ ತಾಂ ದೇವೀಂ ಕಾರುಣ್ಯಾತ್ ಜಾತ ಸಂಭ್ರಮ ಅಪ್ರೇಷಯತ್ ಸಮೀಪಸ್ಥ ಸ್ತ್ರೀಯೋ ವೃದ್ಧಾಶ್ಚ ಸಮ್ಮತ. ಹತ್ತಿರದಲ್ಲಿದ್ದಂಥ ವೃದ್ಧರು ಅವರು ಇವರು ಎಲ್ಲರನ್ನೂ ಹೊರಗೆ ಕಳಿಸಿದ, ದೂರ ಹೋಗ್ರಿ ನೀವೆಲ್ಲ ಅಂತ. ಎಂಥ ಸೌಂದರ್ಯ ಇವಳದ್ದು ಅಂತ, ಎಂಥ ಸೌಂದರ್ಯ. ಅದಕ್ಕೆ ಅವಳನ್ನು ನೋಡಿ ಕೇಳ್ತಾ ಇದ್ದಾಳೆ,
ಯಾರು ನೀನು, ಏನು ಕತೆ, ಯಾಕೆ ಬಂದಿದ್ದಿ ನೀನಿಲ್ಲಿ ಅಂತ ಕೇಳಿ ಅವಳ ಬಗ್ಗೆ ಕೇಳ್ತಾ ಇದ್ದಾಳೆ. ಏನು ಬಂದ ವಿಷಯ ಏನಿದೆ ಅಂತ ಕೇಳುವಾಗ, ಸಾ ಪ್ರವಿಶ್ಯ ವಿರಾಟಸ್ಯ ದ್ರೌಪದ್ಯಂತ ಪುರಂ ಶುಭ. ಯಾಕೆ ಬಂದಿದ್ದಿ ನೀನು ಅಂತ. ಇದು ಏನಿಲ್ಲ, ನಾನು ನನ್ನ ಸೈರಂಧ್ರಿ ಅನ್ನುವಂಥ ಜಾತಿಗೆ ಸೇರಿದವಳು. ನಾನು ನಿಜವಾಗಿಯೂ ಕೂಡ ದ್ರೌಪದೀ ದೇವಿ ಅಂತಿದ್ದಾಳಲ್ಲ, ಪಂಚಪಾಂಡವರ ಹೆಂಡತಿ, ಅವರ ಸೇವಕಿಯಾಗಿದ್ದೆ. ನಾನು ಸೇವಕಿಯಾಗಿದ್ದಾಗ ಯಾರೋ ಒಬ್ಬ ಮುಟ್ಟಾಳ ಅಯೋಗ್ಯ ಬಂದು ನನ್ನ ತಲೆಮುಡಿಗೆ ಕೈ ಹಾಕಿದ. ಆ ತಲೆಮುಡಿಗೆ ಕೈ ಹಾಕಿದ್ದರಿಂದಾಗಿ ತುಂಬ ದುಃಖಿತಳಾದೆ. ನನಗೆ ಗಂಡಂದಿರಿದ್ದಾರೆ ಅಂತ ಹೇಳ್ತಾಳೆ. ಗಂಡ ಇದ್ದಾನೆ ಅಂತ ಏಕವಚನದಲ್ಲಿ ಹೇಳಲಿಲ್ಲ, ಗಂಡಂದಿರಿದ್ದಾರೆ ಅಂತ. ಆದರೆ ಇದ್ದರೂ ನನ್ನ ತಲೆಗೆ ಕೈ ಹಾಕಿದಾಗ ಅವ್ರು ಯಾರೂ ಮಾತಾಡಲಿಲ್ಲ. ಅಂದರೆ ತನ್ನ ನೋವು, ತನ್ನ ಹೆಣ್ಣಿಗೆ ಆದಂಥ ನೋವು ತಾನು ಹೇಳಿಕೊಡ್ತಾ ಇದ್ದಾಳೆ. ಆದರೆ ನಾನೇ ದ್ರೌಪದಿ ಅಂತ ಹೇಳಲಿಲ್ಲ. ಅಂದರೆ ಗಂಡಂದ್ರಿದ್ದಾರೆ, ನನ್ನ ತಲೆಮುಡಿಗೆ ಕೈ ಹಾಕಿದರು ಅಂದರೆ ಅರ್ಥ ಏನು? ಇಷ್ಟಾದರೂ ಕೂಡ ಗಂಡಂದ್ರಿದ್ದಾರೆ ಅಂದರೆ ಅವರು ಸತ್ತಿದ್ದಾರೆ ಅಂತ ಅರ್ಥ ಅಷ್ಟೇ. ಇಷ್ಟು ನನಗೆ ಅವಮಾನ ಆದಾಗಲೂ ಸುಮ್ಮನೆ ಇದ್ರಲ್ಲ. ಹಾಗಾಗಿ ನನ್ನ ದುಃಖ ಇದು ಅಂತ. ಆದರೂ ನಾನೇನು ಮಾಡ್ತಾ ಇದ್ದೇನೆ ಅಂತಂದರೆ, ಈಗ ಒಂದೊಂದು ವರ್ಷದ ಸೇವೆ ಅಂತ ಬರ್ತಾ ಇದೆ. ಅಲ್ಲಲ್ಲಿ ಸೇವೆ ಮಾಡ್ಕೊಂಡಿರ್ತೇನೆ ನಾನು, 1 ವರ್ಷದ ಸೇವೆ. ನನಗೆ ಗೊತ್ತಿರುವಂಥ ಸೇವೆ ಏನು ಅಂತಂದರೆ, ನಾನು ಒಂದು ಕೆಲಸವನ್ನು ಮಾಡ್ತೇನೆ. ಏನು? ಒಂದು ಮೈಗೆ ಗಂಧವನ್ನು ಹಚ್ಚುವಂಥ ಕೆಲಸ, ಇನ್ನೊಂದು ಜಡೆಯನ್ನು ಹಾಕುವ ಕೆಲಸ. ಜಡೆಯನ್ನು ಎಷ್ಟು ಚೆನ್ನಾಗಿ ಹೇಗೆ ಹಾಕಬೇಕು ಅನ್ನೋದು ನನಗೆ ಗೊತ್ತು ಅಂತ ಹೇಳಿ, ಆ ಜಡೆ, ತನ್ನ ಜಡೆ ಇತ್ತಲ್ಲ ಸುದೇಶ್ನೆಯ ಜಡೆ, ನೋಡಿ ನೀವು ಸರಿಯಾಗಿ ಹಾಕ್ಕೊಂಡಿಲ್ಲ ಅಂತ ಅಲ್ಲೇ ಬಿಡಿಸಿ ಇನ್ನೊಂದು ಜಡೆ ಹಾಕೇ ಬಿಟ್ಲಂತ. ಒಂದು ಸರ್ತಿ ಹಾಕೇ ಬಿಟ್ರು. ಇಷ್ಟು ಸುಂದರವಾಗಿ ಜಡೆ ಹಾಕಿದ್ಲು ಅಂತಂದರೆ ಭಾರಿ ಅದ್ಭುತ ಅಂತ ಮೆಚ್ಚಿದ್ಲು. ಒಂದು ಸರ್ತಿ ಮೆಚ್ಚಿ ಹೇಳ್ತಾಳೆ, ಕಾತ್ವಂ ಸರ್ವಾನವದ್ಯಾಂಗಿ ಕುತೋಸಿ ತ್ವಮಿಹಾಗತ ಕಸ್ಯವಾತ್ವಂ ವಿಶಾಲಾಕ್ಷಿ ಕಿಂವಾತೆ ಕರವಾಣ್ಯಹಂ. ನಿನಗೆ ನಾನೇನು ಸಹಾಯ ಮಾಡಲಿ? ಇಲ್ಲ, ನಾನು ಇಲ್ಲೇ ಇರ್ತೇನಂತೆ, ಇರ್ಲಿಕ್ಕೆ ಅವಕಾಶ ಮಾಡಿಕೊಡು ಅಂತ ಅವಳು ಹೇಳ್ತಾರೆ. ಎಲ್ಲ ಕಡೆಯಲ್ಲೂ ಕೂಡ ದ್ರೌಪದಿ ವಿಷಯ ಬಂದಾಗ ಒಂದು ವೇದವ್ಯಾಸ ದೇವರು ಮಾಡುವಂಥ ಕೆಲಸ ಏನು ಅಂದರೆ, ಅವಳ ಕೂದಲ ವರ್ಣನೆಯನ್ನು ಬಿಡುವುದಿಲ್ಲ. ಎಲ್ಲ ಕಡೆಯಲ್ಲೂ ಕೂಡ ಅವಳ ಕೂದಲ ಬಗ್ಗೆ ಒಂದಾದರೂ ಶಬ್ದವನ್ನು, ವಿಶೇಷಣವನ್ನು ಹಾಕ್ತಾರೆ. ಸುಕೇಶಿ ಶುಸ್ವರ ಶ್ಯಾಮ ಪೀನಶ್ರೋಣಿ ಪಯೋದರ. ಎಂಥ ಸೌಂದರ್ಯನೇ ನಿನ್ನದ್ದು. ಅವಳು ಹೇಳ್ತಾಳೆ ಸುದೇಶ್ನಿ, ಎಂಥ ಸೌಂದರ್ಯ ನಿನ್ನದ್ದು. ಈ ಸೌಂದರ್ಯಕ್ಕೆ ಮಾರು ಹೋಗದವರಿಲ್ಲ ಜಗತ್ತಿನಲ್ಲಿ. ಕಂಬುಗ್ರೀವ ಗೂಢಸಿರ ಪೂರ್ಣಚಂದ್ರ ನಿಭಾನನ. ಆ ಸೌಂದರ್ಯದ ವರ್ಣನೆಯನ್ನು ಮಾಡ್ತಾಳೆ ಅವಳು. ಇಷ್ಟು ಸುಂದರವಾಗಿದ್ದಿ ನೀನು ಅಂತ ಹೇಳ್ತಾಳೆ. ಇಷ್ಟು ಸುಂದರ. ಅಪ್ಸರವಾಸಿ, ನೀನೇನು ಅಪ್ಸರೇನಾ ಅಥವಾ ನಾಗಿನೋ ಅಥವಾ ಯಾರು ನಕ್ಷತ್ರವೇ ಉದುರಿ ಬಿದ್ದಿದೆಯಾ ಏನೋ ನಿನ್ನ ರೂಪದಲ್ಲಿ? ಯಾರು ನೀನು ಅಂತ ಕೇಳುತ್ತಾಳೆ. ಯಾರು ನೀನು? ಇಂಥ ಸೌಂದರ್ಯ ಇದೆಯಲ್ಲ ನಿನ್ನಲ್ಲಿ. ಇಲ್ಲ, ನನಗೇನು ಇಲ್ಲ, ನನ್ನ ಸೌಂದರ್ಯ ಅಲ್ಲ, ಈ ರೀತಿ ಕೆಲಸ ಮಾಡಿಕೊಂಡಿರಬೇಕು ಅಂತ ಬಂದಿದ್ದೇನೆ ನಾನು. ಪತೀನಾಂ ಪ್ರೇಕ್ಷಮಾಣಾನಾಂ ಕಸ್ಮಿಂಶ್ಚಿತ್ ಕಾರಣಾಂತರೇ. ನನ್ನ ಗಂಡಂದಿರು ನನ್ನನ್ನು ಏನೋ ಒಂದು ಕಾರಣಾಂತರದಿಂದ ಹೊರಗೆ ಕಳಿಸಿದ್ದಾರೆ. 1 ವರ್ಷದ ಮಟ್ಟಿಗೆ ನಾನು ಇಲ್ಲಿ ಸೇವೆ ಮಾಡಿಕೊಂಡಿರಬೇಕು ಅಂತಿದ್ದೆ. ತತ್ರ 12 ವರ್ಷಾಣಿ ವನ್ಯಮೂಲ ಫಲಾಶನ. ನಾನೀಗಾಗಲೇ 12 ವರ್ಷ ಕಾಡಲ್ಲಿ ಕಳೆದಿದ್ದೇನೆ. 1 ವರ್ಷ ನಿಮ್ಮ ಮನೆಯಲ್ಲಿ ಕಳೀಬೇಕು ಅಂತ ಬಂದಿದ್ದೇನೆ ನಾನು, ಅವಕಾಶ ಮಾಡಿಕೊಡು ಅಂತ. ನಾನು ಸೈರಂಧ್ರಿ ಜಾತಿಗೆ ಸೇರಿದವಳು. ಆದರೆ ನನ್ನನ್ನು ಪ್ರೀತಿಯಿಂದ ಸತ್ಯಭಾಮಾದೇವಿ ಮಾಲಿನಿ ಅಂತ ಕರೆದಿದ್ಲು. ಅವಳು ಅದನ್ನೇ ಹೇಳ್ತಾಳೆ, ನನ್ನನ್ನು ಆರಾಧಯಂ ಸತ್ಯಭಾಮಾಂ ಕೃಷ್ಣಸ್ಯ ಮಹಿಷೀಂ ಪ್ರಿಯಾಂ ಕೃಷ್ಣಾಂಚ ಭಾರ್ಯಾಂ ಪಾರ್ಥಾನಾಂ ನಾರೀಣಾಂ ಉತ್ತಮಾಂ ತಥಾ. ನಾನು ಉತ್ತಮರಾದಂತಹ ನಾರಿಯರಿರ್ತಾರಲ್ಲ, ಅವರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿಯ ತನಕಲೂ ಕೂಡ ಕೃಷ್ಣನ ಹೆಂಡತಿ ಅಂದರೆ ಸತ್ಯಭಾಮೆ, ಅವಳಿಗೆ ನಿತ್ಯ ಹೆರಳು ಹಾಕ್ತಾ ಇದ್ದೆ ನಾನು. ಅಷ್ಟೇ ಅಲ್ಲ, ಅದರ ಜೊತೆಗೆ ದ್ರೌಪದೀ ದೇವಿಯರಿಗೂ ಕೂಡ ನಾನು ಹೆರಳು ಹಾಕಿದ್ದೇನೆ. ಇವತ್ತು ನಿನ್ನನ್ನು ನೋಡಿದರೆ ನೀನು ಸಜ್ಜನಳು ಅನಿಸ್ತಾ ಇದ್ದೀಯಾ, ಅದಕ್ಕೆ ನಿನಗೆ 1 ವರ್ಷದ ತನಕಲೂ ಕೂಡ ಹೆರಳು ಹಾಕಿಕೊಂಡು ನಿನ್ನ ಸೇವೆಯನ್ನು ಮಾಡಿಕೊಂಡಿರಬೇಕು ಅಂತ ಬಂದಿದ್ದೇನೆ ನಾನು ಅಂತ ಹೇಳಿದೆ. ಇಷ್ಟು ಹೇಳ್ತಾ ಇದ್ದಂತೆ ಅವಳು ಹೇಳ್ತಾಳೆ, ತಾಯಿ ನಿನಗೆ ಕೈ ಮುಗಿತೇನೆ, ದಯವಿಟ್ಟು ನಾನು ನಿನಗೆ ಈ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ, ನಾನು ನಿನಗೆ ಈ ಕೆಲಸ ಕೊಡೋದಿಲ್ಲ. ಯಾಕೆ ಅಂದರೆ, ಸಾಹಂ ವನಾನಿ ದುರ್ಗಾಣಿ ತೀರ್ಥಾನಿ ಚ ಸರಾಂಸಿ ಚ. ನಿನಗೆ ನಾನು ಈ ಕೆಲಸವನ್ನು ಕೊಟ್ಟೆ ಅಂತಾದರೆ ನನಗೆ ದೊಡ್ಡ ಸಮಸ್ಯೆ ಬರುತ್ತೆ. ಏನದು ಸಮಸ್ಯೆ ಅಂದರೆ, ರಾಜ ವಿರಾಟ ಶುಶ್ರೋಣಿ ದೃಷ್ಟ್ವಾತೆ ಪರಮಂ ವಪುಹು. ಒಂದು ಮಾತನ್ನು ಹೇಳ್ತೇನೆ ಕೇಳು, ನನ್ನ ಗಂಡ, ನನಗೆ ಗೊತ್ತಿದೆ ನನ್ನ ಗಂಡ ಏನಂತ, ನನ್ನ ಗಂಡನೇ ಒಂದು ವೇಳೆ ನಿನ್ನನ್ನು ನೋಡಿದ ಅಂದರೆ ಮೂರ್ಛಿತನಾಗಿ ನಿನ್ನ ಹಿಂದೆ ಬೀಳ್ತಾನೆ ಅವನು. ನಾಳೆ ನನ್ನನ್ನು ಹೊರಗೆ ಹಾಕ್ತಾನೆ, ನಿನ್ನನ್ನೇ ಅರಮನೆಯ ಸಿಂಹಾಸನದಲ್ಲಿ ಕೂಡಿಸ್ತಾನೆ. ನನಗೆ ಕಷ್ಟ ಆಗುತ್ತೆ, ಬೇಡ, ನಾನು ನಿನ್ನನ್ನು ಇಟ್ಕೊಳ್ಳೋದಿಲ್ಲ. ಯಾಕೆ? ನಿನ್ನ ಸೌಂದರ್ಯ ಅಂಥದ್ದು.
ನಿನ್ನ ಸೌಂದರ್ಯ ಅಂತಹದ್ದು. ಮಾಂ ವಿಹಾಯ ವರಾರೋಹೆ ತ್ವಾಂ ಗಚ್ಚೇತ್ ಸರ್ವಚೇತಸ. ಅದರಿಂದ ಬೇಡ. ಸುಸ್ನಾತ ಅಲಂಕೃತ ಚತ್ವಂ ಯಮೀಕ್ಷೇತ ಹಿ ಮಾನವಂ ಗ್ಲಾನಿರ್ನ ತಸ್ಯ ದುಃಖಂ ವಾ ನ ತಂದ್ರಿರ್ನ ಪರಾಜಯ. ಎಂಥ ಒಂದು ಸೌಂದರ್ಯ ನಿನ್ನದ್ದು ಅಂದರೆ, ನೀನು ಸ್ನಾನ ಮಾಡಿಕೊಂಡು ಅಲಂಕೃತಳಾಗಿ ನೀನು ಯಾವ ಗಂಡನ ಹತ್ತಿರದಲ್ಲಾದರೂ ಕೂತ್ಕೊಂಡಿ ಅಂದರೆ ಸಾಕು, ಹತ್ತಿರದಲ್ಲಿ ಕೂತ್ರೆ ಸಾಕು, ಗಂಡನಿಗೆ ಜೀವನದಲ್ಲಿ ಏನು ಆಯಾಸಗಳು ಇನ್ನೊಂದು ಮತ್ತೊಂದು ಅಂತಾಗಿರುತ್ತೆ, ಸ್ಟ್ರೆಸ್ಸು ಗಿಸ್ಸು ಎಲ್ಲ ಹೊರಟೋಗುತ್ತೆ. ಅಷ್ಟೇ ಅಲ್ಲ, ನೀನು ಹತ್ತಿರದಲ್ಲಿ ಕೂತ್ಕೊಂಡಿ ಅಂದರೆ ಅವನಿಗೆ ಆಗುವಷ್ಟು ಆನಂದ ಜಗತ್ತಿನಲ್ಲಿ ಇನ್ನೆಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಆನಂದ ಆಗತ್ತೆ, ಅಷ್ಟು ಸೌಂದರ್ಯ ನಿನ್ನದ್ದು. ಇನ್ನೂ ಹೇಳ್ತಾಳೆ ಒಂದು ಮಾತನ್ನು, ಕೊನೆಯದಾಗಿ ಒಂದು ಮಾತು ಹೇಳ್ತಾಳೆ, ನಿನ್ನ ಸೌಂದರ್ಯ ಎಂಥದ್ದು ಅಂತಂದರೆ ಒಮ್ಮೆ ಬೆರಗಾಗಬೇಕು ಅಂಥ ಮಾತನ್ನು ಹೇಳ್ತಾಳೆ. ನಿನ್ನ ಸೌಂದರ್ಯ ಎಂಥದ್ದು, ಪಂಚತ್ವಮಪಿ ಸಂಪ್ರಾಪ್ತಂ ಯಂಚತ್ವಂ ಪುರುಷಂ ಸಚೇಹೆ ಬಾಹುಭ್ಯಾಂ ಅನುರೂಪಾಭ್ಯಾಂ ಸಜೀವೇದಿತಿ ಮೇ ಮತಿ ಅಂತ ಹೇಳ್ತಾಳೆ. ಕೊನೆಯ ಒಂದು ಮಾತನ್ನು ಹೇಳಿದ್ದು ಎಲ್ಲಿ ತನಕ ಅಂದರೆ, ಒಬ್ಬ ವ್ಯಕ್ತಿ ಸತ್ತು ಹೋಗಿದ್ದ ಅಂತ ಇಟ್ಟುಕೊಳ್ಳಿ, ಸತ್ತ ಹೆಣ ಇದೆ, ಸತ್ತ ಹೆಣ ಏನಾದರೂ ಕೂಡ ಒಂದು ವೇಳೆ ನೀನು ಹೋಗಿ ಅದನ್ನು ಹೆಣವನ್ನು ಗಟ್ಟಿಯಾಗಿ ಆಲಿಂಗನೆ ಮಾಡಿಕೊಂಡಿ ಅಂದರೆ, ಅಬ್ಬಾ ಇಂಥ ಸೌಂದರ್ಯವನ್ನು ನಾನು ಬಿಟ್ಟು ಹೋಗಿದ್ದೇನಲ್ಲ ಅಂತ ಜೀವ ಮತ್ತೆ ಬಂದು ದೇಹ ಎದ್ದು ಕೂತ್ಕೊಳ್ಳುತ್ತೆ. ಅಂಥ ಸೌಂದರ್ಯ ನಿನ್ನದ್ದು. ಅವಳು ಹೇಳುವುದು ಅಂಥ ಸೌಂದರ್ಯ ನಿನ್ನದ್ದು. ಏನು ಹೇಳಲಿ ನಿನ್ನ ಬಗ್ಗೆ? ನಿನ್ನಂಥ ಸುಂದರಿಯನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಬೇಡ, ಇರಬೇಡ ನನ್ನ ಮನೆಯಲ್ಲಿ ಅಂತ ಅನುಮಾನಯೇ ತ್ವಾಂ ಸೈರಂದ್ರಿ ನಾವಮನ್ಯೇ ಕಥಂಚನ. ನಿನಗೆ ಅವಮಾನ ಮಾಡ್ತಾ ಇಲ್ಲ ನಾನು, ನಿನ್ನ ಬಗ್ಗೆ ನನಗೆ ಅನುಮಾನ. ನಿನ್ನ ಬಗ್ಗೆ ಅನ್ನೋಕ್ಕಿಂತ ನನ್ನ ಗಂಡನ ಬಗ್ಗೆ ನನಗೆ ಅನುಮಾನ ಅಂತ ಹೇಳ್ತಾಳೆ. ನನ್ನ ಗಂಡ ಇರೋಲ್ಲ ನಿನ್ನನ್ನು ನೋಡಿದ ಮೇಲೆ, ಅದರಿಂದ ಬೇಡ, ದಯವಿಟ್ಟು ಬೇಡ. ಇಷ್ಟನ್ನು ಹೇಳುವಾಗ ಆ ಸೈರಂದ್ರಿ ಹೇಳ್ತಾಳೆ, ಯೋಚನೆ ಮಾಡಬೇಡ ಅದರ ಬಗ್ಗೆ. ಯಾಕೆ ಅಂದರೆ, ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ 5 ಜನ ಗಂಧರ್ವರಿದ್ದಾರೆ ಅಂತ. ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರು ಇಲ್ಲೇ ಹತ್ತಿರದಲ್ಲಿರ್ತಾರೆ, ಯಾರಿಗೂ ಗೊತ್ತಾಗೋದಿಲ್ಲ, ಹತ್ತಿರದಲ್ಲೇ ಇರ್ತಾರೆ. ಯಾರಾದರೂ ಕೂಡ ನನ್ನನ್ನು ದುಶ್ಶೀಲವಾನ್ ಮರ್ತ್ಯ ಮಾಂಸ್ಪೃಶೇ ದುಷ್ಟಚೇತಸ, ನನ್ನನ್ನು ಕೆಟ್ಟ ದೃಷ್ಟಿಯಿಂದ ಮುಟ್ಟೋದು ಬಿಡಿ, ನೋಡಿದರೂ ಸಾಕು ನನ್ನನ್ನು. ಅವರು ಇಲ್ಲೇ ಹತ್ತಿರದಲ್ಲೇ ಇರ್ತಾರೆ 5 ಜನ. ಅವನ ಸುತ್ತಲೂ, ರಾಜನ ಸುತ್ತಲೂ ಲಕ್ಷ ಮಂದಿ ಸೈನಿಕರಿದ್ದರೂ ಕೂಡ ಅವರ ಮಧ್ಯದಲ್ಲಿ 5 ಜನ ಗಂಧರ್ವರು ಬಂದು ಆ ರಾಜನನ್ನು ಸಂಹಾರ ಮಾಡಿ ಹೋಗ್ತಾರೆ. ನನ್ನನ್ನೇನಾದರೂ ಒಂದು ವೇಳೆ ಕೆಟ್ಟ ದೃಷ್ಟಿಯಿಂದ ನೋಡಿದ ಅಂತಾದರೆ ಅವನು ರಾತ್ರಿ ಮಲಗಿದರೆ ಮತ್ತೆ ಮೇಲೆ ಹೇಳೋದಿಲ್ಲ, ಅವನು ಮರುದಿವಸ ಆ ಸ್ಥಿತಿ ಬರುತ್ತೆ. ಆದ್ದರಿಂದ ನಿನ್ನ ಗಂಡ ನೋಡಿ ಏನೋ ಮಾಡಿಬಿಡ್ತಾನೆ ಅಂತ ಹೆದರ್ಲಿಕ್ಕೆ ಹೋಗಬೇಡ. ಯಾಕೆಂದರೆ ಇಂಥದ್ದೊಂದು ಇದೆ ಅಂತ ಗೊತ್ತಾದರೆ ಯಾರೂ ನನ್ನ ಹತ್ತಿರಕ್ಕೆ ಬರುವುದಿಲ್ಲ. ನನ್ನ ಗಂಧರ್ವರಿದ್ದಾರೆ, ನನ್ನ ಗಂಡಂದಿರೇ ನನ್ನ ಗಂಧರ್ವರಾಗಿ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಗಂಧರ್ವ ಅಂದರೆ XYZ ಅಂತ, ಯಾರು ಅಂತ ಗೊತ್ತಿಲ್ಲ ಅಂತ. ಹಾಗೆ ಆ ರೀತಿಯಲ್ಲಿ ನನಗಿದ್ದಾರೆ. ಆದ್ದರಿಂದ ನನಗೆ ಯಾವ ಭಯವೂ ಕೂಡ ಇಲ್ಲ, ನಿನ್ನಲ್ಲಿ ಕೆಲಸ ಮಾಡಿಕೊಂಡು ಇರ್ತೇನೆ ಅಂತ ಈ ಮಾತನ್ನು ಹೇಳಿದಾಗ ಆಯಿತು ಅಂತ ಒಪ್ಪಿಕೊಳ್ತಾಳೆ. ಒಪ್ಪಿಕೊಂಡರೂ ಕೂಡ ಆದಷ್ಟು ನೀನು ನನ್ನ ಮನೆಯಲ್ಲಿ ಓಡಾಡುವಾಗ ನನ್ನ ಗಂಡನ ಕಣ್ಣಿಗೆ ಬೀಳದಂತೆ ಓಡಾಡು ಅಂತ ಹೇಳ್ತಾಳೆ. ಆಯಿತು ಅಂದು ಪಾಪ ಅವಳು. ಆಯಿತು ಅಂತೂ 1 ವರ್ಷ ಇರಲಿಕ್ಕೆ ಒಂದು ಅವಕಾಶ ಆಯಿತಲ್ಲ ಅಂತ ಇಷ್ಟೂ ಜನರು ಕೂಡ, ಅಂದರೆ 6 ಜನರು ಕೂಡ ವಿರಾಟರಾಜನ ಆಸ್ಥಾನದಲ್ಲಿ ವಾಸ ಮಾಡಲಿಕ್ಕೆ ಅಂತ ಅವಕಾಶ ಸಿಕ್ಕಿತು ಅಂತ ಸಂತೋಷದಿಂದ ವಾಸ ಮಾಡ್ತಾ ಇದ್ದಾರೆ. ಸುಮಾರು ಒಂದು 3 ತಿಂಗಳು ಕಳೆಯುತ್ತೆ. ಹೀಗೆ ಒಂದೊಂದು ದಿನಗಳು ಹೋಗ್ತಾ ಇರುತ್ತೆ. ಕಳೆದಾದ ನಂತರ ಮುಂದೆ ಕೆಲವು ಸಮಸ್ಯೆಗಳು ಬರ್ತಾವೆ. ಅದಾದ ನಂತರ 10ನೇ ತಿಂಗಳಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಬರುತ್ತದೆ. ಏನು ಅನ್ನೋದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣ.